ನಮ್ಮ ಟೀಮ್ ಈಗ ಬ್ಯಾಂಕ್ ಆಫ್ ಬರೋಡಾದ VRDPಯ ಅಂಡರ್ನಲ್ಲಿ 2 ಬ್ಯಾಚ್ ಆಯಿತು ನಮ್ಮ ಕ್ಲಾಸ್ ನಡೀತಾ ಇರೋದು. ಫಸ್ಟಿಗೆ ಸೆಪ್ಟೆಂಬರ್ನಿಂದ ಸ್ಟಾರ್ಟ್ ಆಗಿ ಡಿಸೆಂಬರ್ಗೆ ಮುಗಿಯಿತು, ಮತ್ತು ಜನವರಿಯಿಂದ ಮೊನ್ನೆ ಏಪ್ರಿಲ್ಗೆ ಮುಗಿಯಿತು. ಹಾಗೆ 2 ಬ್ಯಾಚ್ ಕಲಿಸಿದ್ದೇನೆ. ಅದು ನಮಗೆ ಟೈಮ್ ಕೂಡ ಹಾಗೆ ಹೇಳಿದರೆ ಎಲ್ಲರಿಗೂ 1 ಗಂಟೆ ಟೈಮ್ ಕೊಟ್ಟದ್ದು ಕ್ಲಾಸಿಗೆ. ಹಾಗೆ 10 ರಿಂದ 11 ಅಲ್ಲಿ ಆ ಕಾಲು ಗಂಟೆ ಗ್ಯಾಪ್ ಕೊಟ್ಟು ನಾನು ಕ್ಲಾಸ್ ಮಾಡ್ತಾಯಿದ್ದೆ. ಫಸ್ಟಿನ ಬ್ಯಾಚಲ್ಲಿ 24 ಜನ ಇದ್ದರು, ನೆಕ್ಸ್ಟ್ ಬ್ಯಾಚಲ್ಲಿ 30 ಜನ ತಗೊಂಡೆವು. ಹಾಗೆ 1 ಗಂಟೆ ಟೈಮ್ ಕೊಟ್ಟು ಅದರಲ್ಲಿ ಕಾಲು ಗಂಟೆ ಗ್ಯಾಪ್ ಕೊಟ್ಟು ಹಾಗೆ ಕ್ಲಾಸ್ ಮಾಡಿದ್ದೇವೆ. ಮತ್ತು ಇದರ ಮೊದಲು ನಮಗೆ ಚೆನ್ನೈಯ ಒಂದು NGO ಇತ್ತು, ಹಾಗೆ ಅದರ ಅಂಡರಲ್ಲಿ ನಾವು ಕೊರೋನಾದ ಮೊದಲು ಸುಮಾರು ವರ್ಷ ಕ್ಲಾಸ್ ಮಾಡಿದ್ದೇವೆ. ಅದರಲ್ಲಿ ಕೂಡ ಹಾಗೆ ತುಂಬ ಜನ ಫ್ರೀ ಕ್ಲಾಸ್ ಕಲಿತು ತುಂಬ ಜನ ಕೂಡ ಈಗಲೂ ಸ್ವಉದ್ಯೋಗ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿಯ ವಿಷಯ. ಮತ್ತು ನಾವು ಒಂದು ಕ್ಲಾಸಿಗೆ ರಜೆ ಮಾಡದೆ ಆಬ್ಸೆಂಟ್ ಆಗದವರಿಗೆ ನಾವು ಲಾಸ್ಟಿಗೆ ಸಮಾರಂಭದ ದಿನ ಅವರಿಗೆ ಪ್ರೈಸನ್ನು ಕೂಡ ಕೊಟ್ಟಿದ್ದೇವೆ. ಹಾಗೆ ಫಸ್ಟಿಗೆ ಹೇಳುವಾಗ ಅವರಿಗೆ ಒಂದು ಖುಷಿಯಲ್ಲಿರ್ತಾರೆ. ಆಗದ ಕಾರಣ ಯಾರು ಹೆಚ್ಚಿನ ಜನರು ಕೂಡ ರಜೆ ಮಾಡಿಕೊಂಡು ಇಲ್ಲಾಗಿತ್ತು. ಹಾಗೆ ಅವರಿಗೆಲ್ಲರಿಗೂ ಪ್ರೈಸೆಲ್ಲ ಕೊಡ್ತಿದ್ದೆವು. ಮತ್ತು ನಾವು ಬೇರೆ ಬೇರೆ ಪ್ರೋಗ್ರಾಮ್ ಕೂಡ ಮಾಡ್ತಿದ್ದೆವು ಕ್ಲಾಸಲ್ಲಿ. ಮತ್ತು ಅಲ್ಲೀಗ ನಮಗೆ 2 ಬ್ಯಾಚ್ ಅಂತ ಹೇಳುವಾಗ ಇದು ಸಿಗ್ತದೆ ಹೇಳಿದರೆ ಮಾರ್ಚ್ 8 ಆದರೆ ಮಹಿಳಾ ದಿನಾಚರಣೆ ಅಥವಾ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹಾಗೆಲ್ಲ ಸಿಗ್ತಿತ್ತು. ಆಗ ನಾವು ಎಲ್ಲರಿಗೂ ಸ್ಟೂಡೆಂಟ್ಸ್ಗಳಿಗೆ ಕೂಡ ಪ್ರೋಗ್ರಾಮ್ ಎಲ್ಲ ನೀಡ್ತಿದ್ದೆವು, ಸ್ಪರ್ಧೆಗಳನ್ನಲ್ಲಿ ಇಡ್ತಿದ್ದೆವು. ಹಾಗೆ ತುಂಬ ಖುಷಿಯಲ್ಲಿ ಎಲ್ಲರೂ ಸೇರ್ತಿದ್ರು. ಮತ್ತು ಎಷ್ಟೋ ದೂರದಿಂದ ಕೂಡ ಬರ್ತಿದ್ರು ಕ್ಲಾಸಿಗೆ, ಫ್ರೀ ಕ್ಲಾಸಿಗೆ ಅಂತೇಳಿ ಕ್ಲಾಸಿಗೆ ಹಣ ಕೊಡದಿದ್ರು, ಬಸ್ಸಿಗೆ ದಿನಕ್ಕೆ 50 ರೂಪಾಯಿ ಆದರೂ 100 ರೂಪಾಯಿ ಆದರೂ ಖರ್ಚು ಮಾಡಿ ನಮ್ಮಲ್ಲಿ ಬರ್ತಿದ್ರು ಕ್ಲಾಸಿಗೆ. ಹಾಗೆ ಅದೊಂದು ತುಂಬ ಖುಷಿಯ ವಿಷಯ. ಮತ್ತು ಎಲ್ಲರಿಗೂ ಫ್ರೀ ಕ್ಲಾಸ್ ಅಂತ ಹೇಳುವಾಗ ಕೆಲವರು ಅದನ್ನು ಸ್ವಲ್ಪ ಅಸಡ್ಡೆ ಮಾಡ್ತಾರೆ. ಫ್ರೀ ಕ್ಲಾಸ್ ಅಂತ ಹೇಳಿದರೆ ಯಾಕೆ ಸುಮ್ಮನೆ ಹೋಗೋದು ಬೇಡ, ಪ್ರಯೋಜನ ಇರುವುದಿಲ್ಲ ಅಂತೇಳಿ. ಆದರೆ ನಮಗೆ ಇದರಲ್ಲಿ ಸರ್ಟಿಫಿಕೇಟ್ ಕೂಡ ಕೊಡುವ ಕಾರಣ ಎಲ್ಲರಿಗೂ ಕೂಡ ಅದರ ಪ್ರಯೋಜನ ಮತ್ತೆ ಗೊತ್ತಾಯಿತು. ಹಾಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಕೂಡ ಕ್ಲಾಸ್ ಇದ್ದರೆ ನಮಗೆ ಕ್ಲಾಸಿಗೆ ಅವಕಾಶ ಕೊಟ್ಟರೆ ಈಗ ಪುನಃ ಕ್ಲಾಸಿಗೆ ಜನ 30-40 ಜನ ಹೆಸರು ಕೊಟ್ಟವರಿದ್ದಾರೆ. ಹಾಗೆ ಅದು ನನಗೆ ಅದಕ್ಕೆ ನಮ್ಮ ಜ್ಯೋತಿರಾಜ್ ಸರ್ ಮತ್ತು ಜೀವನ್ ಸರ್ ಇಬ್ಬರು ಸಪೋರ್ಟ್ ಮಾಡಿದರೆ ನಮ್ಮ ಕ್ಲಾಸ್ ಇನ್ನು ಮುಂದೆ ಕೂಡ ನಡೀತದೆ ಅಂತೇಳಿ ನಾನು ಹೇಳ್ತೇನೆ. ಮತ್ತು ಅದು ಅಲ್ಲದೆ ಅರಿ ವರ್ಕ್, ಎಂಬ್ರಾಯ್ಡರ್ ವರ್ಕ್ ಹಾಗಿರೋದೆಲ್ಲ ಮಾಡಿದರೆ ಒಳ್ಳೆಯದು ಅಂತೇಳಿ ಬಂದವರ ಅಭಿಪ್ರಾಯವೂ ಇದೆ. ಹಾಗೆ ನಮ್ಮ ಸರ್ನವರು ಹೇಳಿದ್ದಾರೆ, ನಾವು ಅದಕ್ಕೆ ಸಮಯ ಕೊಡ್ತೇವೆ ಮಾಡುವ ಕ್ಲಾಸ್ ಅಂತೇಳಿ ಹೇಳಿದ್ದಾರೆ. ಮತ್ತು ಮೇಯ್ನ್ ಅಂತೇಳಿದರೆ ನಾವು ಫ್ರೀ ಕ್ಲಾಸ್ ಅಂತೇಳಿ ನಾನು ನಮ್ಮ ಕ್ಲಾಸಲ್ಲಿ ಅದು ಫಸ್ಟಿಗೆ ಕ್ಲಾಸ್ ಸ್ಟಾರ್ಟು ಮಾಡುವುದರ ಮೊದಲು ನಮಗೆ ಓರಿಯೆಂಟೇಷನ್ ಅಂತ ಕೊಡ್ತೇವೆ. ಆಗ ಓರಿಯೆಂಟೇಷನ್ನಲ್ಲಿ ನಾವು ಹೇಳ್ತೇವೆ, ಸುಮ್ಮನೆ ನಾವು ಕ್ಲಾಸಿಗೆ ಬಂದು ಹೋಗುವುದಲ್ಲ, ನಾವು ನಮ್ಮ ಜೀವನಕ್ಕೆ ಬೇಕಾದ 10 ರೂಪಾಯಿಯನ್ನಾದರೂ ನಾವು ಸಂಪಾದಿಸಬೇಕು ಅಂತೇಳಿ ನಾನು ಹೇಳ್ತೇನೆ ಅವರ ಹತ್ರ. ಹಾಗೆ ಕೆಲವರು ಟೈಮ್ ಪಾಸಿಗೂ ಬರುವವರು ಇದ್ದಾರೆ, ಆದರೆ ಹೆಚ್ಚಿನ ಜನರು ಕೂಡ ಬಂದು ಅವರಿಗೆ ಶಾಪಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗದಿದ್ರು ಅವರವರದೇ ಸ್ವಂತ ಡ್ರೆಸ್ಗಳನ್ನು ಹೊಲಿತಾರೆ, ಅಲ್ಲದೆ ಅವರ ಹತ್ತಿರದ ಮನೆಯವರದ್ದು ಕೂಡ ಹೊಲಿತಾರೆ. ಕೆಲವರು ಹೋಗ್ತಾರೆ ಶಾಪಿಗೂ, ಮತ್ತು ಕೆಲವರು ಅವರು ಮನೆಯಲ್ಲೇ ಕುಳಿತು ಅವರ ನೆರೆ ಮನೆಯವರ ಡ್ರೆಸ್ಸನ್ನೆಲ್ಲ ತಗೊಂಡು ಕೊಡ್ತಾರೆ ಹೆಚ್ಚಿನವರು ಸಹ. ಹಾಗೆ ಈಗ ನಮಗೀಗ ಮೊನ್ನೆ ಈಗ 1 ಬ್ಯಾಚ್ ಮೊನ್ನೆ ಏಪ್ರಿಲಿಗೆ ಮುಗಿಯಿತು. ಅದರಲ್ಲೀಗ ಕೆಲವರಿಗೆ ಅವರ ಹತ್ತಿರ ಮನೆಯವ್ರದ್ದು ತುಂಬ ಜನ ಕೊಡ್ತಾರೆ ಅಂತೇಳಿ ಹೇಳಿದರು. ಅದು ನನಗೊಂದು ತುಂಬ ಖುಷಿಯ ವಿಷಯ. ಯಾಕೆಂತೇಳಿ ನಾವು ಸಹ ಸುಮ್ಮನೆ ನಮಗೆ NGOದಿಂದ ಹಣ ಕೊಡ್ತಾರೆ, ನಾವು ಫ್ರೀ ಕ್ಲಾಸ್ ಸುಮ್ಮನೆ ಹೀಗೆ ಮಾಡಿಬಿಡುವ ಅಂತ ಹೇಳುವ ಉದ್ದೇಶದಲ್ಲಿ ನಾವು ಮಾಡಬಾರ್ದು. ನಾನು ಮಾಡುವುದೂ ಇಲ್ಲ, ಹಾಗೆ ಯಾರು ಕೂಡ ನಾವು ಮಾಡುವುದು ಬೇಡ. ಯಾಕೆಂತೇಳಿದರೆ ಅವರು ಕೂಡ ಒಂದು ಉದ್ದೇಶ ಇಟ್ಟುಕೊಂಡು ಮಾಡುವುದು ನಮಗೆ ಕ್ಲಾಸನ್ನು. ಅದೇ ರೀತಿ ನಾವು ಅದೇ ಭಾವನೆಯಿಂದ ನಾವು ಮುಂದುವರಿಸಿಕೊಂಡು ಹೋದರೆ ಕಲಿಯುವವರಿಗೂ ಹಾಗೆ ಅವರು ಕೂಡ ಒಳ್ಳೆ ಇಂಟ್ರೆಸ್ಟಲ್ಲಿ ಬಂದು ಅದನ್ನು ಕಲಿತುಕೊಂಡು ಅದನ್ನು ಸದುಪಯೋಗ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಗಣೇಶ ಶಾಲೆಯಿಂದ ಬಂದಿದ್ದೇನೆ. ಈಗ ನೀವು 2 ಬ್ಯಾಚಲ್ಲಿ ಕಲಿಸಿದ್ರಿ ಅಂತ ಹೇಳಿದ್ರಲ್ವಾ, ಸ್ಟೂಡೆಂಟ್ಸ್ ಎಷ್ಟು ಜನ ಈಗ ಉದ್ದಿಮೆ ಮಾಡ್ತಾ ಇದ್ದಾರೆ ಅಂತೇಳಿ? ನಮಗೆ ಫಸ್ಟ್ ಬ್ಯಾಚಲ್ಲಿ 24 ಜನ ಇದ್ದರು, ಬೇರೆ ಶಾಪ್ಗಳಿಗೆಲ್ಲ ಹೋಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು 15-20 ಜನ ಮನೆಯಲ್ಲೇ ಕುಳಿತು ಸ್ಟಿಚ್ ಮಾಡ್ತಾ ಇದ್ದಾರೆ. ಅವರು ಕೂಡ ಹಾಗೆ ಹತ್ತಿರದ ಮನೆಯಿಂದೆಲ್ಲ ಸಿಗ್ತದೆ ಅಂತೇಳಿ ಇವತ್ತು ಕೂಡ ಹೇಳಿದರು. ಅಲ್ಲ, ಅವರು ನನಗೆ ಡೈಲಿ ಮೆಸೇಜ್ ಮಾಡ್ತಾ ಇರ್ತಾರೆ, ಟೀಚರ್ ನಾನು ನಿಮ್ಮಲ್ಲಿ ಕಲಿತ ಕಾರಣ ನನಗೊಂದು ಜೀವನಕ್ಕೆ ದಾರಿ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಅದೊಂದು ನಮಗೊಂದು ಖುಷಿಯ ವಿಷಯ. ಅದೇ 54 ಜನರಲ್ಲಿ ಒಂದು 30-35 ಜನ ಸ್ಟಿಚಿಂಗ್ ಮಾಡ್ತಾರೆ, ಬೇರೆಯವ್ರದ್ದು ತೆಕೊಂಡು ಮಾಡ್ತಾರೆ, ಶಾಪಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಮತ್ತು ಒಂದು 10 ಜನ ಅವರವರದ್ದೇ ಸ್ವಂತ ಹೊಲಿತಾರೆ. ಮತ್ತು ಕೆಲವು ಜನ ಎಲ್ಲ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ, ಎಲ್ಲರೂ ಕಲ್ತವರು ನಾವು ಮುಂದುವರಿಸ್ತಾರೆ ಅಂತೇಳಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇಷ್ಟು ಜನ ಮಾಡ್ತಾರೆ, ಅದು ನನಗೆ ಕನ್ಫರ್ಮ್ ಇದೆ, ಧೈರ್ಯದಲ್ಲಿ ಹೇಳ್ತೇನೆ ನಾನು.
ಈಗ ನೀವು 3 ತಿಂಗಳಲ್ಲಿ A to Z ಎಲ್ಲಾನು ಕಲಿಸಿದ್ದೀರಾ 3 ತಿಂಗಳಲ್ಲಿ, ಲೇಡೀಸ್ ಜೆಂಟ್ಸ್ ಎಲ್ಲಾನು? ಜೆಂಟ್ಸ್ ಇಲ್ಲ, ಫಸ್ಟ್ ನಮಗೆ ಲೇಡೀಸಿಂದು ಮಾತ್ರ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಚಡ್ಡಿ, ಲಂಗರವಿಕೆ, ಫ್ರಾಕ್, ಸ್ಲಿಪ್ ಆದ ಮೇಲೆ ಮತ್ತೆ ಚೂಡಿದಾರ, ಸಾರಿ ಬ್ಲೌಸು. ಅದನ್ನು ಕೆಲವರಿಗೆ ಅಂತ ಹೇಳಿದರೆ ಸ್ಟಿಚಿಂಗ್ ಏನೂ ಗೊತ್ತಿಲ್ಲದವರು ಕೂಡ ತುಂಬ ಟ್ಯಾಲೆಂಟ್ ಇರ್ತಾರೆ. ಅವರಿಗೆ ಒಮ್ಮೆ 2 ಸಲ ಹೇಳಿಕೊಟ್ರೆ ಅವರು ಮತ್ತೆ ಅದನ್ನು ಮನೆಯಲ್ಲಿ ಹೊದ್ದು ತರ್ತಾರೆ. ಒಂದು ನಾವು ಇವತ್ತು ಕ್ಲಾಸಲ್ಲಿ ಏನು ಹೇಳಿಕೊಟ್ಟಿದ್ದೇವೆ ಅದನ್ನು ಮನೆಯಲ್ಲಿ ಕಲಿತು ಪುನಃ ಮರುದಿನ ಬರುವಾಗ ನಾನು ಹೇಳಿಕೊಟ್ಟದ್ದನ್ನು ಅಲ್ಲದೆ ಮತ್ತೊಂದು ತರ್ತಾರೆ. ಹಾಗೆ ಅಷ್ಟೊತ್ತಿಗೆ ಅವರಿಗೆ ಬೇಗ ಗೊತ್ತಾಗ್ತದೆ. ಆಗ ಅವರು ಬೇಗ ಬೇಗ ನಾವೀಗ 1 ವಾರ ಬ್ಲೌಸಿಗೆ ಅಂತೇಳಿ ಇಟ್ಟರೆ ಆ 1 ವಾರದಲ್ಲೆಲ್ಲ ಅವರು 2-3 ದಿನದಲ್ಲಿ ಆ ಬ್ಲೌಸನ್ನು ಫಿನಿಶ್ ಮಾಡಿ ಬರ್ತಾರೆ. ಹಾಗೆ ಬಂದರೆ ನಾವು ಅದನ್ನು ಇಟ್ಟುಕೊಂಡು ಅವರಿಗೆ ನೆಕ್ಸ್ಟ್ ಬೇರೆ ಏನಾದರೂ ಬೇಕು ಅಂತೇಳಿ ಈಗ ನೈಟ್ ಸ್ಟಿಚ್ ಮಾಡಿದ್ದಾರೆ. ಶರ್ಟ್ ಪ್ಯಾಂಟಿಗೆ ಹೋಗಲಿಲ್ಲ, ಆದರೆ ಬೇರೆ ನಮ್ಮದು ಪೇ ಕ್ಲಾಸ್ ಕೂಡ ಇದೆ, ಅದರಲ್ಲಿ ಶರ್ಟ್ ಪ್ಯಾಂಟ್ ಕೂಡ ಎಲ್ಲ ಹೇಳಿಕೊಟ್ಟಿದ್ದೇನೆ, ಈಗ ಸ್ಟಿಚ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಫ್ರೀ ಕ್ಲಾಸಲ್ಲಿ ಮೇಯ್ನು ಕೊಡೋದು ಲೇಡೀಸಿನದ್ದಕ್ಕೆ, ಅದಾದ ಮೇಲೆ ಮತ್ತಿನ್ನದು ಅಂತೇಳಿ ಹೇಳಿದ್ದೇವೆ. ಹಾಗೆ ಇದೆಲ್ಲ ಸ್ಟಿಚ್ ಮಾಡ್ತಾ ಇದ್ದಾರೆ. ಬ್ಲೌಸುಗಳು, ಚೂಡಿದಾರೆಲ್ಲ ಯಾವ ಡಿಸೈನ್ ಬೇಕಾದರೂ ಹೊಲಿತಾ ಇದ್ದಾರೆ. ನೀವು ಟೈಮ್ಸ್ ಹೇಗೆ ಕೊಡ್ತಿದ್ರಿ? ಅಂದರೆ ಒಬ್ಬರಿಗೆ ಹೇಗೆ ಟೈಮ್ಸ್ ಕೊಡ್ತಿದ್ರಿ? ಎಷ್ಟು ನಿಮ್ಮಲ್ಲಿ ಮಿಷಿನ್ ಇತ್ತು? ಫಸ್ಟಿಗೆ 24 ಜನ ಇದ್ದದ್ದು, 8 ಜನ ಇದ್ದರು. ಹಾಗೆ ಒಂದು ಮಿಷಿನಿಗೆ 2 ಜನರ ಹಾಗೆ ಮಾಡಿದ್ದೆವು. ಮತ್ತು 2ನೇ ಬ್ಯಾಚಲ್ಲಿ 30 ಜನ ತೆಕ್ಕೊಂಡಿದ್ದೆವು. ಹಾಗೆ ಅದಕ್ಕೆ ಒಂದು ಬ್ಯಾಚಿಗೆ 10 ಜನರ ಹಾಗೆ ತೆಕ್ಕೊಂಡು ಒಂದು ಮಿಷನಿಗೆ 2 ಜನರ ಹಾಗೆ ತೆಕ್ಕೊಂಡಿದ್ದೇವೆ. ಹಾಗೆ ಕ್ಲಾಸ್ ಮಾಡಿದ್ದು ಹೇಳಿದರೆ 1 ಗಂಟೆ ಬ್ಯಾಚ್ 10 ರಿಂದ 11 ಆದರೆ 1 ಗಂಟೆ ಬ್ಯಾಚಲ್ಲಿ 10 ಜನ ಕ್ಲಾಸಿಗೆ, ಅದರಲ್ಲಿ ಒಂದು ಮೆಷಿನಿಗೆ 2 ಜನರ ಹಾಗೆ ಕೊಟ್ಟದ್ದು. ಅದರಲ್ಲಿ ನಮಗೆ ಎಲ್ಲರಿಗೂ ಒಟ್ಟಿಗೆ ಹೊಲಿಲಿಕ್ಕೆ ಇರುವುದಿಲ್ಲಲ್ಲ, ಒಮ್ಮೆ ಕೇಳುವುದು, ಒಮ್ಮೆ ಕಟ್ ಮಾಡುವುದು, ಹೇಳಿಕೊಡುವುದು ಹಾಗೆಲ್ಲ ಇರ್ತದಲ್ಲ. ಹಾಗೆ ಮಾಡಿಕೊಂಡಿದ್ದದು, ಮೇಂಟೈನ್ ಮಾಡಿಕೊಂಡಿದ್ದದು. ಕಾಸರಗೋಡಲ್ಲಿ ಒಂದು ಚಾಲೆಂಜ್ ಅಂದರೆ ಕೆಲವರಿಗೆ ಕನ್ನಡ ಬರೋದಿಲ್ಲ, ಕೆಲವರಿಗೆ ತುಳು ಬರೋದಿಲ್ಲ. ಸೊ ಅದು ಒಂದು ಅವರ ಚಾಲೆಂಜ್. ಆ 3 ಲ್ಯಾಂಗ್ವೇಜನ್ನು ಹೇಳಿಕೊಟ್ಟು ಆ ಬ್ಯಾಚ್ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಕಷ್ಟ ಅದು ಒಂದು. ಮತ್ತು ಅವರು ನೋಟ್ಸ್ ಪರ್ಫೆಕ್ಟಾಗಿ ನೋಟ್ಸ್ ಕೊಡ್ತಾರೆ. ಅವರ ನೋಟ್ಸ್ ನೀವು ಸ್ಟೂಡೆಂಟ್ಸ್ ಹತ್ರ ಕೇಳಬಹುದು. ನೀವು ಆ ನೋಟ್ಸ್ ಪರ್ಫೆಕ್ಟ್ ಆಗಿದೆ ಅವರು ವಿತ್ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ಸಲ್ಲಿ ಅವರು. ಯಾಕಂದರೆ ಅವರು ಕಟ್ಟಿಂಗ್ ಕೂಡ ಹೇಳಿಕೊಡೋದರಿಂದ ಅವರ ಸ್ಟೂಡೆಂಟ್ಸಿಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ 2 ಕೂಡ ಬರುವಂಥದ್ದು. ಮತ್ತು ಒಂದು ಬ್ಯಾಚ್ಗೆ ಅಲ್ಲಿ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ ಕಾರಣ ಅಂತ ಹೇಳಿದ್ರೆ 1 ಅವರ್ ಮಾತ್ರ. 1 ಅವರಲ್ಲಿ ನಿಮಗೆ ಒಂದು ಬ್ಯಾಚಲ್ಲಿ 10 ಜನ ಮಾತ್ರ. ಯಾಕಂದರೆ ಡೈರೆಕ್ಟ್ ನಿಮಗೆ ಕಾನ್ಸಂಟ್ರೇಷನ್ ಸಿಗೋದರಿಂದ 10 ಜನ, 5 ಮಿಷಿನ್ ಇದೆ, ಒಂದೊಂದು ಮಿಷಿನಲ್ಲಿ 2 ಜನಕ್ಕೆ ಎಕ್ಸ್ಪೋಜರ್ ಸಿಗೋದ್ರಿಂದ ಅಲ್ಲಿಂದ ಬಂದ ಮಹಿಳೆಯರಿಗೆ ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಆಲ್ಮೋಸ್ಟ್ ಅಲ್ಲಿಂದ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಕೆಲವರು ಮನೆಯಲ್ಲಿ ಮಾಡ್ತಾರೆ, ಕೆಲವರು ಅಲ್ಲಿ ಕೆಲವು ಇದಿದೆ, ಶಾಪ್ ಇದೆ, ಅಲ್ಲಿಗೆಲ್ಲ ಹೋಗ್ತಾರೆ. ಸೊ ಆ ಉದ್ಯೋಗ ಪರ್ಸಂಟೇಜಲ್ಲಿ ಒಳ್ಳೆಯದಿದೆ ಕುಂಬಳೆಯಲ್ಲಿ. ಥ್ಯಾಂಕ್ ಯು ಟೀಚರ್. ಈ ಒಂದು ಸಂಸ್ಥೆಯ ಜೊತೆ ಕೈ ಜೋಡಿಸಲಿಕ್ಕೆ ಜೀವನ್ ಸರ್ ಮತ್ತು ಜ್ಯೋತಿರಾಜ್ ಸರ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ನಾನು. ಆಮೇಲೆ ನನಗೆ ಬೇರೆ ಬೇರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವ ಅವಕಾಶ ಸಿಕ್ಕಿತು. ಮೊದಲಿಗೆ ನಾನು ಫಸ್ಟಿಗೆ ಮಸಾಲ ಪೌಡರ್ ತರಬೇತಿ ಕೊಟ್ಟೆ. 2-3 ಕಡೆ ನಾವು ತರಬೇತಿಯನ್ನು ಮಾಡಿದೆವು. ಫಸ್ಟಿಗೆ ಈಗ ಅಡ್ಯಾರ್ ಗಾರ್ಡನ್, ಅಡ್ಯಾರಲ್ಲಿ, ಆನಂತರ ಗಂಜಿಮಠ, ಕೈಕಂಬ ಆ ಕಡೆ ಎಲ್ಲ ನಮಗೆ ಮಸಾಲ ಪೌಡರ್ ತರಬೇತಿ ಮಾಡಿ ಅವರಿಗೆ ಪ್ಯಾಕಿಂಗ್ ಕೂಡ ಹೇಳಿಕೊಟ್ಟಿದ್ದೇವೆ. ಬ್ರ್ಯಾಂಡಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡೋದು ಎಲ್ಲ. ಹಾಗೆ ಕೆಲವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ನನಗೆ ಹೋದ ವಾರದಲ್ಲಿ ಸಹ ಒಮ್ಮೆ ರೇಟ್ ಬಗ್ಗೆ ಒಬ್ಬರು ಕೇಳಿ ಫೋನ್ ಮಾಡಿ ಮೆಸೇಜ್ ಮಾಡಿದರು, ಎಷ್ಟೆಷ್ಟು ಹಾಕಬೇಕು ಪ್ರೈಸ್, 100 ಗ್ರಾಮ್ಸಿಗೆ 50. ಆದ ಕಾರಣ ಖುಷಿ ಆಯಿತಾ, ನಾನು ಕಲಿಸಿ ಬಂದ ವಿಷಯ ಮುಂದುವರಿತಾ ಉಂಟು, ಅವರು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಅದಕ್ಕೆ ಹೊಸ ಹೊಸ ಐಟಮ್ಸನ್ನೆಲ್ಲ ಸೇರಿಸಿ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯಿತು. ಆಮೇಲೆ ನಾವು ಸುರತ್ಕಲ್ಲಲ್ಲಿ ಜ್ಯುವೆಲ್ರಿ ಮೇಕಿಂಗ್ ಕ್ಲಾಸ್ ಮಾಡಿದ್ವಿ. 5 ಡೇಸ್ ಇದು ಜ್ಯುವೆಲ್ರಿ ಮೇಕಿಂಗ್ ಕ್ಲಾಸ್ ಆಗಿತ್ತು. ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಜ್ಯುವೆಲ್ರಿ, ಈಗ ಎಲ್ಲರೂ ಸಾರಿ ಮ್ಯಾಚಿಂಗ್ ಹೀಗೆ ಆನ್ಲೈನ್ ಆಗಲಿ ಅಥವಾ ನಾವು ಆಫ್ಲೈನ್ ಪರ್ಚೇಸ್ ಮಾಡುವಾಗ ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ. ಅಷ್ಟು ಸುಲಭದಲ್ಲೇ ಮನೆಯಲ್ಲಿ ರಾ ಮೆಟೀರಿಯಲ್ಸ್ ಇದ್ದರೆ ನಾವು ಮಾಡ್ಬೋದು ಅಂತೇಳಿ ಅವರಿಗೆ ಗೊತ್ತಾಯಿತು. ಹಾಗಾಗಿ ಅಲ್ಲಿ ಸಹ ಅದು ಕ್ಲಾಸ್ ತುಂಬ ಒಳ್ಳೆ ಅವರಿಗೆ ಯೂಸ್ ಆಯಿತದು. ಆನಂತರ ನಾವು ಮಾಡಿದ್ದು ಬ್ರೈಡಲ್ ಡ್ರೆಸ್ಸಿಂಗ್. ಈಗ ಬ್ರೈಡಲ್ ಮೇಕ್ ಓವರ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್, ಆದರೆ ಈಗ ಮೇಕಪ್ ಆರ್ಟಿಸ್ಟ್ ಆಗಿ ಹೋಗ್ತಾರೆ ಭಾಳಷ್ಟು ಜನ. ಈಗ ಡಿಗ್ರಿ ಆದವರೆಲ್ಲ ಮಕ್ಕಳು ಯಾರು ಕೂಡ ಸೆಲೂನ್ ಹಾಕುವುದಿಲ್ಲ. ಹಾಗಾಗಿ ಈಗ ಸೆಲೂನ್ ಹಾಕಿದವರಿಗೆ ತುಂಬ ಒಂದೀಗ ಇವರದೇ ಒಂದು ಹಾವಳಿಯಿಂದಾಗಿ ತುಂಬ ಅವರು ಕಷ್ಟಪಡ್ತಾ ಇದ್ದಾರೆ.
ವ್ಯವಸ್ಥೆಯಲ್ಲೂ ಹಾಕಿದ್ದಾರೆ. ಆದರೆ ಇಲ್ಲಿ ಒಂದು ಕಡೆಯಲ್ಲಿ ನೋಡಿದರೆ ಅವರಿಗೆ ತುಂಬ ಉಪಯೋಗ ಆಗ್ತದೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಖಾಲಿ ಬ್ರೈಡಲಿಗೆ ಬೇಕಿದ್ದ ಐಟಮ್ಸನ್ನು ಮಾತ್ರ, ಕಾಸ್ಮೆಟಿಕ್ಸನ್ನು ಪರ್ಚೇಸ್ ಮಾಡಿ ಮದುಮಗಳದ್ದು ಶೃಂಗಾರಕ್ಕೆ ಮಾತ್ರ ಹೋಗಿ ಇನ್ಕಮನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಬ್ರೈಡಲ್ ಮೇಕ್ ಓವರ್ದು 5 ದಿನದ ಕ್ಲಾಸ್. ಅದರಲ್ಲಿ ಸಾರಿ ಪ್ಲೀಟಿಂಗ್ ಮತ್ತು ನಾವು ಫ್ಲವರ್ಸ್, ಈಗ ನಿಮಗೆ ರೆಡಿಮೇಡ್ ಫ್ಲವರ್, ಫ್ರೆಶ್ ಫ್ಲವರ್ಸ್ ಇದು ಬ್ಯಾಂಡ್ ಎಲ್ಲ ಸಿಗ್ತದೆ. ರೋಸ್ ಬ್ಯಾಂಡ್ ಆಗಿರ್ಬೋದು, ಬೇರೆ ಬೇರೆ ಜಿಪ್ಸಿ ಫ್ಲವರ್ ಇದು ಬ್ಯಾಂಡ್ ಆಗಿರ್ಬೋದು. ಹಾಗಾಗಿ ಇನ್ಕಮ್ ಮಾಡಲಿಕ್ಕೆ ಅಲ್ಲಿ 3 ಥರದಲ್ಲಿ ಸಾಧ್ಯ ಇತ್ತು. ಒಂದು ಬ್ರೈಡಲ್ ಡ್ರೆಸ್ಸಿಂಗ್, ಆನಂತರ ಸಾರಿ ಪ್ಲೀಟಿಂಗ್. ಸಾರಿ ಪ್ಲೀಟಿಂಗ್ಗೆ ಮಿನಿಮಮ್ 350ರಿಂದ 400 ರೂಪಾಯಿ ಸಿಗ್ತದೆ ಅವರಿಗೆ ಇನ್ಕಮ್. ಅದರಲ್ಲಿ ಖರ್ಚು ಏನಿಲ್ಲ, ಒಂಚೂರು ಇಸ್ತ್ರಿ ಹಾಕುವ ಕೆಲಸ ಬಿಟ್ಟರೆ ಬೇರೆ ಏನು ಖರ್ಚಿಲ್ಲ, ಪಿನ್ಸ್ ಬೇಕಷ್ಟೇ. ಆದ ಕಾರಣ ಅದನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ನನಗೆ ಅದರ ಫೋಲ್ಡ್ ಮಾಡಿ ಸಹ ಫೋಟೋ ಎಲ್ಲ ಕಳಿಸಿದ್ದಾರೆ ಭಾಳಷ್ಟು ನಂದು ಸ್ಟೂಡೆಂಟ್ಸ್, ಸುರತ್ಕಲ್ ಬ್ಯಾಚಿನವರು. ಹಾಗೆ ಅದರಲ್ಲಿ ಮತ್ತೊಂದು ಈ ಫ್ಲವರ್ಸ್ ಬ್ಯಾಂಡ್ ಮಾಡಲಿಕ್ಕೆ ಅದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ರೆಡಿಮೇಡ್ ಬ್ಯಾಂಡೇ ತರ್ತೇವೆ, 1 ಇಂಚು ಲೆಕ್ಕದಲ್ಲಿ ಹಣ ತಗೊಳ್ತಾರೆ. ರೋಸ್ ಬ್ಯಾಂಡ್ಗೆ ಸಹ ಒಂದು 400 ರೂಪಾಯಿವರೆಗೆ ಇದೆ. ಹಾಗಾಗಿ ಅದು ಅವರಿಗೆ ಹೇಳಿಕೊಟ್ಟ ಕಾರಣ ಅದೆಲ್ಲ ಸುಲಭ ಆಯಿತು. ಆಮೇಲೆ ಜ್ಯುವೆಲ್ರಿ ಮೇಕಿಂಗಲ್ಲಿ ಸಹ ಅಷ್ಟೇ ಬಹಳಷ್ಟು ಬೇರೆ ಬೇರೆ, ಅಂದರೆ ನಾನು ಕಲಿಸಿದ್ದನ್ನು ಇನ್ನೂ ಸಹ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಯಾಕೆಂದರೆ ನಮಗೆ ಒಂದು 5 ಡೇಸ್ ಟೈಮ್ ಇರೋದು, ಅದರಲ್ಲಿ ಎಷ್ಟು ಕವರ್ ಮಾಡಲಿಕ್ಕೆ ಆಗ್ತದೆ ಮಾಡ್ತೇವೆ. ಆ ನಂತರ ಅವರ ಸ್ಕಿಲ್ ಉಪಯೋಗಿಸಿ ಬೇರೆ ಬೇರೆಗೆ ಯೂಟ್ಯೂಬ್ ಇರುವ ಕಾರಣ ಅಂದರೆ ಬೇಸಿಕ್ ಅಂತೂ ನಾವು ಕಲಿಸಲೇಬೇಕು, ಎಲ್ಲವನ್ಸ ಅದರಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಈ ಒಂದು ಕ್ಲಾಸ್ಗಳು ಬಹಳಷ್ಟು ಮಹಿಳೆಯರಿಗೆ ನಾವು, ಯಾಕೆಂದರೆ ಇನ್ನೊಬ್ಬರ ಅವಲಂಬನೆಯಿಂದ ತಿನ್ನುವ ಮೃಷ್ಟಾನ್ನ ಭೋಜನಕ್ಕಿಂತ ನಾವೇ ದುಡ್ದು ತಿನ್ನುವ ಒಂದು ತಿಳಿಗಂಜಿ ಬಹಳ ಸವಿರುಚಿಯಾಗಿರ್ತದಂತ ಅದು ಅನುಭವಿಸಿದವರಿಗೆ ಗೊತ್ತು. ಆದ ಕಾರಣ ಬಹಳಷ್ಟು ಇಂತಹ ಒಂದು ಸ್ವ ಉದ್ಯೋಗ ಕೊಡುವ, ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮಗಳಿದೆ. ಎಷ್ಟೊಂದು ಮಹಿಳೆಯರು ನೋಡಿ, ಇಷ್ಟು ಜನ ಸೇರಿಸಬೇಕಾದ್ರೆ ಅದೊಂದು ದೊಡ್ಡ ಕೆಲಸ. ಯಾಕೆಂದರೆ ಅದರಿಂದ ಎಷ್ಟು ಜನಕ್ಕೆ ಪ್ರಯೋಜನ ಆಗಿದೆ ಅಂತೇಳಿ ನಮಗೆ ತಿಳಿದು ಬರ್ತದೆ. ಆದ ಕಾರಣ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ 2 ಸಂಸ್ಥೆಗಳಿಗೂ ಕೂಡ ನಿಜವಾಗಿ ಸಹ ನಾವು ಚಿರಋಣಿಗಳು. ಬಹಳಷ್ಟು ಮಹಿಳೆಯರ ಆರ್ಥಿಕ ಒಂದು ಸ್ವಾವಲಂಬನೆಗೆ ನೀವು ಮಾರ್ಗದರ್ಶಕರಾಗಿದ್ದೀರಿ. ನಿಮಗೆಲ್ಲರಿಗೆ ಸಹ ಧನ್ಯವಾದ. ಜೊತೆಗೆ ನಮ್ಮ ಇನ್ನೊಬ್ಬರು ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಶುಭಲಕ್ಷ್ಮಿ ಅವರು, ಇವರದೊಂದು ಟ್ರೈನಿಂಗ್ ಸೆಂಟರ್ ಇದೆ, ವಿಚ್ ಇಸ್ ಟ್ರೈನಿಂಗ್ ಸೆಂಟರ್ ಮೂಡಬಿದ್ರಲ್ಲಿ. ಇವರು ಸಾಕಷ್ಟು ಟೈಲರಿಂಗ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲರಿ ಆಗಿರ್ಬೋದು, ಇದು ಮೆಹಂದಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ತರಬೇತಿಯಲ್ಲಿ ಅವರು ತರಬೇತಿದಾರರಾಗಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಅವ್ರದ್ದು ಟ್ರೈನಿಂಗ್ ಸೆಂಟರ್ ಕೂಡ ಇದೆ. ಸೊ ಇವರೊಂದು ಅನಿಸಿಕೆಯನ್ನು ಹೇಳಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾನು ವಿದ್ಯಾ ರಾಕೇಶ್ ಮೇಡಮನ್ನು ಇಲ್ಲಿ ನೆನಪಿಸ್ಕೊಳ್ತೇನೆ. ಅವರಿಂದಾಗಿ ನನಗೆ ಇಲ್ಲಿ ನಿಂತ್ಕೊಳ್ಳುವಂಥ ಇವತ್ತು ಅವಕಾಶ ಸಿಕ್ಕಿದೆ. ವಿದ್ಯಾ ರಾಕೇಶ್ ಮೇಡಮಿಂದಾಗಿ ಜೀವನ್ ಸರ್ ಪರಿಚಯ ಆಯಿತು. ಜೀವನ್ ಸರ್ ಪರಿಚಯ ಆದಮೇಲೆ VRDF ಪರಿಚಯ ಆಯಿತು. ಆಮೇಲೆ ನಾನೊಂದು 2 ವರ್ಷ ಅದಕ್ಕಿಂತ ಮೊದಲೇ ಇಲ್ಲಿ ಟ್ರೈನರ್ ಆಗಿ ಮಾಡ್ತಾ ಇದ್ದೇನೆ. ನನ್ನದೇ ಒಂದು ಕೌಶಲ್ಯಪರ ತರಬೇತಿ ಕೇಂದ್ರ ಮಹಿಳೆಯರಿಗೆ ಇದೆ ಮೂಡುಬಿದ್ರೆಯಲ್ಲಿ. ನಾನೊಂದು 5 ವರ್ಷದ ಮೊದಲೇ ಅದನ್ನು ಪ್ರಾರಂಭಿಸಿದ್ದೆ. ಅಲ್ಲಿ ಯಾವುದೇ ಫ್ರೀ ಕೋರ್ಸ್ ಆಗ್ತಾ ಇರಲಿಲ್ಲ, ಫೀಸಲ್ಲೆಲ್ಲ ಮಾಡ್ತಾ ಇದ್ದೆ. ಸ್ಟೂಡೆಂಟ್ಸ್ ಇದ್ದರು. ಪ್ರಥಮವಾಗಿ ಒಂದು 6 ತಿಂಗಳು ಇರಲಿಲ್ಲ, ಮತ್ತು ನಮಗೆ ಸ್ಟೂಡೆಂಟ್ಗೆ ಏನು ಟೆನ್ಷನ್ ಇರಲಿಲ್ಲ. ನೆಕ್ಸ್ಟ್ ನನಗೆ MSME ಅವರ ಕಡೆಯಿಂದ ಫ್ರೀ ಕೋರ್ಸಸ್ ಬಂತು. MSME ಅವರು 1 ವರ್ಷಕ್ಕೆ 2 ಬ್ಯಾಚ್ ಮಾಡ್ತಾಯಿದ್ರು. ಆಮೇಲೆ VRDF ಮತ್ತು ಭಾರತೀಯ ವಿಕಾಸ ಟ್ರಸ್ಟ್ ಪರಿಚಯ ಆದಮೇಲೆ ನನಗೆ ಸ್ವಲ್ಪನೂ ಫ್ರೀಯೇ ಇಲ್ಲ, ಅಷ್ಟೊಂದು ಕ್ಲಾಸ್ಗಳು ನಮಗೆ ಅವರು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನನ್ನ ವಿಚ್ ಇಸ್ ಸ್ಕಿಲ್ ಬೇಸ್ಡ್ ಟ್ರೈನಿಂಗಿಗೂ ಪ್ರತಿ ತಿಂಗಳು ಒಂದೊಂದವರು ಟ್ರೈನಿಂಗನ್ನು ಕೊಡ್ತಾನೆ ಇದ್ದಾರೆ. ಹಾಗೆ ನಾನು ಬೇರೆ ಬೇರೆ ಕಡೆಯೂ ಟ್ರೈನಿಂಗ್ ಮಾಡ್ತಾ ಇದ್ದೇನೆ. ನಂದು ಸ್ಟಾರ್ಟಿಂಗ್ ಆದದ್ದು ಮುಲ್ಕಿಯಲ್ಲಿ ಒಂದು 2 ಬ್ಯಾಚ್ ಕಂಟಿನ್ಯೂಸ್ ಸಾರಿ ಟೆಸಲ್ಸ್ ಮಾಡಿದೆ ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾಡಿದೆ. ಆನಂತರ ಉಪ್ಪಿನಂಗಡಿಯಲ್ಲಿ ಆರಿ ಬ್ಯಾಚ್ ಆಯಿತು. ನಂತರ ದರೆಗುಡ್ಡೆಯಲ್ಲಿ ಪೇಪರ್ ಬ್ಯಾಗ್ ಮತ್ತು ಬ್ಯಾಗ್ ಮೇಕಿಂಗ್. ನೆಕ್ಸ್ಟ್ ವಾಲ್ಪಾಡಿಯಲ್ಲಿ ಫಿನೈಲ್ ಮೇಕಿಂಗ್, ಸಿದ್ದಕಟ್ಟೆ ಬ್ಯಾಗ್ ಮೇಕಿಂಗ್. ಮತ್ತು ನಮ್ಮಲ್ಲಿ ಕೂಡ ಆರಿ ಟ್ರೈನಿಂಗ್ ಆಗಿದೆ, ಸಾರಿ ಟೆಸಲ್ಸ್ ಆಗಿದೆ, ಮತ್ತು ಇನ್ನು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಕೂಡ ಆಗಿದೆ. ನೆಕ್ಸ್ಟ್ SDM ಓಮಂಜೂರಲ್ಲಿ ನಾವು ಇತ್ತೀಚೆಗೆ ಸಾರಿ ಟೆಸಲ್ಸ್ ಟ್ರೈನಿಂಗ್ ಕೊಟ್ವಿ. ಶಕ್ತಿನಗರ ಅಲ್ಲಿ ಕೂಡ ಸಾರಿ ಟೆಸಲ್ಸ್ ಆಯಿತು. ಪ್ರೆಸೆಂಟ್ ಈಗ ARD ಜಿಲ್ಲಾ ಕೈಗಾರಿಕಾ ವುಮೆನ್ಸ್ ವಿಂಗಲ್ಲಿ ಆರಿ ಟ್ರೈನಿಂಗ್ ನಡೀತಾ ಇದೆ. ಒಂದು 10 ದಿನದ ಕ್ಲಾಸ್ ಆಯ್ತಷ್ಟೇ. ಹೀಗೆ ತುಂಬ ಕಡೆಯಲ್ಲಿ ಟ್ರೈನಿಂಗ್ ನಾನು ಮಾಡಿದ್ದೇನೆ. ನಾನು ಕಲಿಸಿದ್ದೇನೆ ಅಂತ ಹೇಳುವುದಕ್ಕಿಂತ ನಾನು ಇಲ್ಲಿ ತುಂಬ ಕಲ್ತ್ಕೊಂಡಿದ್ದೇನೆ. ನನಗೆ ಅಲ್ಲಿ ಕಲಿಸಲಿಕ್ಕೆ ಹೋಗುವಾಗ ನನಗೆ ಇನ್ನಷ್ಟು ಅಲ್ಲಿಂದ ಸ್ಟೂಡೆಂಟ್ಗಳಿಂದಲೂ ವಿಶೇಷವಾದ ಕೆಲವು ಅನುಭವಗಳು ಆಗಿದೆ. ಅದಕ್ಕೆ ನಾನು VRDFಗೆ ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೇನೆ. ಅಂದರೆ ನನ್ನಲ್ಲೂ ತುಂಬ ಎಷ್ಟು ಕಲಿತು ಬಂದರೂ ಇನ್ನಷ್ಟು
ಅಂದರೆ ತುಂಬ ಮಾಹಿತಿಗಳು ನನಗೆ ಇದರಿಂದ ತಿಳಿದು ಬಂದಿದೆ. ಇದೊಂದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮ. ಯಾಕಂದರೆ ಈಗ ಜೀವನ ಹೇಗಾಗಿದೆ ಅಂದರೆ, ಇವತ್ತು ನಮಗೆಲ್ಲ ಸವಲತ್ತುಗಳಿದೆ, ಡಿಪೆಂಡ್ ಆಗಿಲ್ಲ, ಎಲ್ಲ ಮನೆಯಲ್ಲಿ ನೋಡುವವರಿದ್ದಾರೆ, ಮನೆ ಜವಾಬ್ದಾರಿ ನೋಡುವವರಿದ್ದಾರೆ ಅಂದರೆ ನಾಳೆನೂ ಟೈಮ್ ಹಾಗೆ ಇರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಬ್ಯಾಚಲ್ಲೂ ಕೆಲವೊಂದು ಉದಾಹರಣೆಗಳಿವೆ. ಒಂದು ಸ್ವಲ್ಪ ಫ್ರೀ ಕೋರ್ಸ್ ಇದೆ, ನೋಡುವ, ಮನೆಯಲ್ಲೇ ಇರೋದು ಬೇಡ, ಒಂದಷ್ಟು ಕಲಿತು ಬರುವ. ಆದರೆ ಅದರಲ್ಲಿ ವರ್ಕ್ ಮಾಡುವ ಪ್ಲಾನ್ ಏನು ಇರಲಿಲ್ಲ ಅವರಿಗೆ, ಕೆಲವರಿಗೆ ಬರುವಾಗ. ಬಟ್ ಸ್ವಲ್ಪ ದಿನ ಕಳೆದ ಮೇಲೆ ಅವರಿಗೂ ಒಂದು ಅದನ್ನು ವರ್ಕಾಗಿ ತಗೊಳ್ಳುವಂಥ ಸಂದರ್ಭ ಬಂತು. ಆ ಮನೆಯಲ್ಲಿ ಏನೋ ಕಷ್ಟಗಳು ಬಂತು, ಏನೋ ಬದಲಾವಣೆ ಆಯಿತು. ಆಗ ಇದೊಂದು ಅವರಿಗೆ ತುಂಬ ಯೂಸ್ ಆಗಿದೆ. ಮತ್ತು ಪ್ರತಿಯೊಬ್ಬರು ನನ್ನ ಬ್ಯಾಚ್ ಸ್ಟೂಡೆಂಟ್ಸ್ ಮನೆಯಲ್ಲಿ ಸ್ವಲ್ಪ ಆದರೂ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಅವರಿಗೋಸ್ಕರ ಹೊರಗೆ ಖರ್ಚು ಮಾಡೋದನ್ನು ಕಮ್ಮಿ ಮಾಡಿ ಸ್ಯಾನಿಟೈಸರ್ಸ್ ಆಗಲಿ ಅವರೇ ಮಾಡಿಕೊಂಡು ಉಳಿತಾಯ ಮಾಡ್ತಿದ್ದಾರೆ. ಉಳಿತಾಯ ಕೂಡ ಒಂದು ಆದಾಯಕ್ಕೆ, ಇನ್ಕಮ್ಗೆ ಸಮವಾಗುತ್ತೆ. ಹಾಗೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕೋರ್ಸ್ ತುಂಬ ಉಪಯುಕ್ತವಾಗಿದೆ. ಇದರಲ್ಲಿ ಸ್ಪೆಷಲ್ ಅಂದರೆ ಮಟೀರಿಯಲ್ ಕೂಡ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಮಟೀರಿಯಲ್ ನಾವು ತಗೊಳ್ಳಿಕ್ಕೆ ಹೋದರೆ ಫೀಸ್ ಅಂತ, ಈಗ ಎಕ್ಸಾಂಪಲ್ ಆರಿಗೆ 12,000 ನಡೀತಾ ಇದೆ, ಆರಿ ಕೋರ್ಸಿಗೆ ಫೀಸ್. ಮಟೀರಿಯಲ್ ಅದಕ್ಕೆ ಒಂದು 1,500 ಅಥವಾ ಮಟೀರಿಯಲ್ ಆಗ್ತದೆ. ಆದರೆ ಎಲ್ಲ ಇವರೇ ಕೊಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಅವರು ಒಂದು ಬಸ್ ಚಾರ್ಜ್ ಮತ್ತು ಟೈಮು ಅವರು ಕೊಟ್ಟರೆ ಒಂದು ವಿದ್ಯೆಯನ್ನು ಕಲಿಬೋದು. ಒಂದು ವಿದ್ಯೆ ಅಂದರೆ ಹೇಗಿದೆ ಅಂದರೆ, ನಾವು ಈಗ ವರ್ಕಿಗೆ ಬೇರೆ ಆಫೀಸಲ್ಲಿ ವರ್ಕ್ ಏನಾದರೂ ಮಾಡಬೇಕಾದ್ರೆ ಕ್ವಾಲಿಫಿಕೇಷನ್ ಬೇಕೇ ಬೇಕು. ಒಂದು ಡಿಗ್ರಿ ಆಗಲಿ, ನೆಕ್ಸ್ಟ್ ಡಬಲ್ ಡಿಗ್ರಿ ಆಗಲಿ, ಒಂದು 5 ವರ್ಷ ಹೋಗ್ತದೆ ಒಂದು ಇನ್ಕಮ್ ತೆಗಿಬೇಕಾದ್ರೆ. ಆದರೆ ಇದರಲ್ಲಿ ಒಂದು 15 ದಿನದ ಆರಿ, 5 ದಿನದ ಗೊಂಡೆ, ಬರೀ ಒಂದು 5 ದಿನ ಇಲ್ಲ 15 ದಿನದಲ್ಲಿ ಒಬ್ಬರು ಸ್ವಂತ ಉದ್ಯೋಗವನ್ನು ಮಾಡ್ಬೋದು. ಬರೀ 5 ದಿನದಲ್ಲಿ ಸಾರಿ ಕಲಿತು ಹೋದವರು ಕೂಡ ಈಗ ನಮ್ಮ ಸ್ಟೂಡೆಂಟ್ ಒಂದು 15ರಿಂದ 20 ಸಾವಿರ ದುಡಿತಾ ಇದ್ದಾರೆ. ಈಗ ಸೀಸನ್ ಬೇರೆ, ದಿನಕ್ಕೊಂದು 10 ಸಾರಿ ಟ್ಯಾಸಲ್ಸ್ ಹಾಕ್ತಾರೆ. ನಾವು ಆರ್ಡ್ರ್ ತಗೊಳ್ತೇವೆ. ನಾವು ತಗೊಂಡ ಆರ್ಡ್ರನ್ನು ನನಗೆ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ನಾನು ನನ್ನಲ್ಲಿ ಕಲಿತದ್ದು, ಆನಂತರ ಬೇರೆ ಕಡೆ ನಾನು ಕೋರ್ಸ್, ಅಲ್ಲೆಲ್ಲ ನನಗೆ ಕಾಲ್ ಬಂದರೆ ಆರ್ಡ್ರಿಗೆ ನಾನೆಲ್ಲ ಡೈರೆಕ್ಟ್ ಸ್ಟೂಡೆಂಟಿಗೆ ಕೊಡ್ತೇನೆ. ಸೊ ಅವರಿಗೆಲ್ಲೂ ಕಷ್ಟ ಆಗಲಿಲ್ಲ ಆರ್ಡರ್ ಎಲ್ಲಿ ಹುಡುಕುವುದಂತ. ಮತ್ತೆ ಹೇಳಿದ್ದೇನೆ ನಾನು, ನೀವು ಕಲಿತ ಮೇಲೆ ನೀವು ಎಲ್ಲಿ ಫಂಕ್ಷನ್ಗೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ ಅಲ್ಲಿ ಹೇಳಿ, ಅಲ್ಲಿ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ. ಇದು ನಾವು ದುಡಿಯುವಂಥದ್ದು, ಅದು ಸಹ ನಮಗೆ ಹೆಮ್ಮೆ ಇದೆ, ನಮ್ಮ ಸ್ವಂತ ಉದ್ಯೋಗ. ಬೇರೆಯವರ ಅಂಡರಲ್ಲಿ ದುಡಿಯುವವರಿಗೆ ಗೊತ್ತಿರ್ಬೋದು ಎಷ್ಟು ಕಷ್ಟ ಇದೆ ಅಂತ. ರಜೆ ಮಾಡಿದರೆ ಬೈತಾರೆ, ಲೇಟಾಗಿ ಹೋದರೆ ಬೈತಾರೆ. ಹೀಗೆ ನಮಗೆ ನಮ್ಮದು ಒಂದು ಫಂಕ್ಷನ್ ಇದ್ದರೆ, ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೂ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಇದರಲ್ಲಿ ಹಾಗಲ್ಲ. ನಮಗೆ ಬಂದ ಕೆಲಸವನ್ನು ನಾವು ಸ್ವಲ್ಪ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ನಂತರ ನಾವು ಫಂಕ್ಷನ್ ಕೂಡ ಅಟೆಂಡ್ ಆಗ್ಬೋದು. ಎಷ್ಟು ಒಳ್ಳೆಯದಲ್ಲ. ಈಗ ಆರಿ ಅಂತ ಹೇಳಿದರೆ, ನನ್ನ ಒಂದು ಫಸ್ಟ್ ಬ್ಯಾಚ್ ಆರಿ ಸ್ಟೂಡೆಂಟ್ ಈಗ ಒಂದು 35ರಿಂದ 40 ಸಾವಿರ ದುಡ್ದಿದ್ದಾರಂತೆ. ಅಷ್ಟು ಸೀಸನ್ ಇದೆ. ಮತ್ತು ಇತ್ತೀಚೆಗೆ ನೋಡಿ, ಅಲ್ಲಿ ಇಲೆಕ್ಷನ್ ಅಂತ ವರ್ಕ್ ಮಾಡುವವರೆಲ್ಲ ಊರಿಗೆ ಹೋಗಿದ್ರು. ಆಗ ನಮ್ಮ ಎಲ್ಲ ಸ್ಟೂಡೆಂಟಿಗೆ ಒಳ್ಳೆ ಅವಕಾಶ ಬಂದಿದೆ. ಅಂದರೆ ನೀಟ್ನೆಸ್ ಇಲ್ಲದವರಿಗೂ ವರ್ಕ್ ಸಿಕ್ಕಿದೆ. ಹಾಗೆ ಅವರು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಕೂಡ ಆಯಿತು. ನೆಕ್ಸ್ಟ್ ಅವರು ವೆರಿ ಕಾನ್ಫಿಡೆನ್ಸಲ್ಲಿ ವರ್ಕ್ ತಗೊಳ್ಳಿಕ್ಕೆ ಸಹ ಸಾಧ್ಯ ಆಯಿತು. ಒಂದು ಆರಿ ವರ್ಕ್ ಸಿಂಪಲಿಗೂ ಒಂದು 2000 ಚಾರ್ಜ್ ಮಾಡಿದ್ದಾರೆ. ಯಾಕಂದರೆ ಡಿಮಾಂಡ್ ಇತ್ತು, ಅವರಿಗೆ ಬೇಕೇ ಬೇಕು. ಸೊ ಅವರೆಷ್ಟು ಇವರು ಡಿಮಾಂಡ್ ಮಾಡಿದ್ರು, ಕೊಡಲಿಕ್ಕೆ ರೆಡಿ ಇದ್ದರು. ಆ್ಯಂಡ್ ಅವ್ರದ್ದೊಂದು ಆರಿ ವರ್ಕ್ ಮಾಡ್ತಾರಂತಲೂ ಅವರಿಗೆ ಎಲ್ರಿಗೂ ಗೊತ್ತಾಗುವ ಹಾಗೆ ಆಯಿತು. ಫಸ್ಟ್ ನಾವು ಕಲಿಯೋದಲ್ಲ, ನಾವು ಆ ವರ್ಕ್ ಮಾಡ್ತೇವೆ ಅಂತ ಗೊತ್ತಾಗಬೇಕು. ನಾವು ಹೇಳಬೇಕು. ನಾವೆಲ್ಲಾದರೂ ಫಂಕ್ಷನ್ಗೆ ಹೋದರೆ ಹೇಳಬೇಕು, ನಾನು ಈ ಥರ ಮಾಡ್ತೇನೆ, ನಿಮ್ದು ಏನಾದರೂ ವರ್ಕ್ ಇದ್ದರೆ ಕೊಡಿ ಅಂತ. ಇಲ್ಲಾಂದ್ರೆ ಒಂದು ಸಿಂಪಲ್ ವಿಸಿಟಿಂಗ್ ಕಾರ್ಡ್ ಆದರೂ ಮಾಡಿಸ್ಬೋದಲ್ಲ. ಹೇಳಲಿಕ್ಕೆ ಸರಿಯಾಗೋದಿಲ್ಲ, ಅದನ್ನು ಕೊಟ್ಟು ಬರೋದು. ಏನಾದರೂ ವರ್ಕ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾವು ಈ ಥರ ಎಲ್ಲ ಮಾಡಿ ಕೊಡ್ತೇವೆ. ಖಂಡಿತ ನಮಗೆ ಆರ್ಡರ್ ಬರ್ತದೆ. ಕಲಿತು ಇನ್ನು ಇದನ್ನು ಹೇಗೆ ಮಾಡೋದು, ಹೇಗೆ ಆರ್ಡರ್ ತಗೊಂಡು ಅಂತ ಮನೆಯಲ್ಲಿ ಕೂತ್ರಾಗೋದಿಲ್ಲ. ಅದೇ ನಿಮ್ಮ ಬ್ಯಾಚಲ್ಲಿ ಒಂದಷ್ಟು 25 ಜನ ಇರ್ತಾರೆ, ಅವರ ಕಾಂಟ್ಯಾಕ್ಟಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಇರಬೇಕಂದ್ರೆ, ಒಬ್ಬರಿಗೆ ಆರ್ಡ್ರ್ ಬಂದರೆ ಬೇಡ ಅಂದರೆ ಇನ್ನೊಬ್ಬರಿಗೆ ಕೊಡಬೇಕು. ನಮ್ಮ ಬ್ಯಾಚಲ್ಲಂತೂ ಕೋಆರ್ಡಿನೇಷನ್ ತುಂಬ ಒಳ್ಳೆಯದಾಗೇ ಇತ್ತು. ಎಲ್ಲರೂ ಒಳ್ಳೆ ಇನ್ಕಮ್ ಮಾಡ್ತಾನೆ ಇದ್ದಾರೆ. ಇವತ್ತು ಮಾಡಲಿಲ್ಲ ಅಂದರೆ ಮುಂದೆ ಅವರಿಗೊಂದಿನ ಇದು ವಿದ್ಯೆ ಖಂಡಿತ ಯೂಸ್ ಆಗ್ಬೋದು. ಈಗ ಒಬ್ಬರು ದುಡಿಯೋದಂತೂ ಸಾಕಾಗೋದಿಲ್ಲ ಮನೆಗೆ. ನಮಗೂ ಆಸೆಗಳಿರ್ತದೆ, ಏನಾದರೂ ತಗೊಳ್ಬೇಕು. ಹೊರಗಡೆ ಹೋಗುವಾಗ ನಮಗೂ ಅನಿಸುತ್ತೆ ಯಾವುದೋ ಒಂದು ಸೀರೆ ತಗೊಳ್ಬೇಕಿತ್ತು. ಬಟ್ ಕೇಳಲಿಕ್ಕೆ ನಿಮಗೆ ಮನೆ ಖರ್ಚೆ ಇದೆ, ಬೇರೆ ಅದಕ್ಕೆ ಬೇಕಾ, ಎಷ್ಟು ತಗೊಳ್ತೀರಿ. ಬಟ್ ನಾವೇ ದುಡಿದ್ರೆ, ನಮ್ಮ ಕೈಯಲ್ಲಿ ಹಣ ಇದ್ದರೆ ನಾವು ಕೇಳಬೇಕಂತಲೇ ಇಲ್ಲ, ಹೋಗಿ ತಗೊಂಡು ಬರ್ಬೋದಲ್ಲ. ಸ್ವಉದ್ಯೋಗ ಅಂತೂ ಎಲ್ಲ ಒಂದು ಮಹಿಳೆಯರಿಗೆ ಇತ್ತೀಚಿನ ಕಾಲದಲ್ಲಿ ಬೇಕೇ ಬೇಕು. ನೀವು ಕೆಲಸ ಮಾಡ್ತೀರಾ ಬಿಡ್ತೀರಾ, ಬಟ್ ಒಂದು ವಿದ್ಯೆ ಕಲ್ತಿರಬೇಕು. ಯಾವಾಗ ಪರಿಸ್ಥಿತಿ ಹೇಗೆ ಚೇಂಜ್ ಆಗ್ತದಂತ ಗೊತ್ತಿಲ್ಲ. ನಾನು ಪ್ರೊಫೆಷ್ನಲಿ ಟೀಚರ್ ಟ್ರೈನಿಂಗ್ ಮಾಡಿದ್ದವಳು. ಬಟ್ ಆ ಫೀಲ್ಡ್ ಬೇಡ, ಅದರಲ್ಲಿ ಜಾಸ್ತಿ ಏನು ಗ್ರೋತ್ ಇಲ್ಲ ಅಂತ ನಾನು ಒಂದು 30 ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ಗಳನ್ನು ಮಾಡ್ಕೊಂಡಿದ್ದೇನೆ ಬ್ಯಾಂಗ್ಳೂರಲ್ಲಿ. ಆನಂತರ ನಾನು ಅದರಲ್ಲಿ ವರ್ಕ್ ಮಾಡಲಿಲ್ಲ. ನನಗೆ ಯಾಕೋ ವರ್ಕ್ ಮಾಡಿದರೆ ಏನೋ ಬೇಡ ಅಂತಾಯಿತು, ಟ್ರೈನಿಂಗ್ ಮಾಡುವಂತಾಯಿತು. ನನಗೆ ಹೇಗೆ ಇದು ಇಷ್ಟು ಯೂಸ್ ಆಗಿದೆ, ಇನ್ನಷ್ಟು ಕೆಲವೊಂದು ಅಗತ್ಯ
ಬೇಕಾಗಿರುವ ಉದ್ಯೋಗ ಮಾಡುವ ಇಚ್ಛೆ ಇರುವ ಅಥವಾ ಅಗತ್ಯ ಇರುವ ಮಹಿಳೆಯರಿಗೆ ಸಹ ಇದು ಯೂಸ್ ಆಗಲಿ ಅಂತ ನಾನು ಈ ಥರ ಒಂದು ಟ್ರೈನಿಂಗ್ ಸೆಂಟರನ್ನು ಓಪನ್ ಮಾಡಿದೆ. ಮತ್ತು ಈ ಥರ ಫ್ರೀ ಕೋರ್ಸಸ್ ಈಗ ಸಿಕ್ಕಿದ್ದಂತೂ ಇನ್ನೂ ಖುಷಿ ಆಯಿತು. ನನಗೆ ಮೊದಲೇ ಇಷ್ಟ ಇತ್ತು ಫ್ರೀ ಕೋರ್ಸಸ್ ಯಾರಾದರೂ ಸ್ಪಾನ್ಸರ್ ಇದ್ದರೆ ಒಳ್ಳೇದಿತ್ತು. ಯಾಕಂದರೆ ತುಂಬ ಜನ ಲೇಡೀಸ್ ಫೀಸಿಗೆ ಎನ್ಕ್ವೈರಿ ಬರುವಾಗ ಕೇಳೋರಿದ್ರು, ಎಲ್ಲೂ ಫ್ರೀ ಇಲ್ವಾ ಮ್ಯಾಮ್, ನಮಗೆ ಅಂದರೆ ಕಲೀಲಿಕ್ಕೆ ಮನಸ್ಸು ಉಂಟು, ನಮಗೆ ಕೆಲಸ ಮಾಡಲಿಕ್ಕೆ ಉಂಟು, ಬಟ್ ನಮಗೆ ಮೆಟೀರಿಯಲ್ ತಗೊಳ್ಳುವಷ್ಟು ಹಣ ಇಲ್ಲ. ಯಾಕಂದರೆ ಅಂಥ ಪರಿಸ್ಥಿತಿಯಲ್ಲಿ ಇವಾಗ ತುಂಬ ಜನ ಇದ್ದಾರೆ, ಹೊರಗೆ ನೋಡುವಾಗ ಗೊತ್ತಾಗೋದಿಲ್ಲ. ಬಟ್ ಅವರನ್ನು ತುಂಬ ಡೀಪಾಗಿ ಅವರ ಪರಿಸ್ಥಿತಿ ಕೇಳಿದರೆ ನಿಜವಾಗಿ ಅವರಿಗೊಂದು 500 ರೂಪಾಯಿ ಇರುವುದಿಲ್ಲ, ಮನೆಯಲ್ಲಿ ಕೊಡುವುದಿಲ್ಲ, ನೀವು ಕಲೀರಿ ಬೇಕಾದರೆ, ಬಟ್ ಮಟೀರಿಯಲ್ಗೆ ನಾವು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ ಮಟೀರಿಯಲ್ಲು ಕೊಟ್ಟು ತುಂಬ ಎಲ್ಲ ಮಹಿಳೆಯರಿಗೆ ಇದು ತುಂಬ ಅಂದರೆ ತುಂಬ ಯೂಸ್ ಆಗಿದೆ. ನೀವು ಇಷ್ಟು ಕಲ್ತಿದ್ದೀರಿ, ಇಷ್ಟೊಂದು ಸಂಖ್ಯೆ ಇದೆ, ನೋಡುವಾಗ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಒಂದೊಂದು ಸ್ಕಿಲ್ ವಿದ್ಯೆ ಗೊತ್ತಿರುವವರೇ. ಇದರ ಎಷ್ಟು ವ್ಯಾಲ್ಯೂ ಇದೆ ಅಂತ ಪರಿಸ್ಥಿತಿ ಬರುವಾಗ ನಿಮಗೆ ಖಂಡಿತ ಗೊತ್ತಾಗ್ತದೆ. ಒಂದು ಕಾನ್ಫಿಡೆನ್ಸ್ ಇರ್ತದೆ, ನಮಗೆ ದುಡಿಬೋದು, ಮನೆಯಲ್ಲೇ ಕೂತ್ಕೊಂಡು ದುಡಿಬೋದು. ಈಗ ಈ ಫೀಲ್ಡಿಗೆ ಅಂತೂ ತುಂಬ ಸ್ಕೋಪ್ ಇದೆ, ಈ ಸ್ಕೋಪ್ ಯಾವತ್ತೂ ಬೀಳುವುದಿಲ್ಲ. ಹಾಗೆ ಮೇಕಪ್ಪಿಗೂ ಕೂಡ ಹಾಗೆ ವಿದ್ಯಾ ರಾಕೇಶ್ ಮೇಡಮ್ ಅವರು ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ, ಅದರಲ್ಲೂ ಒಳ್ಳೆಯ ಸ್ಕೋಪ್ ಇದೆ. ಸೊ ನೀವು ಆರಿ ಕಲಿತವರು ಇನ್ನು ಸ್ಯಾನಿಟೈಸರ್ಸ್ ಕಲೀರಿ, ಅದರ ಜೊತೆ ಬಾಕ್ಸ್ ಫೋಲ್ಡಿಂಗು ಕಲೀರಿ. ಒಂದಕ್ಕೊಂದು ಪೂರಕವಾಗಿ ಕಲಿತ ಹೋದರೆ ನಮಗೊಂದು ಕಮ್ಮಿ ಅಂದರೂ 30,000 ರಿಂದ 40,000 ದುಡಿಯೋದು ಏನೂ ಕಷ್ಟ ಆಗಲ್ಲ. ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಹಾಗೆ ಇಂಥ ಕೋರ್ಸ್ಗಳು ಇನ್ನಷ್ಟು ಎಲ್ರಿಗೂ ಸಿಗುವಂತಾಗಲಿ, ಹಾಗೆ ತುಂಬ ಮಹಿಳೆಯರು ಕೂಡ ಇದರ ಉಪಯೋಗವನ್ನು ಪಡೆಯುವಂತಾಗಲಿ. ಈ ಅವಕಾಶವನ್ನು ಕೊಟ್ಟಂಥ VRDFಗೂ ಮತ್ತೊಮ್ಮೆ ಧನ್ಯವಾದನ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಈ ತರಬೇತಿಯಿಂದ ಆಗಿದೆ. ಯಾಕಂದರೆ ನಾವು ತರಬೇತಿ ಆಗೋದು ಪ್ರತಿ ಸಲ ಹೇಳ್ತೇವೆ, ಮಹಿಳೆಯರು ಮುಂದೆ ಬಂದು ಮಾತಾಡಬೇಕು, ಸ್ಟೇಜ್ ಫಿಯರ್ ನಿಮ್ಮದು ಹೋಗಬೇಕು. ಮತ್ತು ನಮ್ಮ ಲಾಸ್ಟ್ ಸಮಾರಂಭಕ್ಕೆ ನಿಮಗೆ ಗೊತ್ತು, ನಮ್ಮ ಮಹಿಳೆಯರೇ ಅಲ್ಲಿ MC ಮಾಡಬೇಕು, ವೋಟ್ ಆಫ್ ಥ್ಯಾಂಕ್ಸ್ ಕೊಡಬೇಕು, ಧನ್ಯವಾದ ಕೊಡಬೇಕು ಅಂತ ಹೇಳ್ತೇವೆ. ಕಾರಣ ನಿಮ್ಮಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಮಾತಾಡಲಿಕ್ಕೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಬೇಕು, ಆ ಮಾರ್ಕೆಟಿಂಗ್ ಟೆಕ್ನಿಕ್ ನಿಮ್ಮಲ್ಲಿ ಬರಬೇಕು ಎಂಬ ಉದ್ದೇಶದಿಂದ ನಾವು ಆ ರೀತಿ ಮಾಡುವಂಥದ್ದು. ಸೊ ಯಾವಾಗ ನೀವು ಈ ರೀತಿ ಕಲಿತೀರಿ, ಆಗ ನಿಮಗೆ ಎಲ್ಲಿ ಹೋಗಿ ಮಾತಾಡುವಂಥದ್ದು ಕಾನ್ಫಿಡೆನ್ಸ್ ಬರ್ತದೆ. ಜೊತೆಗೆ ಈ ತರಬೇತಿಯಿಂದ ಇನ್ನೊಂದು ಬದಲಾವಣೆ ಅಂದರೆ ಸೈಕಾಲಜಿಕಲಿ ಅಂದರೆ ಒಂದು ಸಪೋರ್ಟ್ ಸಿಗ್ತದೆ. ಯಾವಾಗ ನೀವೊಂದು ಟೀಮಲ್ಲಿ ನನ್ನ ಜೊತೆ ಒಬ್ಬರು ಇದ್ದಾರೆ, ಒಬ್ಬರು ಫ್ರೆಂಡ್ಸ್ ಇದ್ದಾರೆ, ಒಬ್ಬರು ಜೊತೆಗಿದ್ದಾರೆ ಅಂತ ಹೇಳುವಾಗ ನಿಮ್ಮ ಮನೆಯ ಟೆನ್ಷನನ್ನು ಕೂಡ ಕಳೀಲಿಕ್ಕೆ ಈ ತರಬೇತಿ ನಿಮಗೆ ಬಹಳ ಸುಲಭ ಆಗ್ತದೆ. ಈ ತರಬೇತಿಗೆ ಬಂದು ಟೆನ್ಷನನ್ನು ಕಳ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಿದ ಸಾಕಷ್ಟು ಮಹಿಳೆಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಸ್ವಾವಲಂಬಿ ಎಂಬುವಂಥದ್ದು ಇಟ್ ಇಸ್ ನಾಟ್ ಓನ್ಲಿ ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ನಮ್ಮ ಮಹಿಳೆಯರು ಸ್ವಾವಲಂಬಿಗಳು ಆಗಿದ್ದಾರೆ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ನಮ್ಮ ಕಾಂಚನ ಮೇಡಮ್. ನಾನು ಈಗ KPT ಕಾಲೇಜಲ್ಲಿ ಫ್ಯಾಷನ್ ಡಿಸೈನರೇ, ಈಗ ಟೀಚ್ ಮಾಡ್ತಾ ಇದ್ದೇನೆ. ನನಗೆ ಆ ಟೀಚ್ ಮಾಡೋ ಅಲ್ಲಿಗಿಂತಲೂ ನನಗೆ ಗ್ರಾಮೀಣ ಪ್ರದೇಶದ ಅವರಿಗೆ ಕಲಿಸುವ ಭಾರಿ ಒಂದು ಖುಷಿ. ಯಾಕೆಂತ ಹೇಳಿದರೆ ಅವರ ನೋವು ಅದಕ್ಕೆ ಎಲ್ಲ ಸ್ಪಂದನೆ ಆಗ್ತದೆ. ಯಾಕೆಂದರೆ ಅವರಿಗೆ ಹೇಗೆ ಮಾಡೋದು, ಹೇಗೆ ನಾವು ಮುಂದೆ ಹೋಗಬೇಕು ಅದೆಲ್ಲ ಗೊತ್ತಿರಲಿಲ್ಲ. ಯಾಕಂದರೆ ಅವರು ಕಾಲೇಜಿಗೆ ಬರಲಿಲ್ಲಲ್ಲ ಆ ಥರ. ಅದಕ್ಕೆ ನಾವು ಎಂತ ಹೇಳೋದು ಅಂತ ಹೇಳಿದರೆ, ನಮ್ಮ ಕಾಲೇಜಲ್ಲಿ ತುಂಬ ಮಂದಿ ಸ್ಟೂಡೆಂಟ್ಸ್ನವರಿಗೆ ಕೆಲವರಿಗೆ ಫೀಸ್ ಕಟ್ಟಲಿಕ್ಕೆ ಆಗದೆ ಅವರು ಬಂದು ಹೇಳ್ತಾರೆ ನಾವು ಕಲಿಬೇಕು, ನಮಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಅದರಲ್ಲಿ 2-3 ಜನಕ್ಕೆ ನಾನು ಫೀಸ್ ಕಟ್ಟಿದ್ದೇನೆ, ನನ್ನ ಇದರಲ್ಲಿ ಕಟ್ಟಿಸಿದ್ದೇನೆ. ಅದೊಂದು ನನಗೆ ತುಂಬ ಧನ್ಯ. ಯಾಕೆಂತ ಹೇಳಿದರೆ ಆ ಮಕ್ಕಳು ಕಲ್ತಿದ್ದಾರೆ, ಈಗ 2-3 ಜನ ದುಬೈಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ಮತ್ತು 1 ವರ್ಷ ನಾನು ಪುತ್ತೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಟೀಚ್ ಮಾಡಿದೆ. ಇದೆಲ್ಲ ಕಡೆ ತುಂಬ ಒಂದು 7-8-9 ವರ್ಷ ಆಯಿತು ನನಗೆ ಕಾಲೇಜಲ್ಲಿ ಇದ್ದೇನೆ. ಆದರೆ ಆ ಕಾಲೇಜ್ ಟೀಚಿಗಿಂತಲೂ ನನಗೆ ಗ್ರಾಮೀಣ ಪ್ರದೇಶದ ಸ್ಟೂಡೆಂಟ್ಸಿಗೆ ಹೇಳುವುದು ತುಂಬ ಖುಷಿ. ಯಾಕಂತ ಹೇಳಿದರೆ ಅವರ ಒಂದು ಭಾವನೆ, ಹೇಗೆ ಇದು ಮಾಡೋದು, ಹೇಗೆ ಹೇಳಿಕೊಡೋದು, ನಮಗೆ ಇದು ಆಗ್ತದಾ ಅಂತೆಲ್ಲ ಕೆಲವು ಕ್ವಶನ್ ಇತ್ತು ಅವರಿಗೆ. ಅದೆಲ್ಲ ನಾನು ಹೇಳ್ತಾ ಇದ್ದೆ, ನೋಡಿ ಮುಂದೆ ಬನ್ನಿ, ನಮ್ಮ ಬ್ಲೌಸಿಗೆ ಈಗ 4,000 5,000 ಉಂಟು, ಮತ್ತು ನಮ್ಮ ಕಾಲೇಜಲ್ಲಿ ಇಷ್ಟು ಫೀಸ್ ಉಂಟು, ನಿಮಗೆ ಈ ಇದರಲ್ಲಿ ಬ್ಯಾಂಕಿನವ್ರು ಮಾಡೋ ಇದರಲ್ಲಿ ನಿಮಗೆ ತುಂಬ ಉಪಕಾರ ಆಗಿದೆ ಅಲ್ಲ, ಅದು ಗೊತ್ತಿಲ್ಲವಾ, ನಿಮ್ಗೆ ಗೊತ್ತಿಲ್ಲ ನಿಮಗೆ ಅದರ ಬಗ್ಗೆ. ಯಾಕೆಂದರೆ ನಾನು ಕಾಲೇಜಲ್ಲಿ ಕಲಿತ ಮಕ್ಕಳು ಈಗ ಇದು ಮಾಡ್ತಾ ಇದ್ದಾರೆ, ಅಂದರೆ ಫ್ಯಾಷನ್ ಡಿಸೈನರ್ ಆಗಿ ಮಾಡ್ತಾ ಇದ್ದಾರೆ, ಅದು ಟೀಚ್ ಕೂಡ ಮಾಡ್ತಾ ಇದ್ದಾರೆ. ಈಗ 3-4 ಜನ ಅಲ್ಲಿ ಕಲಿತಾ ಇದ್ದಾರೆ. ಈಗ ಅದೇ ರೀತಿ ನಮ್ಮ ಇದರದ್ದು ಗ್ರಾಮೀಣ ಪ್ರದೇಶದ ನಾನು ಕಲಿಸಿದ, ನಾನಂತಲ್ಲ ಎಲ್ಲ ಸ್ಟೂಡೆಂಟ್ಸ್ನವರು ಒಂದು ಹೇಳುವುದಂತಾರೆ, ಪ್ರತಿಯೊಬ್ಬರು ಇದು ಕಲಿತು ನಾವು ಸಹ ಒಂದು ಟೀಚರ್ ಆಗಬೇಕು, ನಾವು ಸಹ ಒಂದು ಆ ಥರದಲ್ಲಿ ಮುಂದೆ ಹೋಗಬೇಕು ಅಂತೇಳಿ ನನ್ನ ಆಸೆ. ಯಾಕೆಂದರೆ ನಾವು ಹೇಗೆ ಕಷ್ಟಪಟ್ಟು ಬಂದಿದ್ದೇವೆ
ಅವರಿಗೆ ಈ ಬ್ಯಾಂಕಿನಿಂದ ತುಂಬ ಉಪಕಾರ ಆಗಿದೆ. ಆ ಕಾರಣ ದಯವಿಟ್ಟು ನನಗೆ ಇಂಥ ಒಂದು ಅವಕಾಶವನ್ನು ನೀವು ಗ್ರಾಮೀಣ ಪ್ರದೇಶದಲ್ಲಿ ಕಲಿಸುವ ಅವಕಾಶ ನನಗೆ ಕೊಡಬೇಕಾಗಿ ಕೇಳಿಕೊಡ್ತೇನೆ. ಯಾಕೆಂದರೆ ನಾನು ಸರ್ ಹತ್ರ ಹೇಳ್ತಿದ್ದೆ, ಸರ್ ಕಾಲೇಜಿಗಿಂತಲೂ ನನಗೆ ಇದೇ ಆಗ್ಬೋದು ಅಂತ. ಯಾಕೆಂದರೆ ಗ್ರಾಮೀಣ ಪ್ರದೇಶದ ಕೆಲವು ಅಂದರೆ ತುಂಬ ನೋವಲ್ಲಿದ್ದವರಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅಂದರೆ ಕೆಲವರ ಮಾತು ನಾನು ಕೇಳಿದ ಮೇಲೆ ಆಯಿತು, ನಮ್ಮಿಂದ ಅವರಿಗೇನಾದರೂ ಆಗಬೇಕು. ಯಾಕೆಂದರೆ ಅವರು ಒಳ್ಳೆಯದಾಗಿ ಆ ಹೆಸರು ನಮ್ಮ ಇವರಿಗೆ VRD ಅವರಿಗೆ ಅದು ಬರಬೇಕು ಅಂತೇಳಿ ನನ್ನ ಆಸೆ. ನಮಸ್ಕಾರ. ನಾನು ಒಂದು 4-5 ವರ್ಷಕ್ಕಿಂತ ಮುಂಚೆ ಒಂದು ಟೈಲರಿಂಗ್ ತರಬೇತಿಯನ್ನು ನಾನು ನಮ್ಮ ಕೊನಾಜ ಗ್ರಾಮ ಚಾವಡಿಯಲ್ಲಿ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಫ್ರೀ ಕೋರ್ಸ್ ಅಂತಲ್ಲ, ಅದು ನನ್ನ ಸ್ವಂತವಾದ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ತುಂಬ ವಿದ್ಯಾರ್ಥಿನಿಗಳು ಕಲಿತಾ ಇದ್ದರು. ಆವಾಗ ಏನಂದರೆ ಅದು ನಮ್ಮ ಪ್ಲೇಸ್ ಆಗಿರ್ಬೋದು, ಅದು ಗ್ರಾಮೀಣ ಪ್ರದೇಶ. ನಮ್ಮ ಇವಾಗ ಕಾಂಚನ ಮೇಡಮ್ ಹೇಳಿದಂತೆ ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ತುಂಬ ಪ್ರಾಬ್ಲಮ್ಸ್ ಇರ್ತದೆ. ಅವರು ಸಮಸ್ಯೆಗಳನ್ನು ಮೆಟ್ಟಿ ನಮ್ಮಲ್ಲಿಗೆ ಬರ್ತಾರೆ. ಹಾಗೆ ನಮ್ಮಲ್ಲಿ ತುಂಬ ಸಮಸ್ಯೆಗಳನ್ನು ಅವರು ತೋಡಿಕೊಳ್ಳುತ್ತಾರೆ. ನಮಗೆ ಕಲೀಲಿಕ್ಕೆ ಆಸೆ ಉಂಟು, ಕೆಲವರಿಗೆ ಅದು ಫೈನಾನ್ಷಿಯಲ್ ಆಗಿ ಅವರಿಗೆ ಕಲಿಯುವಂತಹ ಅರ್ಹತೆ ಇರುವುದಿಲ್ಲ. ಹಾಗೆ ಇರುವಾಗ ನಾನು ಕೂಡ ಅವರಿಗೆ ವರ್ಷಕ್ಕೆ 1-2-3 ಜನರಿಗೆ ಫ್ರೀಯಾಗಿ ಕಲಿಸ್ತಾ ಇದ್ದೆ. ಹೀಗಿರುವಾಗ ನಮ್ಮ ಇವಾಗ 1 ವರ್ಷಕ್ಕಿಂತ ಮುಂಚೆ VRDFನವರು ಹಾಗೂ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಇವರು ನಮ್ಮಲ್ಲಿಗೆ ಬಂದು ಹೀಗೆ ಒಂದು ಉಚಿತ ಟ್ರೈನಿಂಗ್ ಕೋರ್ಸ್ ಉಂಟು ಅಂತ ಹೇಳಿದಾಗ ಕೂಡಲೇ ಅದನ್ನು ಒಪ್ಪಿಕೊಂಡೆ ನಾನು. ನಮ್ಮಿಂದ ಅಥವಾ ನಮ್ಮ ಮುಖಾಂತರ ಈ ಒಂದು ಯೋಜನೆ ಅವರು ಬಡವರಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿಗೆ ತಲುಪುವುದಾದರೆ ಅದು ದೊಡ್ಡ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸುತ್ತೇನೆ. ಹಾಗೆಯೇ ನಮ್ಮಲ್ಲಿಗೆ ತುಂಬ ಜನ ಇವಾಗ 2-3 ಬ್ಯಾಚ್ ಆಯಿತು. ಫಸ್ಟ್ 3 ತಿಂಗಳು ನಾವು ಟೈಲರಿಂಗ್ ತರಬೇತಿಯನ್ನು ಇದೇ ಯೋಜನೆಯ ಮುಖಾಂತರ ಕೊಟ್ಟಿದ್ದೇವೆ. ಆನಂತರ ಆ್ಯರಿ ವರ್ಕ್ ತರಬೇತಿಯನ್ನು ಕೊಟ್ಟಿದ್ದೇವೆ. 2 ತರಬೇತಿ ಶಿಬಿರ ಮುಗಿಯಿತು. ಇನ್ನೂ ಕೂಡ ನಮಗೆ ಅವರು ಕೊಡುವ ವಿದ್ಯಾರ್ಥಿನಿಗಳ ಸಂಖ್ಯೆ ಜಾಸ್ತಿ ಇದೆ. ಕೊಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ, ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆಯೇ ನಾವು ಮಹಿಳೆಯರು ಸಹೋದ್ಯೋಗಿಗಳಾಗಬೇಕೆನ್ನುವುದು ಈಗಿನ ಕಾಲದ ಒಂದು ಬೇಡಿಕೆ ಆಗಿರ್ತದೆ. ಅಂದರೆ ನಾವು ಯಾವುದೇ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಇನ್ನೊಬ್ಬರ ಮುಂದೆ, ಅದು ನಮ್ಮ ಸ್ವಂತ ಗಂಡನಾಗಿರಲಿ ಅಥವಾ ತಂದೆಯೇ ಆಗಿರಲಿ, ಅವರ ಮುಂದೆ ನಾವು ಕೇಳುವಾಗ ನಮಗೆ ಸ್ವಾಭಿಮಾನ ಎನ್ನುವುದು ನಮಗೆ ಹೆಚ್ಚಿನವರಿಗೆ ಅಡ್ಡಿ ಬರುತ್ತೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಾವೇ ದುಡಿದು ನಾವೊಂದು ಯಾವುದಾದ್ರೂ ನಮ್ಮ ದುಡಿಮೆಯಿಂದಲೇ ನಾವು ಖರೀದಿ ಮಾಡುವುದಾದರೆ ಅದಕ್ಕಿಂತ ಒಂದು ಖುಷಿ ಹಾಗೂ ಹೆಮ್ಮೆಯ ವಿಷಯ ಬೇರೆ ಇಲ್ಲ ಅಂತ ನನ್ನ ಅನುಭವದಿಂದ ನಾನು ಹೇಳಬಲ್ಲೆ. ಇವಾಗ ಮಾತಾಡಿದಂಥ ಕಾಂಚನ ಮೇಡಮ್ ನಮಗೆ ಕಲಿಸಿಕೊಟ್ಟ ಗುರು ಕೂಡ ಹೌದು. ಅವರ ಸಂಸ್ಥೆಯಲ್ಲಿ ಕೂಡ ನಾನು ಕಲ್ತಿದ್ದೇನೆ ಅಂತ ಹೇಳಿಕೊಳ್ಳಿಕ್ಕೂ ನಾನು ಹೆಮ್ಮೆ ಪಡ್ತೇನೆ. ಅವರು ನನಗೆ ಎಂಬ್ರಾಯ್ಡ್ರಿ ಕಲಿಸಿದ ಟೀಚರ್ ಕೂಡ ಆಗಿರ್ತಾರೆ. ಹಾಗೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳುವಂತಾಗಲಿ, ಹಾಗೆಯೇ ಎಲ್ಲರಿಗೂ ಇದರಿಂದ ಉಪಯೋಗವಾಗಲಿ ಅಂತ ಹೇಳುತ್ತಾ ಚೊಕ್ಕದಾಗಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೊತೆಗೆ ನೋಡಿ, ಇದು ಬ್ಯಾಗ್, ಬಟ್ಟೆ ಬ್ಯಾಗ್, ಕ್ಲೋತ್ ಬ್ಯಾಗ್, ಇದು ಕೂಡ ನಮ್ಮ ಮಹಿಳೆಯರೇ ಮಾಡಿರೋದು. ಯಾಕಂದರೆ ಈಗ ಪ್ಲಾಸ್ಟಿಕ್ಕಿಗೆ ನಾವು ಬದಲಾಗಿ ಇಂಥ ಬ್ಯಾಗ್ಗಳನ್ನು ಮಾಡಬಹುದು. ಜೊತೆಗೆ ಇಲ್ಲಿ ಬ್ರ್ಯಾಂಡಿಂಗ್ ಕೂಡ ಮಾಡಿದ್ದಾರೆ ನೋಡಿ, ಇದು NRLM ಥ್ರೂ ನಮ್ಮ ಅವರು ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಸೊ ಈ ರೀತಿ ನೀವು ಯಾವುದೇ ವಸ್ತುಗಳಿಗೆ ನಿಮ್ಮ ಬ್ರ್ಯಾಂಡಿಂಗ್ ಒಂದು ಮಾಡಿದರೆ ನಮ್ಮದೇ ಒಂದು ಬ್ರ್ಯಾಂಡಿಂಗ್ ಖಂಡಿತವಾಗಿ ಪ್ರಚಾರದಲ್ಲಿ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಎಲ್ಲರೂ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಇದು ಸಿದ್ದಕಟ್ಟೆ ಪಂಚಾಯತಿಯಲ್ಲಿ ನಾವು ಅವರಿಗೆ ಬಟ್ಟೆ ಬ್ಯಾಗ್ ತರಬೇತಿ ಕೊಟ್ಟಿದ್ದೇವೆ. ಅದನ್ನು ಮಹಿಳೆಯರು ಹೊಲಿದು ಈಗ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವ ಎಲ್ಲ ಸ್ವಾವಲಂಬಿ ಮಹಿಳೆಯರಿಗೆ ಒಂದು ಜೋರಾಗಿ ಚಪ್ಪಾಳೆ ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ನೀವೇನಲ್ಲಿ ಕೂತ್ಕೊಂಡಿದ್ದೀರಾ, ನೀವು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ತರಬೇತರಾಗಿ ಬರ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಅದಕ್ಕೆ ಒಂದು ಪ್ರಯತ್ನ ಬೇಕು. ಈಗ ನಮ್ಮ ಗ್ರಾಮೀಣ ವಿಕಾಸ ಅಭಿವೃದ್ಧಿ ಇವರ ಪ್ರತಿಷ್ಠಾನದಿಂದ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಿದ್ದಾರೆ. ಯಾಕೆಂತ ಹೇಳಿ ನಾನು ಸುಮಾರು 12 ವರ್ಷಗಳಿಂದ ಬೇರೆ ಬೇರೆ ಸರ್ಕಾರದ ಇಲಾಖೆಯಲ್ಲಿ ತರಬೇತುದಾರರಾಗಿ ನಾನು ಕೆಲಸ ಮಾಡಿದವಳು. ಕಾರ್ಮಿಕ ಇಲಾಖೆ ಆಗಲಿ, MSME ಆಗಲಿ ಅಥವಾ DICಯಿಂದಾಗಲಿ ಬೇರೆ ಬೇರೆ ತರಬೇತಿಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ, ಎಲ್ಲ ಸರ್ಕಾರದ ಕಾರ್ಯಕ್ರಮಗಳು, ಈ ಟ್ರಸ್ಟಿನದಾದಂತಹ ಕಾರ್ಯಕ್ರಮ ಏನಂತ ಹೇಳಿದರೆ ನಿಮಗೆ ಮೆಟೀರಿಯಲ್ ಕೊಡ್ತಾರೆ. ಬೇರೆ ಎಲ್ಲಿ ಕೂಡ ಮೆಟೀರಿಯಲ್ ಕೊಟ್ಟದ್ದನ್ನು ನಾನು ನೋಡಲಿಲ್ಲ. ಭತ್ತೆ ಕೊಡ್ತಾರೆ ಬಂದದಕ್ಕೆ, ಆದರೆ ಇಲ್ಲಿ ಮೆಟೀರಿಯಲನ್ನು ಕೊಟ್ಟು ನಿಮಗೆ ಊಟದ ವ್ಯವಸ್ಥೆ ಇರ್ಬೋದು, ಏನೆಲ್ಲ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ ನಿಮಗೆ. ಇದೊಂದು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೋದು ಈ ಸಂಸ್ಥೆಯಿಂದ.
ಮತ್ತೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದು ಕರೆಕ್ಟ್ ಟೈಮ್ ನಿಮ್ಮದು. ಈಗ ಯಾರಿಗೆ ಈಗ ತರಬೇತಿಯನ್ನು ಕೊಡ್ತಿದ್ದಾರೆ, ಇದು ನಾವು ತರಬೇತಿ ತಗೊಳ್ಳಿಕ್ಕೆ ಒಂದು ರೈಟ್ ಟೈಮ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದೇ ತರಬೇತಿಯನ್ನು ಕಾಲೇಜ್ ಸ್ಟೂಡೆಂಟಿಗೆ ಆಗಲಿ ಅಥವಾ ಮನೆಯಲ್ಲಿದ್ದ ಒಂದು ಏಜ್ ಆದವರಿಗೆ ಆಗಲಿ ಕೊಡೋದು ಅದೊಂದು ಉತ್ತಮ ಅನಿಸೋದಿಲ್ಲ. ಯಾಕೆಂದರೆ ಅವರಿಗೆ ಒಂದು ಅದರ ಇಂಟ್ರೆಸ್ಟ್ ಇರೋದಿಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಒಂದು ಹೆಣ್ಣು ಮಗಳು ನಿಜವಾದ ಒಂದು ತರಬೇತಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಮದುವೆ ಆದ ಮೇಲೆ ಅಂತ ಹೇಳ್ಬೋದು. ಹಾಗೆ ಅದು ಕರೆಕ್ಟ್ ಟೈಮ್ ಅಂತ ಕೂಡ ಹೇಳ್ತೇನೆ, ಯಾಕಂದರೆ ನಿಮ್ಮದೊಂದು ತರಬೇತಿ ಪಡ್ಕೊಳ್ಳಿಕ್ಕೆ. ಹಾಗೆ ಪಡ್ಕೊಂಡಂಥ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ 2 ಅನಿಸಿಕೆಯನ್ನು ಮುಕ್ತಾಯಗೊಳಿಸ್ತೀನಿ. ಬ್ಯಾಂಕ್ ಆಫ್ ಬರೋಡಾ ಸಂಯೋಜಿತ ಸಂಸ್ಥೆ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು VRDF ಇವರ ಆಶ್ರಯದಲ್ಲಿ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಸ್ವಾವಲಂಬಿ 2026 ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಶ್ರೀ ರಾಜೇಂದ್ರ ರೈ, ನಿವೃತ್ತ ವಿಜಯ ಬ್ಯಾಂಕ್ ಚೀಫ್ ಮ್ಯಾನೇಜರ್, ಹಾಗೆಯೇ ಸುಮಾರು 20 ವರ್ಷಗಳಿಂದ VRDFನ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಶ್ರೀ ರಾಜೇಶ್ ಖನ್ನಾ ಸರ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀ ರಾಜೇಶ್ ಖನ್ನಾ ಸರ್ ಅವರ ಕಿರು ಪರಿಚಯ. ಅವರು ಸುಮಾರು 3 ದಶಕಗಳ ಸಮೃದ್ಧ ಅನುಭವ ಹೊಂದಿರುವ ಹಿರಿಯ ಬ್ಯಾಂಕಿಂಗ್ ವೃತ್ತಿಪರರು. ಪ್ರಸ್ತುತ ಅವರು ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ವಲಯದ ವಲಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಲ ಮತ್ತು MSME ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಳವಾದ ಪರಿಣತಿ ಹೊಂದಿರುವ ಸಾಮಾನ್ಯ ನಿರ್ವಹಣಾ ತಜ್ಞರಾಗಿರುವ ಅವರು ಬ್ಯಾಂಕಿನ SME ಸಾಲ ಚೌಕಟ್ಟನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಜೊತೆಗೆ ಕಾರ್ಪೊರೇಟ್ ಮಟ್ಟದಲ್ಲಿ MSME ಕ್ಷೇತ್ರದ ನೀತಿ ರೂಪಣೆ ಮತ್ತು ಪರಿಷ್ಕರಣೆ ಸಕ್ರಿಯವಾಗಿ ಕೊಡುಗೆ ನೀಡಿದ್ದಾರೆ. BSc ಮತ್ತು MBA ಪದವಿಗಳನ್ನು ಪಡೆದಿರುವ ಶ್ರೀ ರಾಜೇಶ್ ಖನ್ನಾ ಅವರು ಸಾಲ ವಿಭಾಗ, SME ಸಾಲ ಘಟಕಗಳು, ಪ್ರಾದೇಶಿಕ ಕಚೇರಿಗಳು, ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳು ಹಾಗೂ ಕಾರ್ಪೊರೇಟ್ ಕಚೇರಿಗಳಲ್ಲಿ ಹಲವು ಪ್ರಮುಖ ನಾಯಕತ್ವ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಈ ಹುದ್ದೆಗಳಲ್ಲಿ ಅವರು ತಂತ್ರಾತ್ಮಕ, ಕಾರ್ಯಾಚರಣಾತ್ಮಕ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಜನಕೇಂದ್ರಿತ ನಾಯಕತ್ವಕ್ಕಾಗಿ ಪ್ರಸಿದ್ಧರಾಗಿರುವ ಶ್ರೀ ರಾಜೇಶ್ ಖನ್ನಾ ಅವರು ಸಮಾವೇಶಾತ್ಮಕ ನಾಯಕತ್ವ ಶೈಲಿ, ಸಿಬ್ಬಂದಿ ತೊಡಗಿಸಿಕೊಳ್ಳುವಿಕೆ, ಸಾಮರ್ಥ್ಯ ವೃದ್ಧಿ ಮತ್ತು ನೈತಿಕ ಆಡಳಿತದತ್ತ ತಮ್ಮ ಬದ್ಧತೆಯಿಂದ ಗುರುತಿಸಿಕೊಂಡಿದ್ದಾರೆ. ಮಂಗಳೂರು ವಲಯದಲ್ಲಿ ಅವರ ಅವಧಿಯಲ್ಲಿ ಅವರು ಹಲವು ಜನಪರ ಉಪಕ್ರಮಗಳಿಗೆ ಮನ್ನಣೆ ನೀಡಿ ನಂಬಿಕೆ, ಕಾರ್ಯಕ್ಷಮತೆ ಮತ್ತು ಸಿಬ್ಬಂದಿ ಕಲ್ಯಾಣವನ್ನು ಉತ್ತೇಜಿಸುವ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ಅವರ ನಾಯಕತ್ವ ಶ್ರೇಷ್ಠತೆಗೆ ಅನೇಕ ಪ್ರಶಂಸೆಗಳು ಮತ್ತು ಗೌರವಗಳು ದೊರೆತಿವೆ. ವಿಶೇಷವಾಗಿ MSME ಮತ್ತು ಚಿಲ್ಲರೆ ಸಾಲ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ವಿಶೇಷ ಮಾನ್ಯತೆ ಪಡೆದಿದ್ದಾರೆ. ನೀತಿ ಪರಿಣತಿ, ವ್ಯವಹಾರ ಚಾತುರ್ಯ ಮತ್ತು ಮಾನವೀಯ ಮೌಲ್ಯಗಳ ಸಮನ್ವಯದೊಂದಿಗೆ ಶ್ರೀ ರಾಜೇಶ್ ಖನ್ನಾ ಅವರು ಸಂಸ್ಥೆಯ ಬೆಳವಣಿಗೆ ಹಾಗೂ ಸಮುದಾಯ ಅಭಿವೃದ್ಧಿಗೆ ನಿರಂತರವಾಗಿ ಅರ್ಥಪೂರ್ಣ ಕೊಡುಗೆ ನೀಡುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ರಾಜೇಶ್ ಶರ್ಮಾ ಸರ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ರಾಜೇಶ್ ಡಿ ಶರ್ಮಾ ಅವರು ವಡೋದರ, ಅಹಮದಾಬಾದ್, ಗೋಧ್ರಾ, ವಲ್ಸಾದ್, ಸೂರತ್, ಮುಂಬೈ, ಇಂಡೋರ್, ರಾಯ್ಪುರ್ ಹಾಗೂ ಜಬಲ್ಪುರ್ ನಗರಗಳಲ್ಲಿ ಸೇವೆ ಸಲ್ಲಿಸಿದ್ದು ಭಾರತದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ ಸಮೃದ್ಧ ಅನುಭವವನ್ನು ಹೊಂದಿದ್ದಾರೆ. ಅವರು BCom, MBA ಹಾಗೂ MA ಪದವಿಗಳನ್ನು ಪಡೆದಿದ್ದು CAIIB ಅರ್ಹತೆಯನ್ನು ಹೊಂದಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳ ಅನುಭವ ಹೊಂದಿರುವ ಅವರು ಕಾರ್ಯಾಚರಣೆ ಮುಖ್ಯಸ್ಥ, ಶಾಖಾ ಮುಖ್ಯಸ್ಥ, ಪ್ರಾದೇಶಿಕ ಮುಖ್ಯಸ್ಥ ಹಾಗೂ ನೆಟ್ವರ್ಕ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ರಾಜೇಶ್ ಡಿ ಶರ್ಮಾ ಅವರು ಪ್ರೇರಣಾದಾಯಕ ವಾಗ್ಮಿಯಾಗಿದ್ದು ಉತ್ತಮ ಮಾರ್ಗದರ್ಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ ಅವರು ಮೇ 2025ರಿಂದ ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ವಲಯ ಕಚೇರಿಯಲ್ಲಿ
ಉಪ ಮಹಾಪ್ರಬಂಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಸಂಜೀವಿನಿ ಕರ್ನಾಟಕ ರಾಜ್ಯ ಜೀವನೋಪಾಯ ಸಂವರ್ಧಿತ ಸಂಸ್ಥೆ NRLM ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಶ್ರೀ ಹರಿಪ್ರಸಾದ್ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಇಂದಿನ ಇನ್ನೋರ್ವ ಅತಿಥಿ ಶ್ರೀಮತಿ ಗಿರಿಜಾತೆ ಭಂಡಾರಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಗಿರಿಜಾತೆ ಭಂಡಾರಿಯವರು ನಮ್ಮ VRDF ಆರಂಭವಾದ ಅಂದಿನಿಂದ VRDFನ ಗವರ್ನಿಂಗ್ ಕೌನ್ಸಿಲ್ ಕಮಿಟಿ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮಹಿಳಾ ಸಬಲೀಕರಣಕ್ಕಾಗಿ ಅವರು ತುಂಬ ಕೊಡುಗೆಯನ್ನು ನೀಡಿದ್ದಾರೆ. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಸಿದ್ಧಿದಾಯಕ ನಿನ್ನ ಹೊದ್ದಿ ಮೇರೆವೇನು ನಾನು ಅಭಿಷಯನನ ಮಹಿಮೆ ಮತದಲ್ಲಿ ಹೇಳುವ ಶುದ್ಧ ಮತಿಯನು ಕೊಟ್ಟು ಉದಯಿಸಬೇಕೆನ್ನ ಮಾಧವಲ್ಲವೇಣು ಕೃಷ್ಣ ಗತಿಯ ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ VRDFನ CEO ಆಗಿರುವಂತಹ ಶ್ರೀ ಜ್ಯೋತಿರಾಜ್ ಸರ್ ಇವರು. ಎಲ್ಲರಿಗೂ ನಮಸ್ಕಾರ. ಸ್ವಾವಲಂಬಿ 2026. Today I am happy to present before you Swavalambi 2026 by VRDF in association with BVT and NRLM Mangalore. 1990ಗೆ VRDF ಸ್ಟಾರ್ಟ್ ಆಗಿದೆ. ಆವಾಗ ವಿಜಯ ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡಿದರೆ ಅದು ಈಗ ನಮ್ಮದು ಅಫಿಲಿಯೇಷನ್ ಬ್ಯಾಂಕ್ ಆಫ್ ಬರೋಡ ಜೊತೆ. VRDF ಮೇಜರ್ ಆಗಿ ಅಗ್ರಿಕಲ್ಚರ್, ಎಜುಕೇಷನ್, ಎನ್ವೈರ್ಮೆಂಟ್, ಹೆಲ್ತ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಈ 5 ವಿಷಯದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸ್ಕಿಲ್ ಡೆವಲಪ್ಮೆಂಟ್ ಅದರಲ್ಲಿ ನಾವು ಹಲವಾರು ಟ್ರೈನಿಂಗ್ ನಿಮಗೆ ಕೊಟ್ಟಿದ್ದೀವಿ. ಬೇಸಿಕಲಿ ನಮ್ಮ ಟ್ರೈನಿಂಗ್ಸ್ ಎಲ್ಲ ಉಡುಪಿ, ಮ್ಯಾಂಗ್ಳೂರು, ಪುತ್ತೂರು, ಈಗ ನಾವು ಕಾಸರಗೋಡು ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಈಗ ಇದು ಶಿವಮೊಗ್ಗದಲ್ಲಿನೂ ಸ್ಟಾರ್ಟ್ ಮಾಡಬೇಕಂತ ನಮ್ಮದು ಆಸೆ. ಅದಕ್ಕೆ ನಾವು ಈಗ ಮುಂದೆ ಅದರದ್ದು ಸ್ಟೆಪ್ ತಗೊಳ್ತಾ ಇದ್ದೀನಿ. ನಾವು ಬೇಸಿಕಲಿ ಟ್ರೈನಿಂಗ್ಸ್ ಕೊಡ್ತಾ ಇದ್ದೀವಿ. ಟೇಲರಿಂಗ್, ಎಂಬ್ರಾಯ್ಡ್ರಿ, ಆರಿ ವರ್ಕ್, ಮಸಾಲ ಮೇಕಿಂಗ್, ಬ್ಯಾಗ್ ಮೇಕಿಂಗ್, ಕ್ಯಾಂಡಲ್ ಮೇಕಿಂಗ್, ಸೋಪ್ ಮೇಕಿಂಗ್, ಫಿನೈಲ್ ಮೇಕಿಂಗ್, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮೇಕಿಂಗ್. ಅದು ಮಾತ್ರ ಅಲ್ಲ, ನಮ್ಮ VRDFದು ಒಂದು ನಮ್ಮ ಕಡೆಯಿಂದ ಒಂದಿದೆ ಅಭ್ಯರ್ಥನೆ. ನಿಮ್ಮ ಕಡೆ ನಿಮಗೆ ಏನಿದೆ ಅಂತ, ನಿಮಗೆ ಯಾವ ಟ್ರೈನಿಂಗ್ ಬೇಕು ಅದು ನೀವು ನಮಗೆ ಹೇಳಬೇಕು. ಸೊ ಅಷ್ಟು ಫ್ರೀಡಮ್ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಸೆಕೆಂಡ್, ಈಗ ರೂಟ್ ಸೆಟ್ ಆಗಲಿ, ಬಾಬ್ ಸೆಟ್ ಆಗಲಿ, ವೆಬ್ ಸೆಟ್ ಆಗಲಿ, ಅಲ್ಲಿ ಎಲ್ಲ ನೀವು ಅಲ್ಲಿ ಹೋಗಿ ನೀವು ಕಲಿಬೇಕಾಗ್ತದೆ. ಅಲ್ಲಿ ಸ್ಟೇ ಮಾಡಿ ನಿಮ್ಮ ಫ್ಯಾಮಿಲಿಯಿಂದ ದೂರ ಹೋಗಿ ನೀವು ಕಲಿಬೇಕಾಗ್ತದೆ. ಬಟ್ ನಾವು ನಿಮ್ಮ ಕಡೆ ಬರ್ತಾ ಇದೆ. ನಾವೊಂದು ಹಳ್ಳಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ಸ್, ಹೆಲ್ತ್ ಕ್ಯಾಂಪ್ಸ್, ಸ್ಕೂಲ್ಸಲ್ಲಿ ಹಲವಾರು ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆ ಇಲ್ಲ ನಮ್ಮ ಕ್ಲೀನ್ಲಿನೆಸ್ ಬಗ್ಗೆ ನಾವು ಟಾಕ್ ಕೊಡ್ತಾ ಇದ್ದೀವಿ. ಮತ್ತು ಹಲವಾರು ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಟೋಟಲ್
2024-25 ನಾವು 100 ಕಾರ್ಯಕ್ರಮ ಮಾಡಿದ್ದೀವಿ. ಬಟ್ ಲಾಸ್ಟ್ ಇಯರ್ ನಾನು ಬಂದಾದ ಮೇಲೆ ಈಗ 200 ಕಾರ್ಯಕ್ರಮ ನಾವು ಮಾಡಿ ಆಗಿದ್ದೀವಿ ಇಷ್ಟುವರೆಗೆ. ಅಪ್ರಾಕ್ಸಿಮೇಟ್ 25 ಟ್ರೈನೀಸ್ ಜಾಸ್ತಿ ಇರ್ತದೆ. ಕೆಲದರಲ್ಲಿ ಮಸಾಲ ಮೇಕಿಂಗಲ್ಲಿ 50 ಇರ್ತದೆ, ಟೇಲರಿಂಗಲ್ಲಿ 30 ಇರ್ತದೆ. ಬಟ್ ಆ್ಯಾವರೇಜ್ ಆಗಿ ನಾವು ಒಂದು 25 ಮೆಂಬರ್ಸ್ ತಗೊಂಡ್ಬಿಟ್ರೇನು ನಾವು ಇಷ್ಟುವರೆಗೆ 5,000 ಜನಗೆ ನಾವು ಲಾಸ್ಟ್ ಇಯರ್ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಚಿಕ್ಕ ಉದಾಹರಣೆ ಮಾತ್ರ ನಾವು ಇಲ್ಲಿ ಎಲ್ಲರೂ ಬಂದ್ಬಿಟ್ಟು ಬಂದಿದ್ದೀರಾ ಇವರು. ನಮ್ಮದು ಸ್ಟಾಲ್ ಈಗ ನಿಮಗೆ ಗೊತ್ತಾಗ್ತದೆ. ನಮ್ಮ ಸ್ಟಾಲ್ ಬೇಸಿಕ್ ನಮ್ಮ ಉದ್ದೇಶ ಅಂತ ಹೇಳಿಬಿಟ್ರೆ ಸ್ವಾವಲಂಬಿ ಆಗಬೇಕು, ಸೆಲ್ಫ್ ಎಂಪ್ಲಾಯ್ಮೆಂಟ್ ನೀವು ಮಾಡಬೇಕು, ಮಹಿಳೆಯರು ಮುಂದೆ ಬರಬೇಕು. ಮೇಡಮ್ ಹೇಳಿದಾರನೇ, ಮಹಿಳೆಯರು ಮುಂದೆ ಬಂದರೆ ಫ್ಯಾಮಿಲಿ ಮುಂದೆ ಬರ್ತದೆ, ಫ್ಯಾಮಿಲಿ ಮುಂದೆ ಬಂದರೆ ದೇಶ ಮುಂದೆ ಬರ್ತದೆ. ಸೊ ಹಾಗೆ ನಮ್ಮದು ಒಂದು ಉದ್ದೇಶ. ಬೇಸಿಕಲಿ ಬ್ಯಾಂಕ್ ಆಫ್ ಬರೋಡಾ ನಾವು ಎಲ್ಲ ಥರದ್ದು ಪ್ರಾಡಕ್ಟ್, ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಮತ್ತು ಎಲ್ಲ ಥರದ್ದು ಟ್ರೈನಿಂಗ್ ನಾವು ಅಲ್ಲಿ ಆ ಬ್ರ್ಯಾಂಚಿಂದು ಹತ್ರ ನಾವು ಕೊಡ್ತಾ ಇದ್ದೀವಿ. ಆ ಬ್ಯಾಂಕ್ಗೆ, ಆ ಬ್ರ್ಯಾಂಚ್ ಮ್ಯಾನೇಜರ್ಗೆ ನಾವು ಕರೆದುಬಿಟ್ಟು ಅಲ್ಲಿಂದ ನಿಮಗೆ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಈಗ ನಾವು ಟ್ರೈನಿಂಗ್ ಕೊಟ್ಟಿದ್ದ ರಿಸಲ್ಟ್ಸ್ ಏನು? ಒಂದು, ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಅದು ಉಪಕಾರ ಆಗಿದೆ. ಸೆಕೆಂಡ್, ನಿಮ್ಮದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೇನು ನಾವು ಕಾರ್ಯ ಮಾಡ್ತಾ ಇದೆ. ಯಾಕೆ ಅಂತ ನಾವು ನಿಮಗೆ MC, ವೋಟ್ ಆಫ್ ಥ್ಯಾಂಕ್ಸ್ ಅದೆಲ್ಲ ನೀವೇ ಮಾಡಬೇಕಂತ ನಾವು ಎಲ್ಲ ಟ್ರೈನಿಂಗ್ಗೆ ನಾವು ಹೇಳ್ತಾ ಇದ್ದೀವಿ. ಟ್ರೈನಿಂಗ್ ಆದಮೇಲೆ ಅದು ನೀವು ಮಾಡ್ತಾ ಇದ್ದೀವಿ. ಅದಕ್ಕೆ ಏನಾಗ್ತದೆ, ಸೈಕಾಲಜಿಕಲಿ ಆಗಿ ನಿಮಗೆ ಒಳ್ಳೆ ಎಫೆಕ್ಟ್ ಸಿಗ್ತದೆ. ನೀವು ಮುಂದೆ ಬರಬೇಕಂತ ನಿಮಗೆ ಆಸೆ ಆಗ್ತದೆ. ಮತ್ತು ಬೇರೆ ಒಂದು ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೀವು ಮಾಡಿಬಿಟ್ಟು ನಿಮಗೆ ಫಿನಾನ್ಷಿಯಲ್ ಆಗಿ ನೀವು ಮುಂದೆ ಬರ್ತೀರಿ. ಹೇಗೆ ಇದು ನಮ್ಮ ರಿಸೋರ್ಸ್ ಪರ್ಸನ್ಗೆ ಹೇಗೆ ಇದು ಹೆಲ್ಪ್ ಮಾಡಿದೆ ಅಂತ, ಕೇಪಬಿಲಿಟಿ ಬಿಲ್ಡಿಂಗ್. ಈಗ ಅವರು ಟ್ರೈನಿಂಗ್ ಕೊಡುವಾಗ ಅವರದ್ದು ಸ್ಕಿಲ್ ಇಂಪ್ರೂವ್ ಮಾಡಬೇಕಲ್ಲ. ಸೊ ಅದು ಅವರು ಮಾಡ್ತಾ ಇದ್ದೀರಾ. ಮತ್ತು ಅವರಿಗೆ ಒಂದು ಮೇಜರ್ ಸೋರ್ಸ್ ಆಫ್ ಇನ್ಕಮ್. ಈಗ ನಿಮಗೆ ಇದಕ್ಕೆ ಮುಂಚೆ ನಮ್ಮ ಶುಭ ಮೇಡಮ್ ಹೇಳಿದಿರಲ್ಲ ಹೇಗೆ ಇನ್ಕಮ್ ಅವರಿಗೆ ಬರ್ತಾ ಇದೆ. ಈಗ ಅವರದ್ದು ಇನ್ಸ್ಟಿಟ್ಯೂಟ್ ಅವರು ಸ್ಟಾರ್ಟ್ ಮಾಡಿದ್ದೀರಾ ಅವರು. ಸೊ ಇದೆಲ್ಲ ಅದು ನಮಗೆ ಒಂದು ಪ್ಲಸ್ ಪಾಯಿಂಟ್. ಪ್ಲಸ್ ನಮ್ಮದು ಸೋಷಿಯಲ್ ಡೆವಲಪ್ಮೆಂಟ್ ಹೇಗೆ ನಾವು ಕೆಲಸ ಮಾಡ್ತಾ ಇದೆ. ನಾವು ನಮ್ಮ ನೆಟ್ವರ್ಕ್ ಹೇಗೆ ಅಂತ ಹೇಳಿಬಿಟ್ರೆ ಡಿಫ್ರೆಂಟ್ NGO, ಈಗ BVT, ಭಾರತೀಯ ವಿಕಾಸ್ ಟ್ರಸ್ಟ್, ಮಣಿಪಾಲ, ಇಲ್ಲ ಶುಭಮ್ ಅಂತ ನಾವು ಈಗ ನೆಕ್ಸ್ಟ್ ನಾವು ಒಂದು ಟೈಅಪ್ ಮಾಡ್ತಾ ಇದ್ದೀವಿ. ಪಂಚಾಯತ್ ಲೆವೆಲಲ್ಲಿ ನಾವು ಎಲ್ಲ ಪಂಚಾಯತ್ PDO ಹತ್ರ ಮತ್ತು ಪ್ರೆಸಿಡೆಂಟ್, ಈಗ ಮಾಡಿಯಲ್ಲಿ ನಿಮಗೆ ಗೊತ್ತಿದೆ ನಾವು ಒಂದು ಟ್ರೈನಿಂಗ್ ಸೆಂಟರೇ ಮಾಡಿ ಇದು NRLM ಒಂದು ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ನಾವು ಫುಲ್ ಆಗಿ ಹೆಲ್ಪ್ ಕೊಡ್ತಾ ಇದ್ದೀವಿ. ಮತ್ತು NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಅದರಲ್ಲಿ ನಿಮಗೆ ಹಲವಾರು ಅವಕಾಶ ಸಿಗ್ತಾ ಇದೆ. ಸಂಘ ಸೇರಿಸ್ಬಿಟ್ಟು ನಿಮಗೆ ಸಂಘ ಲೋನು ಮತ್ತು ಬೇರೆ ಎಲ್ಲ ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ. ಅದೇ ಥರ ನಮ್ಮ ಬ್ಯಾಂಕದು ಏನು ಇದು, ನಾವು ಲಾಸ್ಟ್ ಇಯರ್ ನಾವು more than 300+ ಅಕೌಂಟ್ SP ಅಕೌಂಟ್ ಓಪನ್ ಮಾಡಿದ್ದೀವಿ ಡಿಫ್ರೆಂಟ್ ಜಾಗದಲ್ಲಿ. ಪ್ಲಸ್ ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬಗ್ಗೆ ನಾವು ಎಲ್ಲ ಮೀಟಿಂಗಲ್ಲಿ ಮತ್ತು ಎಲ್ಲ ಟ್ರೈನಿಂಗ್ಸಲ್ಲಿ ಹೇಳ್ತಾ ಇದ್ದೀವಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಮತ್ತು ಪ್ರಧಾನಮಂತ್ರಿ FME ಲೋನ್, ಫುಡ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ದು ಒಂದು ಲೋನ್ ಸ್ಕೀಮ್. ಅದರಲ್ಲಿ ಎಷ್ಟು ಸಬ್ಸಿಡಿ ಸಿಗ್ತಾ ಇದೆ, ಹೇಗೆ ನಿಮಗೆ ಹೆಲ್ಪ್ ಆಗ್ತದೆ. ಅದು ಬಿಟ್ಟು PMJJY, PMSBY, APY ಈ ಥರದ್ದು ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ ನಾವು ಹೇಳ್ತಾ ಇದ್ವಿ. ಮತ್ತು ಎಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಪ್ಲಸ್ ನಾನ್ ಎಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಅದರದ್ದು ಲೋನ್ ಬಗ್ಗೆ BKC ಆಗಲಿ, ಇಲ್ಲ ನಿಮ್ಮ ಬಯೋಗ್ಯಾಸ್ ಲೋನ್ಸ್, ಇಲ್ಲ ಜ್ಯುವೆಲ್ ಲೋನ್ ಆಗಲಿ, ಆ ಥರದ್ದು ಎಲ್ಲ ಅಗ್ರಿಕಲ್ಚರ್ ಲೋನು ಮತ್ತು ಹೌಸಿಂಗ್ ಲೋನ್, ಪರ್ಸನಲ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಜ್ಯುವೆಲ್ ಲೋನ್, ಈ ಥರದ್ದೆಲ್ಲ ನಿಮಗೆ ನಾವು ಹೇಳಿಕೊಡ್ತಾ ಇದ್ದೀವಿ. ಪ್ಲಸ್ ಬೆನಿಫಿಟ್ಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್ ಹೇಗೆ ನೀವು ಯೂಸ್ ಮಾಡಬೇಕು ಎಲ್ಲ ಇದರಲ್ಲಿ. ಇದೆಲ್ಲ ಮಾಡುವಾಗ ಏನಾಗ್ತಾ ಇದೆ, ನಮ್ಮ ಬ್ರ್ಯಾಂಡ್ ಬಿಲ್ಡ್ ಆಗ್ತಾ ಇದೆ. ಬ್ಯಾಂಕ್ ಆಫ್ ಬರೋಡಾದ ಬ್ರ್ಯಾಂಡ್ ಬಿಲ್ಡ್ ಆಗ್ತಾ ಇದೆ. ಈಗ ನಾವು ಈಗ ಇಲ್ಲಿ ನೋಡ್ತಾ ಇದ್ದೆ, ನಮ್ಮ ಲೋಗೋ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಅದು ನಮ್ಮ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ದು ಒಂದು ಆಸ್ಪೆಕ್ಟ್. ಪ್ಲಸ್ ನಮ್ಮ ಬ್ರಾಂಚ್ ಮ್ಯಾನೇಜರ್ ಪ್ಲಸ್ ಪಬ್ಲಿಕ್ ಇವ್ರದ್ದು ಒಳ್ಳೆ ರಿಲೇಷನ್ಶಿಪ್ ಆಗ್ತಾ ಇದೆ. ಸೊ ನಮ್ಮದು ಏನು ಬೆನಿಫಿಟ್ ಅಂತ ಹೇಳಿಬಿಟ್ರೆ, ನಾವು ರೂರಲ್ ಏರಿಯಾದಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಅರ್ಬನ್ ಏರಿಯಾಸಲ್ಲಿ ನಾವು ಟ್ರೈನಿಂಗ್ಸ್ ಕೊಡ್ತಾ ಇದ್ದೀವಿ. ಈಗ
ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಟಾಪ್ ಮ್ಯಾನೇಜ್ಮೆಂಟ್ಗೆ, ನಮ್ಮ ಜಿ ಎಮ್ ಸರ್ಗೆ, ಮತ್ತು ನಮ್ಮ ಡಿ ಜಿ ಎಮ್ ಸರ್ಗೆ, ಮತ್ತು ನಮ್ಮ ಆರ್ ಎಮ್ ಸರ್ಗೆ, ಪ್ಲಸ್ ನಮ್ಮ ಸೆಕ್ರೆಟರಿ ಸರ್, ಪ್ಲಸ್ ಆಲ್ ದ ಜಿ ಸಿ ಸಿ ಮೆಂಬರ್ಸ್ ಎಲ್ಲರಿಗೆ ನಾವು ಒಂದು ಧನ್ಯವಾದ ನಾನು ಪರ್ಸನಲ್ ಆಗಿ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ನಾವು ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಯಾರು ಇಂಟರ್ಫಿಯರ್ ಮಾಡಿಲ್ಲ, ನಮಗೆ ಫುಲ್ ಆಗಿ ಫ್ರೀಡಮ್ ಕೊಟ್ಟಿದ್ದೀವಿ. ಅದರದ್ದು ರಿಸಲ್ಟ್ ಈಗ ನಿಮ್ಮ ಮುಂಚೆ ಕಾಣ್ತಾ ಇದೆ. ನೋಡಿ ಎಷ್ಟು ಜನ ಈಗ ನಮ್ಮ ಮುಂಚೆ ಕೂತ್ಕೊಂಡಿದ್ದೀರಾ. ಇವತ್ತು ನನಗೆ ಕೊಟ್ಟ ಒಂದು ಕೆಲಸ ಅಂತ ಹೇಳ್ಬಿಟ್ರೆ ವೆಲ್ಕಮ್. ಸೊ ನಾವು ತುಂಬ ದಿನ ಆಗಿ ಇದು ಒಂದು ಸ್ವಾವಲಂಬಿ ಕಾರ್ಯಕ್ರಮ, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಇದರಲ್ಲಿ ಸ್ವಾವಲಂಬಿ ಕಾರ್ಯಕ್ರಮ ಮಾಡಬೇಕಂತ ತುಂಬ ದಿನದ್ದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಸೊ ಇವತ್ತು ಇದರಲ್ಲಿ ನಾವು ಭಾಳ ಲಕ್ಕಿ ಇದ್ದೀವಿ. ನಮ್ಮ ರೆಸ್ಪೆಕ್ಟೆಡ್ ಬಿಲವಡ್ ಜಿ ಎಮ್ ಸರ್, ಝೋನಲ್ ಮ್ಯಾನೇಜರ್, ಮತ್ತು ನಮ್ಮ ಚೇರ್ಮ್ಯಾನ್ VRDF ಚೇರ್ಮ್ಯಾನ್ ಶ್ರೀ ರಾಜೇಶ್ ಖನ್ನಾ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ನಾನು ಎಲ್ಲರ ಪರವಾಗಿ ಮತ್ತು ನಮ್ಮ VRD ಪರವಾಗಿ ಸರ್ನ ಹೃದಯಪೂರ್ವಕ ವೆಲ್ಕಮ್ ಮಾಡ್ತೀನಿ. ಸ್ವಾಗತ ಸರ್. ನಮ್ಮ ಪ್ರಿಯ ರಾಜೇಶ್ ಶರ್ಮಾ ಸರ್, DGM ಮತ್ತು ಸೋನಲ್ ಆಫೀಸಲ್ಲಿ, ಮತ್ತು ನಮ್ಮ GCC ಮೆಂಬರ್, ಅವರ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. NRLM ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಹರಿಪ್ರಸಾದ್ ಸರ್ ಯಾವಾಗಲೂ ಅವರ ಟೀಮ್ಗೆ ಹೇಳಿದ್ವಿ, ನಿಮಗೆ ಯಾವ ಟ್ರೈನಿಂಗ್ ಬೇಕಿದ್ರೂ VRDF ಮತ್ತು BBTಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತು ನಮ್ಮ ರಿಕ್ವೆಸ್ಟಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ನಾನು ಅವರನ್ನು ಹರಿಪ್ರಸಾದ್ ಸರ್ ನಾನು ಹೃದಯಪೂರ್ವಕ ಸ್ವಾಗತ ಮಾಡ್ತೀನಿ. ಈ ಸ್ವಾವಲಂಬಿ ಅಂತ ಒಂದು ಕಾರ್ಯಕ್ರಮ ಮಾಡುವಾಗ ವಿಮೆನ್ ಎಂಪವರ್ಮೆಂಟ್ ಅದು ನಮ್ಮ ಉದ್ದೇಶ. ಅದರದ್ದು ಒಂದು ಉತ್ತಮ ಉದಾಹರಣೆ ನಮ್ಮ ಗಿರಿಜಾತಿ ಭಂಡಾರಿ ಮೇಡಮ್, ನಮ್ಮ GCC ಮೆಂಬರ್. ಫಸ್ಟ್ ಡೇಯಿಂದ ಅಷ್ಟು ಒಳ್ಳೆ ನಮಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಲಾಸ್ಟ್ ಯಾವಾಗ ಅವರು ಈ VRDF ಸ್ಥಾಪಿತ ಆಗಿದೆ ಆ ಟೈಮಿಂದು ಮೇಡಮ್ ಈ ನಮ್ಮ VRDFಲ್ಲಿ GCC ಮೆಂಬರ್ ಆಗಿ ಇದ್ದಾರೆ. ಅವರಿಗೇನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ನನ್ನ VRDF ಸೆಕ್ರೆಟರಿ ಶ್ರೀ B ರಾಜೇಂದ್ರ ರೈ ಅವ್ರ ಬಗ್ಗೆ ನಾನು ಹೇಳಬೇಕಿದ್ರೆ ಭಾಳ ಫ್ರೆಂಡ್ಲಿ, ಸಪೋರ್ಟಿಂಗ್, ಯಾವುದು ಕಾರ್ಯಕ್ರಮಗೇನೋ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಯಾವ ಥರದ್ದು ಒಂದು ಪ್ರಾಬ್ಲಮ್ ಬಂದರೆ ಇಲ್ಲ ಏನತ್ರ ಕ್ವಶನ್ ಕೇಳಬೇಕಿದ್ರೆ ಆವಾಗ ಅವ್ರದ್ದು ಇಮ್ಮಿಡಿಯೇಟ್ ಆಗಿ ಅವ್ರದ್ದು ಒಂದು ಸಪೋರ್ಟ್ ಇರ್ತದೆ. ಸೊ ನಾನು ಅವರ ಹೃದಯಪೂರ್ವಕವಾಗಿ ಇವತ್ತು ಸ್ವಾವಲಂಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಈಗ ನೀವು ಎಲ್ಲ ಟ್ರೈನಿಯವರು ಇಷ್ಟು ಒಳ್ಳೆ ನಂಬರ್ಸಲ್ಲಿ ನೀವು ಇಲ್ಲಿ ಬಂದಿದ್ದೀರಾ. ನನಗೆ ಒಂದು ಚಿಕ್ಕ ಒಂದು ಶಂಕೆ ಇತ್ತು, ನೀವು ಬರ್ತೀರಾ ಏನು ಮಾಡಬೇಕು. ಈಗ ನಾನು ನೋಡುವಾಗ ನನಗೆ ಭಾಳ ಖುಷಿ ಆಗ್ತಾ ಇದೆ. ಏಕೆಂದರೆ ಬೆಳಿಗ್ಗೆ 10 o'clockಗೆ ಸರ್ ಇಲ್ಲಿ ಬಂದುಬಿಟ್ಟು ಹೋಗಿದ್ರು, ಆಗ ಯಾರೂ ಇರಲಿಲ್ಲ ಇಲ್ಲಿ. ಈಗ ನೋಡುವಾಗ ಫುಲ್ ಹಾಲ್ ಈಗ ನಮಗೆ ಸೀಟಿಂಗ್ ಫುಲ್ ಆಗಿದೆ. ಮತ್ತು ನಾವೊಂದು 200 ಮೆಂಬರ್ದು ಒಂದು ಎಸ್ಟಿಮೇಟ್ ಮಾಡಿದರೆ ಇದು ಮೋರ್ ದ್ಯಾನ್ 200, ನಿಯರ್ಲಿ 230 ಮೆಂಬರ್ಸ್ವರೆಗೆ ಈಗ ಪ್ರೆಸೆಂಟ್ ಆಗಿದ್ದೀವಿ. ಸೊ ಅದಕ್ಕೆ ನಿಮಗೆ ಎಲ್ಲರಿಗೆ ನಾನು ಸ್ವಾಗತ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ. ನಿಮ್ಮದು ಫೀಡ್ಬ್ಯಾಕ್ ಇರಬೇಕು, ನಮಗೆ ಸಿಗಬೇಕು. ನಮ್ಮದು ನಾಳೆ ಒಂದು GCC ಮೀಟಿಂಗ್ ಉಂಟು, ಅದರಲ್ಲಿ ನಿಮ್ಮದು ಏನು ಫೀಡ್ಬ್ಯಾಕ್ ಇದೆ ನೀವು ಹೇಳಿ. ಬೇರೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಿದ್ರೆ ಅದು ನೀವು ನಮಗೆ ಸಜೆಷನ್ ಕೊಡಲಿಕ್ಕೆ ಆಗ್ತದೆ. ಸೊ ನಿಮಗೆ ಎಲ್ಲರಿಗೆ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾ ನಂದು ಸ್ವಾಗತ ಭಾಷಣ ಮುಗಿಸ್ತೀನಿ. ಧನ್ಯವಾದ. ಸ್ವಾಗತಿಸಿದ VRDFನ CEO ಆಗಿರುವಂತಹ ಶ್ರೀ ಜ್ಯೋತಿರಾಜ್ ಸರ್, ನಿಮ್ಮನ್ನು ನಮ್ಮೆಲ್ಲರ ಪರವಾಗಿ
ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಗೆ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಇಲ್ಲಿನ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿರುವಂತಹ ಜೀವನ್ ಕೊಲ್ಯ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ದೀಪ ಪ್ರಗತಿಯ ಸಂಕೇತ, ದೀಪ ಜ್ಞಾನದ ಸಂಕೇತ. ದೀಪ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶ್ರೀಯುತ ರಾಜೇಶ್ ಖನ್ನಾ ಸರ್ ಹಾಗೆಯೇ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. असतोमा सद्गमय तमसोमा ज्योतिर्गमय मृत्योर्मा अमृतङ्गमय शान्ति शान्ति शान्ति. ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಪಂಕಜ್ ಕುಮಾರ್ ಇವರು ಈಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ये VRDF संस्था जो 36 सालों से 36 ईयर से अपनी सेवा प्रदान कर रही है इस दक्षिण कन्नड़ा क्षेत्र में, इंक्लूडिंग उडुपी को मैं दक्षिण कन्नड़ा का ही एक पार्ट मानता हूँ. अभी हम अपना एक्सटेंशन शिमोगा और हासन की तरफ भी करना चाह रहे हैं. कितना सहयोग मिलता है हमको और कितना सफल होते हैं हम देखेंगे. बट ये हमारी चाह है कि हम पूरे मैंगलोर जोन में VRDF को एक्सप्लोर करें, क्योंकि ये एक संस्था है जो कि ग्रास रूट लेवल पे अपना सहयोग और विकास का कार्य करने में मार्गदर्शन देती है. NRLM है, NULM है, SKLDRDP है. देयर आर मेनी संस्थाएं, बहुत सारी संस्थाएं हैं जो नॉन गवर्नमेंट ऑर्गेनाइजेशन है और मेनी संस्थाएं हैं जो ग्रास रूट लेवल पे विकास का काम, नॉलेज अपडेशन का काम ये करते रहती हैं सो दैट कि समाज का एक सर्वांगीण कंप्लीट विकास हो. और इस विकास में भारत सरकार का जो मुहिम है, जो ऑब्जेक्टिव है गवर्नमेंट ऑफ इंडिया का, कि किसी भी समाज का विकास, किसी भी क्षेत्र का विकास, किसी भी राज्य का विकास, किसी भी देश का विकास तब तक संभव नहीं है जब तक नारी शक्ति का विकास नहीं हो. और हम हिंदुस्तान में हैं, हिंदुस्तानी हैं. सदियों से हम हमेशा ये मानते आए हैं और ये समाज का एक अभिन्न पहलू है जिसको हम हमेशा बोलते हैं नारी सर्वत्र पूज्यते. हम बोलते हैं चरितार्थ कितना करते हैं. और किसी भी समाज का विकास, किसी भी समाज का उत्थान तब तक संभव नहीं है जब तक हम नारी का विकास, नारी शक्ति का विकास नहीं कर पाए. और एक और बहुत ही महत्वपूर्ण सब्जेक्ट ये भी है कि जिस समाज ने, जिस क्षेत्र ने, जिस देश ने, जिस राज्य ने नारी शक्ति की उपेक्षा की है उसका विकास तो छोड़ दीजिए, उसका विनाश भी हुआ है. इसलिए नारी शक्ति के विकास के लिए हम हमेशा तत्पर रहते हैं. एज एन ऑर्गेनाइजेशन हम गवर्नमेंट ऑफ इंडिया के हर एक ऑब्जेक्टिव के साथ रहते हैं. आज भारत सरकार ने रिजर्वेशन, नारी वुमेन रिजर्वेशन इन ऑल सेक्टर, उसको हम छोड़ दें, उसके अलावा भी इतनी सारी स्कीम वुमेन डेवलपमेंट के लिए सरकार ने दिया है जो कि सभी बैंक के थ्रू उसका संचालन होता है, उसका ऑपरेशन, उसका इनैक्टमेंट होता है. तो आपका उसमें सहयोग, आपका उसमें पार्टिसिपेशन ये बहुत ही इम्पॉर्टेंट है. और इसीलिए हमारी ये संस्था VRDF जो कि आपके साथ हमेशा जुड़ी हुई है, पहला रोल हमारा है आपका स्किल अपडेट करें. जिस क्षेत्र में, जिस एरिया में आप और जहाँ भी आप रहते हो, जिस एरिया में जिस इकाई का विकास संभव हो. अगर आप किसी भी गांव में है, टेलरिंग कर रहे हैं, या आपकी जो स्पर्धा है टेलरिंग करने की है,
या किसी चीज़ को मैन्युफैक्चर करने की है, गृह उद्योग जिसको हम बोलते हैं, ये मेनी प्रोडक्ट्स आई एम सीइंग ओवर हियर, देयर बहुत सारे प्रोडक्ट है जो कि आप लोगों ने क्रिएट किया है और इसके वेंडर्स भी हैं जो कि परचेज भी करते हैं। तो हमारा ये VRDF संस्था जो हमारे मेंबर्स हैं, बोर्ड मेंबर्स हैं, सेक्रेटरी हैं और CEO, इनसे हमारा ये आग्रह रहेगा कि एक डेवलपमेंट का काम हम करते हैं। डेवलपमेंट के साथ अगर हमने 200 इकाइयों को डेवलप किया या 2000 लोगों को डेवलप किया, उनका इंटीग्रेशन फाइनेंशियल सिस्टम के साथ कितने लोगों को किया, ये हमको इसका डेटा चाहिए कि वंस वी आर हैविंग द स्किल अपडेशन ऑफ पीपल, इफ वी आर हैविंग 200-300 यूनिट्स एवरी ईयर वी आर अपडेटिंग और स्किलिंग देम, whether they are all integrated with the financial system, having account, SB अकाउंट, ये मेरा ऑब्जेक्टिव नहीं है कि आपने 300 SB अकाउंट खोल दिया, फाइन, इट्स ओके। SHG ग्रुप है, NRLM साहब हमारे हैं, उसके थ्रू आपको प्रपोज करेंगे, हम आपको SHG के ग्रुप के रूप में फाइनेंस करेंगे। तो ये मेरा ऑब्जेक्टिव है। ऑब्जेक्टिव इज नॉट दैट कि हम SB अकाउंट खोल के वहीं पर स्टॉप कर दें। SB अकाउंट का फर्दर क्या बेनिफिट है, ये हमारा देखना काम है। दूसरा, अदर दैन SB अकाउंट ऑल्सो, हमने जितने लोगों को स्किल अपडेट किया, जितने लोगों को ट्रेन किया, वो लोगों का हमने फाइनेंशियली क्या हेल्प किया। फाइनेंशियल हेल्प इज सबसे इम्पॉर्टेंट है जो भारत सरकार चाहती है। और जितना भी ये स्कीम हमारे CEO ने बताया है आपको, हर एक स्कीम सब्सिडाइज्ड है। रेट ऑफ इंटरेस्ट किसी भी स्कीम में 6 से 8% से ज़्यादा नहीं है। बहुत सारी स्कीम ऐसी है जहाँ पर 6 से 8% का, 4 से 6% का सब्सिडी है रेट ऑफ इंटरेस्ट का, कैपिटल सब्सिडी है। अगर कोई भी कारण आपका कोई अनइवेंटफुल कोई इवेंट हो गया या कोई घर में कोई परेशानी हो गई, कोई एक्सीडेंट हो गया, उसके कारण अगर वो लोन खराब होता है, डिरेल होता है, डिले होता है, उसके लिए भी भारत सरकार ने जो सब्सिडी हमको प्रोवाइड करके रखा है, उस सब्सिडी से आपका लोन हमेशा सुरक्षित रहता है। और आप जब फिर से उसको पुनः स्थापित करते हैं, आपको समय भी रिस्ट्रक्चरिंग के थ्रू दिया जाता है। तो हमारा अनुरोध होगा VRDF संस्था से, राजेंद्र राय सर से भी, मैक्सिमम लोगों को हम इंटीग्रेट करें फाइनेंशियल सिस्टम में, जिससे कि हम एट लार्ज लोगों को इसका बेनिफिट दे पाए। VRDF आपको बेनिफिट दे रहा है 35 सालों से, और हमारी बैंक ने इस कोशिश किया था कि RSETI, एक्चुअली इसका मूल मंत्र है RSETI, जो कि फाइनेंशियल ऑर्गेनाइजेशन में इसका कॉन्सेप्ट RSETI का है, यहाँ भी RSETI लाया जाए। बट मैंने पहल लिया नहीं, VRDF यहाँ पे 35 ईयर से अच्छा काम कर रहा है और RSETI का जो ऑब्जेक्टिव है हम यहाँ पे VRDF के थ्रू कंप्लीट कर रहे हैं, इसलिए हम VRDF को कंटिन्यू करेंगे और इसको फर्दर एक्सपैंड करेंगे। तो आपका ये पार्टिसिपेशन हमको एक और स्टेप इनकरेजमेंट की तरफ देता है कि हम इसमें और कितना सहयोग कर सकें। VRDF के संचालन में हम हमेशा सहयोग करते रहे एज ए संस्था बैंक ऑफ बड़ौदा। बीइंग ए चेयरमैन आई ऑलवेज सी दैट कि हाँ, कोई भी कंस्ट्रेंट नहीं है, अगर कोई प्रोग्राम हो रहा है फाइनेंशियल हम हेल्प कर पाए। VRDF भी और दिनों दिन मजबूत होता जा रहा है और मजबूत हो, सो दैट कि हम मैक्सिमम लोगों को ट्रेन करें और मैक्सिमम लोगों को फाइनेंशियली इंटीग्रेट करें। तो हम आपसे जानना चाहेंगे, मैं कुछ देर बैठूंगा, अभी आपके लिए मैं आज आया हूँ, आपसे मैं फीडबैक चाहूँगा कि आप कितने लोग यहाँ पे जो आप सम्मिलित हैं, कितने लोगों ने VRDF से ट्रेनिंग के बाद फाइनेंशियल हेल्प लिया है हमारी शाखाओं से, ये हम आज आपसे जानना चाहेंगे। तो इन्हीं शब्दों के साथ एक बार पुनः बहुत धन्यवाद आप लोग का यहाँ आने के लिए और इस कार्यक्रम को इतना सफल बनाने के लिए। स्वावलंबी एक शब्द नहीं है, स्वावलंबी एक शब्द नहीं है, ये एक प्रक्रिया है जिसमें हम हर एक वुमेन को, हर एक नारी को चाहते हैं वो सेल्फ डिपेंडेंट बने। ಥ್ಯಾಂಕ್ ಯು। ನಮ್ಮ CEO ಹೇಳಿದಂತಹ ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಇನ್ನಷ್ಟು ಅಭಿವೃದ್ಧಿಯನ್ನು ನಾವೆಲ್ಲ ಕಾಣುವಂತಾಗಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದಂತಹ ರಾಜೇಶ್ ಖನ್ನಾ ಸರ್, ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ।
ये जो स्वावलंबी कार्यक्रम 2026 VRDF के अंडर में जो ऑर्गेनाइज हो रहा है, उसमें मुझे पता चला कि आप सभी महिलाओं ने विभिन्न क्षेत्रों में ट्रेनिंग प्राप्त किया है ताकि आप अपना स्वरोजगार स्थापित कर सकें और अपने आप को फाइनेंशियली इंडिपेंडेंट बना सकें। तो ये काफ़ी खुशी की बात है कि इतनी बड़ी संख्या में आप सब लोग इस कार्यक्रम में शरीक हो रहे हैं और अपना जीवन स्तर को उन्नत करने के लिए प्रतिबद्ध हैं। और आप में से काफ़ी सक्सेसफुल लोग भी हैं जो ऑलरेडी अपना व्यवसाय चालू करके एक स्तर प्राप्त करने की ओर अग्रसर हो चुके हैं। मैं आप सभी को इस कार्यक्रम के माध्यम से ये संदेश देना चाहता हूँ कि निश्चित रूप से जो VRDF है वो लगातार आप लोगों के साथ जुड़कर आपको नेक्स्ट लेवल की ट्रेनिंग देकर आपके साथ कदम से कदम आगे बढ़ने के लिए तैयार हैं। आप अपना ट्रेनिंग प्राप्त करके और जहाँ कहीं पे भी आपको फाइनेंस की ज़रूरत है बैंक के माध्यम से जुड़े और बैंक की जो बहुत सारी योजनाएं हैं, सरकार की योजनाएं हैं, उनका लाभ लेते हुए अपना फाइनेंस लेकर उसका सदुपयोग करें और अपना जीवन को उन्नति प्रदान करें। और साथ ही साथ मैं ये भी रिक्वेस्ट करना चाहूँगा कि साल के दौरान बहुत सारे कार्यक्रम VRDF करवाते रहता है, तो आपके आसपास जो भी लोग हैं और जो आपकी तरह ही विचारधारा रखते हैं कि उन्हें भी अपना स्वावलंबी प्राप्त करना है, तो उनको भी ट्रेनिंग दिलाएं और उनको भी समाज की जो विकासशील विचारधारा है उससे जोड़ें और स्वावलंबन की ओर अग्रसर कराएं। तो मैं ज़्यादा समय नहीं लूँगा। पुनः आप सभी को यहाँ पे इतनी बड़ी संख्या में उपस्थित होने के लिए धन्यवाद और आप सभी के उज्जवल भविष्य की मंगल कामना करते हुए सभी को नमस्कार। ಎಲ್ಲರಿಗೂ ನಮಸ್ಕಾರ। ಭಾಳ ಖುಷಿಯ ವಿಚಾರ ಏನಂತ ಹೇಳಿದರೆ, ನಾವು ಫಸ್ಟಿಗೆ VRDF ಸಚಿನ್ ಸರ್ ಅವಾಗ CEO ಇದ್ದರು, ಅವರು ಯಾವಾಗ ನಮ್ಮನ್ನು ಸಂಪರ್ಕ ಮಾಡ್ತಾರೆ, ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿ ಕೇಳಿದಾಗ ನಾವೊಂದು ಟ್ರೈನಿಂಗನ್ನು ಮಾಡಬೇಕು ವಿಮೆನ್ಗೆ ವಿತ್ ರಿಗಾರ್ಡ್ ಟು ಸೆಲ್ಫ್ ಎಂಪ್ಲಾಯ್ಮೆಂಟ್. ನಾವು ಹೇಳಿದ್ವಿ ಸುಮಾರಷ್ಟು ಟ್ರೈನಿಂಗ್ಸ್ ಮಲ್ಟಿಪ್ಲಿಕೇಶನ್ ಆಗ್ತಾಯಿದೆ, ಟ್ರೈನಿಂಗ್ ಮೇಲೆ ಟ್ರೈನಿಂಗ್ ಆಗ್ತಾಯಿದೆ, ದೇರ್ ಇಸ್ ನೋ ರಿಸಲ್ಟ್ ಫ್ರಮ್ ದ ಟ್ರೈನಿಂಗ್ ಅಂತೇಳಿ. ಪ್ರತಿ ಸಲ ಟ್ರೈನಿಂಗ್ ಆಗ್ತದೆ, ಒಬ್ಬ ಮೆಂಬರ್ಗೆ 10 ಸಲ 20 ಸಲ ಟ್ರೈನಿಂಗ್ ಆಗ್ತಾನೆ ಹೋಗ್ತದೆ, ಅವ್ರು ಏನು ಮಾಡೋದಿಲ್ಲ ಅನ್ನುವಂಥ ನೆಗೆಟಿವ್ ಥಾಟ್ಸಲ್ಲಿ ನಾವಿದ್ವಿ. ಸೊ ಅದೇ ಕಂಟಿನ್ಯೂ ಆಯಿತು, ಕೆಲವು ಸಮಯಕ್ಕೆ ಅದು ಕಂಟಿನ್ಯೂ ಆಯಿತು. ಬಟ್ ನಿಧಾನಕ್ಕೆ ಅದರ ಪರ್ಸೆಂಟೇಜ್ ಬದಲಾಯಿತು. ವಿ ಸಾ ಸಮ್ ಚೇಂಜಸ್ ಇನ್ ದ್ಯಾಟ್. ಸರ್ ವಿಮೆನ್ ಸ್ಟಾರ್ಟೆಡ್ ಆಸ್ಕಿಂಗ್ ಫಾರ್ ಲೋನ್, ವಿಮೆನ್ ಸ್ಟಾರ್ಟೆಡ್ ಆಸ್ಕಿಂಗ್ ಫಾರ್ larger training, improvisation. Then we felt yes, training is happening, so the training impact is going on correctly. So ಅದು ಯಾವಾಗ ನಮಗೆ ಥಾಟ್ಗೆ ಬಂತು, ನಾವು ಅದನ್ನು ಸ್ಟ್ರೆಂಥನ್ ಮಾಡಿದ್ವಿ. ಭಾರತ ವಿಕಾಸ್ ಟ್ರಸ್ಟ್ ಕೂಡ ಭಾಳಷ್ಟು ಇದ್ರ ಜೊತೆಗೆ ನಬಾರ್ಡ್ನ ಫಂಡ್ ತಂತು, ನಬಾರ್ಡ್ ಜೊತೆಗೆ ಸಹಯೋಗ ಬಂತು. VRDF ಮತ್ತು ಎಕ್ಸ್ಟೆಂಡ್ ಮಾಡಿ ಬೇರೆ ಬೇರೆ ತಾಲೂಕುಗಳಿಗೆ ಎಕ್ಸ್ಟೆಂಡ್ ಮಾಡಿತು. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದು VRDF ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಜನರಿಗೆ ಕೊಟ್ಟಿದೆ ಅನ್ನೋದಕ್ಕೆ ನಿದರ್ಶನ. ಇದರ ಇಂಪ್ರೂವೈಸೇಷನ್ ಏನಾಯಿತು ಸರ್, ಯಾವ ಸರ್ಟಿಫಿಕೇಷನನ್ನು ಮಾಡಬೇಕು? ಈಗ ಫುಡ್ ಪ್ರಾಡಕ್ಟ್ ಮಾಡ್ತಾ ಇದ್ದಾನೆ, ಯಾವ ಸರ್ಟಿಫಿಕೇಟ್ ಮಾಡಬೇಕು? ಈಗ ಅಲ್ಲಿ ಒಬ್ಬರು ಗುಲಾಬಿ ಅಂತೇಳಿ ಕೂತಿದ್ದಾರೆ, ಅವರು ಮಾಡುವಂಥ ಫಿನೈಲ್ ಮತ್ತು ಅವರು ಏನು ವಾಲ್ಪಾಡಿ ಅವರು ಸೋಪ್ ಆಯಿಲ್ಗಳನ್ನು ಮಾಡ್ತಾ ಇದ್ದಾರೆ. ಆ ಸೋಪ್ ಆಯಿಲ್ಗಳು ಯಾವುದೇ ಬ್ರ್ಯಾಂಡಿನ ಸೋಪ್ ಆಯಿಲ್ಗಿಂತ ಕಡಿಮೆ ಇಲ್ಲ. ಅಷ್ಟೊಳ್ಳೆ ಸೋಪ್ ಆಯಿಲ್ ನಾನು ಯಾಕಂದರೆ ಖರೀದಿ ಮಾಡಿದ್ದೇನೆ ಅದನ್ನ. ಅವ್ರು ಬಂದು ಕೇಳ್ತಾರೆ, ಸರ್ ಇದಕ್ಕೆ ಯಾವ ಸರ್ಟಿಫಿಕೇಟನ್ನು ಮಾಡಿದರೆ ನಾನು ಮಾರಾಟ ಮಾಡ್ಬೋದು ಇದನ್ನು? ಆ ಕ್ವಶನನ್ನು ಕೇಳಿದಾಗ ವಿಮೆನ್ ಇಂಪ್ರೂವ್ಮೆಂಟ್ ಆಗಿದೆ, ಅವರಲ್ಲಿ ಏನೋ ಡಿಸಿಷನ್ ಮೇಕಿಂಗ್ ಪವರ್ಸ್ ಬಂದಿದೆ ಅನ್ನುವಂಥದ್ದು ನಮಗೆ ಕಾಣುವಂಥದ್ದು. ಹಾಗಾಗಿ ಈ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ ಅಂತೇಳಿ ನಾವು ಆ ದೃಷ್ಟಿಯಿಂದ ಹೇಳ್ತೇವೆ. ಅದರ ಒಟ್ಟಿಗೆ VRDF ಮತ್ತು ಭಾರತೀಯ ವಿಕಾಸ್ ಟ್ರಸ್ಟ್ ಮತ್ತೊಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದೆ ಸರ್. ಆ್ಯಸ್ ಅ ಸೋಷಿಯಲ್ ವರ್ಕರ್ ಐ ಹ್ಯಾವ್ ಡನ್ ಮೈ ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಇಟ್ ಸೆಲ್ಫ್. ಸೊ ನಮಗೊಂದು ಆಸೆ ಇತ್ತು, ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಜನ ಒಳ್ಳೆಯ ರಿಸೋರ್ಸ್ ಪೂಲ್ ಇದೆ, ಬಟ್ ನಮಗೆ ಒಂದು ರಿಸೋರ್ಸ್ ಪೂಲನ್ನು ಒಟ್ಟಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಈಗ ಇಲ್ಲಿ ನೋಡಲಿಕ್ಕೆ ಆಗುವಂಥದ್ದು ಒಂದಷ್ಟು ದೊಡ್ಡ ಸಂಪನ್ಮೂಲವೇ ನೋಡಲಿಕ್ಕೆ ಆಗುವಂಥ ಒಂದು ಅವಕಾಶ ನಮಗೆ ಇವತ್ತು ಸಿಕ್ಕಿದ್ದು ಅದು ಭಾರತ ವಿಕಾಸ್ ಟ್ರಸ್ಟ್ ಮತ್ತು VRDF ಇಂದ.
ಅಷ್ಟು ಜನ ವಿಮೆನ್ ಕಲ್ತಿದ್ದಾರೆ, ಅವರಿಂದ ಇವರು ಕಲ್ತಿದ್ದಾರೆ, ಇವ್ರು ಮತ್ತೆ ಹೋಗಿ ಟ್ರೈನಿಂಗನ್ನು ಕೊಡ್ತಿದ್ದಾರೆ, ಇವರು ರಿಸೋರ್ಸ್ ಪರ್ಸನ್ ಆಗಿದ್ದಾರೆ, ಇವರೀಗ ಮತ್ತೊಬ್ಬರನ್ನ ಚೇಂಜ್ ಮಾಡುವಷ್ಟು ರಿಸೋರ್ಸ್ಫುಲ್ ಆಗಿದ್ದಾರೆ. ಇದು ದೊಡ್ಡ ಸಾಧನೆ ಸರ್. ಅದಕ್ಕೆ ಜ್ಯೋತಿರಾಜ್ ಸರ್ನ ಟೀಮ್, ಕಂಪ್ಲೀಟ್ ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾತು ಮುಗಿಸುವ ಮುನ್ನ ಇನ್ನೊಂದು ವಿಷಯವನ್ನು ನಾನು ರಿಕ್ವೆಸ್ಟ್ ಮಾಡ್ತೇನೆ ಫ್ರಮ್ ಬ್ಯಾಂಕ್ ಆಫ್ ಬರೋಡಾ. ಇಷ್ಟೊಂದು ಪ್ರಾಡಕ್ಟ್ ವಿ ಆರ್ ಡೂಯಿಂಗ್. ನಾವು ವಿ ಸ್ಟಾರ್ಟೆಡ್ ಅ ಮಾರ್ಟ್ ಫಾರ್ ಇಟ್ ನಿಯರ್ ತಾಲೂಕ್ ಪಂಚಾಯತ್ ಇಟ್ ಸೆಲ್ಫ್. ವಿ ಸ್ಟಾರ್ಟೆಡ್ ಅ ಮಾರ್ಟ್, ಸಂಜೀವಿನಿ ಮಾರ್ಟ್ करके वी have started it. We will be starting a She Mart soon from central government itself in Ujire. ಸೊ 2 marts ಸ್ಟಾರ್ಟ್ ಆಗ್ತದೆ. ಇನ್ನೊಂದು PM ವಂದನ್ ವಿಕಾಸ್ ಕೇಂದ್ರದಲ್ಲಿ ಅರಂತೋಡಲ್ಲಿ ಆಲ್ರೆಡಿ ದೇರ್ ಇಸ್ ಅ ಮಾರ್ಟ್ ಸರ್, ಇಟ್ಸ್ ಇನ್ ಸುಳ್ಯ. ಸೊ 3 ಮಾರ್ಟ್ಗಳಾಗಿದೆ. ಆದರೂ ಕೂಡ ನಮ್ಮ ಪ್ರಾಡಕ್ಟ್ಗಳೇನು ಇವರುಗಳಿಗೆ ಮಾಡಿದಷ್ಟು ಸೇಲ್ ಆಗ್ತಾಯಿಲ್ಲ. ಅದು ಆಗ್ತಾ ಇದೆ, ಬಟ್ ಇನ್ನೂ ಜಾಸ್ತಿ ಇದನ್ನು ಅವ್ರು ಮಾಡಬೇಕಾಗ್ತದೆ, ಎಕ್ಸ್ಪಾನ್ಷನ್ ಮಾಡಬೇಕಾಗ್ತದೆ. ಸೊ ವಾಟ್ ವಿ ರಿಕ್ವೆಸ್ಟ್ ಫ್ರಮ್ ದ ಬ್ಯಾಂಕ್ ಈಸ್, ಒಂದು ಸಣ್ಣ ಪ್ರತಿ ಬ್ರ್ಯಾಂಚಲ್ಲಿ ಒಂದು ಸಣ್ಣ ಡಿಸ್ಪ್ಲೇಯನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಸೊ ಫಾಸ್ಟ್ ಮೂವಿಂಗ್ ಗೂಡ್ಸ್ ಯಾವುದಿದೆ ಅದನ್ನು ನಾವಲ್ಲಿ ಇಡೋಣ ಸರ್. ಅದು ಯಾವುದು ಜಾಸ್ತಿ ಸೇಲ್ ಆಗುತ್ತೆ, ಎಲ್ಲನೂ ಸೇಲ್ ಆಗಲಿಕ್ಕಿಲ್ಲ. ಕೆಲವೊಂದು ನಮ್ಮ ಯೂನಿಟ್ ಕಾಸ್ಟ್ ಮಾರ್ಕೆಟ್ಗೆ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಿಕಾಸ್ ಇವರು ಹ್ಯಾಂಡ್ ಮೇಡ್ ಇರ್ತದೆ, ಇದರಲ್ಲಿ ಕಲಬೆರಕೆ ಇರೋದಿಲ್ಲ, ಇದು ಯಾವುದೇ ಇರೋದ್ರಿಂದ ಸ್ವಲ್ಪ ಕೆಲವೊಂದಕ್ಕೆ ಯೂನಿಟ್ ಕಾಸ್ಟ್ ಜಾಸ್ತಿ ಇರ್ಬೋದು, ಮಾರ್ಕೆಟ್ ಪ್ರೈಸಿಂದ ಜಾಸ್ತಿ ಇರ್ಬೋದು. ಬಟ್ ತಾಯಿ ಮಾಡಿದಂತಹ ಪ್ರಾಡಕ್ಟ್ ಇರುವಂಥದ್ದು, ಅಮ್ಮ ಮಾಡಿದಂಥ ಪ್ರಾಡಕ್ಟ್ ಇರೋದು. ಹಾಗಾಗಿ ಮಾರ್ಕೆಟಲ್ಲಿ ಹೆಲ್ತ್ನ ಕಾನ್ಷಿಯಸ್ ಯಾರು ಇರ್ತಾರೆ, ಅಲೈಟ್ ಕಸ್ಟಮರ್ಸ್ ಅಂತೇಳಿ ನಾವು ಹೇಳ್ತೀವಿ, ಅದು ಬ್ಯಾಂಕಿನ ಅಪ್ರೋಚನ್ನು ಜಾಸ್ತಿ ಮಾಡೋರು ಇರ್ತಾರೆ. ಹಾಗಾಗಿ ನಿಮ್ಮ ಮುಖಾಂತರ ಆ ಮಾರ್ಕೆಟ್ನ ಸಪೋರ್ಟ್ ನಮ್ಗೆ ಬಂದರೆ ಖಂಡಿತ ಇವ್ರು ಮಾಡಿದಂಥ ಪ್ರಾಡಕ್ಟ್ಗೆ ಒಳ್ಳೆಯ ರೇಟು ಸಿಗುತ್ತೆ, ಮತ್ತು ಅವರಿಗೆ ಆ ಕಾನ್ಫಿಡೆನ್ಸ್ ಡಬಲ್ ಆಗ್ತದೆ. ನಾನು ಮಾಡಿದ್ದು ಒಳ್ಳೆ ಕಸ್ಟಮರ್ಗೆ ಹೋಗ್ತಾ ಇದ್ದಂತೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನ್ಯೂಟ್ರಿಮಿಕ್ಸನ್ನು ಯಾವಾಗ ನೀವು ಟ್ರೈನಿಂಗ್ ಕೊಟ್ಟು ನ್ಯೂಟ್ರಿಮಿಕ್ಸನ್ನು ಮಾಡಿದ್ರಿ, ಇಲ್ಲಿಯ CEO ಇದ್ದರು, ಜಿಲ್ಲಾ ಪಂಚಾಯತ್ನ CEO, ಈಸ್ ಟ್ರಾನ್ಸ್ಫರ್ ಟು ವಿಜಯಪುರ ಆಸ್ DC ಕಲೆಕ್ಟರ್, ಡೆಪ್ಯೂಟಿ ಕಲೆಕ್ಟರ್. Now he is purchasing regularly. He is asking to send the products. ಸೊ ಈ ರೀತಿ ಪ್ರಾಡಕ್ಟ್ಗಳು ಒಂದ್ಸಲ ನೀವು ಕನ್ಸ್ಯೂಮ್ ಮಾಡಿದರೆ ಮತ್ತೆ ಕನ್ಸ್ಯೂಮ್ ಮಾಡಿಸುವಂಥ ಪ್ರಾಡಕ್ಟ್ಗಳು, ಹೆಲ್ತಿನ ವಿಶೇಷ ಬೆನಿಫಿಟ್ ಇರುವಂಥ ಪ್ರಾಡಕ್ಟ್ಗಳು ನಮ್ಮದಾಗಿದೆ. ಹಾಗಾಗಿ ಈ ಪ್ರಾಡಕ್ಟ್ಗಳಿಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟರೆ ಅನುಕೂಲ ಆಗ್ತದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಈ ಪ್ರಾಡಕ್ಟ್ ಸಕ್ಸಸ್ ಆಗೋದು ಇವರಿಂದ ಮಾತ್ರ ಅಲ್ಲ, ನೀವುಗಳು ಯಾವಾಗ ಟ್ರೈನಿಂಗನ್ನು ಪಡೆದ ಮೇಲೆ ನೀವು ಮಾಡ್ತೀರಿ, ಆವಾಗ ಇದು ಈ ಪ್ರೋಗ್ರಾಮ್ ಸಕ್ಸಸ್ ಆಗುವಂಥದ್ದು. ಹಾಗಾಗಿ ದೊಡ್ಡ ಸಿಂಹ ಪಾಲು ನಿಮ್ಮ ಹತ್ರ ಇದೆ, ಮತ್ತು ನಮ್ಮ ಟೀಮ್ ಕೂಡ ಇದೆ. ಅವರೆಲ್ಲ ಸೇರಿ ಮಾಡಿರುವಂಥ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ಇದನ್ನು ಒಂದು ರೀತಿಯ ಮಹಿಳಾ ದಿನಾಚರಣೆ ಇವತ್ತು ನಾವು ಆಚರಿಸಿದ್ದೇವೆ. ಮುಂದಿನ ಮಹಿಳಾ ದಿನಾಚರಣೆಗೆ ನಾವು ಸ್ಟಾಲನ್ನು ಮಾಡ್ತೀವಿ ಸರ್. ವಿ ವಿಲ್ ಬಿ ಗಿವಿಂಗ್ ಅ ಸ್ಟಾಲ್ ಫ್ರೀ ಆಫ್ ಕಾಸ್ಟ್. ಅದರಲ್ಲಿ ಇಟ್ಟು ಮತ್ತು ನಮ್ಮ ಮಾರ್ಟಲ್ಲಿ ಇದನ್ನು ಫ್ರೀಯಾಗಿ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ, ಸೇಲ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಇಷ್ಟು ಹೇಳ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮನ ಆಯೋಜಿಸಿದ್ದೀರಿ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಉದ್ಯಮಿಗಳು ಅವರು ತಯಾರಿಸಿದಂತಹ ಯಾವುದೇ ಪ್ರಾಡಕ್ಟ್ಗಳನ್ನು ಅವರಿಗೆ ಮಾರ್ಕೆಟಿಂಗ್ ಮಾಡುವಲ್ಲಿ ನಾವು ಮುಂದಕ್ಕೆ ಸಹಕಾರವನ್ನು ನೀಡುತ್ತೇವೆ ಎಂಬ ಭರವಸೆಯನ್ನು ನೀಡಿದಂತಹ NRLMನ ಶ್ರೀ ಹರಿಪ್ರಸಾದ್ ಸರ್, ನಿಮಗಿದು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತಾವು ಕಲಿತ ವಿದ್ಯೆಯಿಂದ ಉದ್ಯಮವನ್ನು ಆರಂಭಿಸಿ ಉದ್ಯಮಿಗಳಾಗಿ ಇತರರಿಗೆ ಪ್ರೇರಣೆ ನೀಡುತ್ತಿರುವ ಮಹಿಳಾ ಉದ್ಯಮಿಗಳನ್ನು ಅಭಿನಂದಿಸಬೇಕು. ಆ ಮೂಲಕ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಬೇಕು ಎಂಬ ಆಶಯ VRDF ಮಂಗಳೂರು ಹಾಗೂ BVT ಮಣಿಪಾಲ ಇವರದ್ದು. ಇದೀಗ ಮಹಿಳಾ ಉದ್ಯಮಿಗಳನ್ನು ಅಭಿನಂದಿಸುವಂತಹ ಸಮಯ. ಈ ಕಾರ್ಯಕ್ರಮವನ್ನು ಶ್ರೀ ಜೀವನ್ ಕೊಲ್ಯ ಸರ್ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳಿ. ಮೊದಲನೇದಾಗಿ ಗುಲಾಬಿ ವಾಲ್ಪಾಡಿಯಿಂದ ಫಿನೈಲ್ ತರಬೇತಿ ತಗೊಂಡು ಒಂದೇ ವಾರದಲ್ಲಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಾಕಷ್ಟು ಆದಾಯ ಪಡೆದಿದ್ದಾರೆ. ಬೇರೆ ಬೇರೆ ಸ್ಟಾಲ್ಗಳಿಗೆ ಕೂಡ ಹೋಗಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಗುಲಾಬಿ ವಾಲ್ಪಾಡಿ ಅವರು. ನೆಕ್ಸ್ಟ್ ಜ್ಯೋತಿ ಡಿಸೋಜ ಪೆರುವಾಯ್ ಫಿಶ್ ವ್ಯಾಲ್ಯೂ ಪ್ರಾಡಕ್ಟ್ ಪಿಕಲ್ಸ್ಗಳನ್ನು ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಜ್ಯೋತಿ ಡಿಸೋಜ ಪೆರುವಾಯ್. ನೆಕ್ಸ್ಟ್ ವಸಂತ ಮಾಣಿ ಇವರು ಮಸಾಲಾ ಮೇಕಿಂಗ್ ಮತ್ತು ಆಯಿಲ್ ಮಿಲ್ ಇಟ್ಟಿದ್ದಾರೆ. ಇವರು ಬ್ಯಾಂಕಿಂದ ಲೋನ್ ತೊಗೊಂಡಿದ್ದಾರೆ, PMFME ಲೋನ್ ತಗೊಂಡು ತನ್ನದೇ ಆದ ಮಿಲ್ಲನ್ನು ಮಾಡಿದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳು. ನೆಕ್ಸ್ಟ್ ಲಲಿತಾ ಕುಮಾರಿ ಮಾಣಿ, ಇವರು ಡಿಶ್ ವಾಷಿಂಗ್ ಲಿಕ್ವಿಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಇವರು ಕೂಡ ತರಬೇತಿ ತಗೊಂಡು ತನ್ನದೇ ಆದ ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸಮೀನಾ ಕೊಣಾಜೆ, ಆರಿ ವರ್ಕಲ್ಲಿ ಇವರು ಸಾಕಷ್ಟು ಆರ್ಡರ್ಗಳನ್ನು ತಗೊಳ್ತಾ ಇದ್ದಾರೆ. ಸಮೀನಾ ಕೊಣಾಜೆ. ಸಮೀನಾ
Thank you, sir. Next, I request Mr. Rajesh Sharma, sir, to give the mementos. Next, Vanita Narikombu, masala making. Vanita. ವಿದ್ಯಾ ಪುಷ್ಪರಾಜ್ ನರಿಕೊಂಬಲ್ಲಿ ಆರಿ ವರ್ಕ್ ಮಾಡ್ತಾ ಇದ್ದಾರೆ ವಿದ್ಯಾ ಪುಷ್ಪರಾಜ್ ಅವರು. ಆಮೇಲೆ ಗಾಯತ್ರಿ ನರಿಕೊಂಬು ಟೈಲರಿಂಗ್ ಶಾಪ್ ಇದೆ, ತರಬೇತಿ ತಗೊಂಡು ತನ್ನದೇ ಆದ ಟೈಲರಿಂಗ್ ಶಾಪನ್ನು ಮಾಡ್ತಾ ಇದ್ದಾರೆ ಅವರು. ಗಾಯತ್ರಿ. ಅಂಬಿಕಾ ನರಿಕೊಂಬು. ನೆಕ್ಸ್ಟ್ ಚೇತನ ಅವರು ನರಿಕೊಂಬುಂದ ಆರಿ ವರ್ಕ್ ಇದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಲತಾ ನರಿಕೊಂಬು ಬ್ಯಾಗ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಶಕೀಲಾ ತುಂಬೆಯಿಂದ ಟೈಲರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಶಕೀಲಾ ತುಂಬೆಯಿಂದ. ಯಶ್ವಿತಾ ನರಿಕೊಂಬು ಎಂಬ್ರಾಯ್ಡರಿ ವರ್ಕ್ ಸ್ವಉದ್ಯೋಗ ಮಾಡ್ತಾ ಇದ್ದಾರೆ. ಜ್ಯೋತಿನ್ ಜ್ಯೋತಿ ಪಿರ್ವಾಯಿ ಮಸಾಲಾ ಪೌಡರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಹರಿಪ್ರಸಾದ್ ಸರ್ ಅವರು ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದಾನೆ. ಹೇಮಾವತಿ ಕರಿಯಂಗಳ. ಹೇಮಾವತಿ ಅವರು ಕರಿಯಂಗಳದಿಂದ ಟೈಲರಿಂಗ್ ಮಾಡ್ತಾ ಇದ್ದಾರೆ. ಸೌಭಾಗ್ಯ ಮಾಡಿಯಿಂದ ಆರಿ ವರ್ಕ್. ಜಯಂತಿ ನೆಟ್ಲಮುಟ್ನೂರು ಮಾಣಿಯಿಂದ. ಮೇರಿ ಮಾಣಿ ಇವರು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಪ್ರತಿಮಾ ನರಿಕೊಂಬು ಇವರು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ ಮಹಿಳೆಯರಿಗೆಲ್ಲ. ಧನ್ಯವಾದಗಳು ಹರಿಪ್ರಸಾದ್ ಸರ್. ನೆಕ್ಸ್ಟ್ ನಮ್ಮ ರಾಜೇಂದ್ರ ಸರ್ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಡ್ತಾ ಇದ್ದಾನೆ. ಉಷಾಲಾಕ್ಷಿ ನರಿಕೊಂಬು. ಶಾರದಾ ಕಡೆ ಶಿವಾಲಯ. ಶಾರದಾ ಕಡೆ ಶಿವಾಲಯ. ಜಯಂತಿ ಇಡ್ಕಿದು ಮಾಣಿ ಆರಿ ವರ್ಕ್ ಮಾಡ್ತಾ ಇದ್ದಾರೆ. ಹರಿಣಾಕ್ಷಿ ಬರಿಮಾರ್. ಚಂದ್ರಾವತಿ ತುಂಬೆ ಟೈಲರಿಂಗ್ ಶಾಪ್ ಇದೆ. ಸೋನಿಕಾ ತುಂಬೆ ಟೈಲರಿಂಗ್ ಶಾಪ್ ಇದೆ. ಬೇಬಿ ತುಂಬೆ ಟೈಲರಿಂಗ್ ಶಾಪ್ ಇದೆ. ಇವರೆಲ್ಲ ತರಬೇತಿ ತಗೊಂಡು ತಮ್ಮದೇ ಆದೊಂದು ಟೈಲರಿಂಗ್ ಶಾಪ್ ಮಾಡಿಕೊಂಡು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನೆಕ್ಸ್ಟ್ ನಮ್ಮ ಗಿರಿಜಾ ಮೇಡಮ್ ಅವರೊಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಗಿರಿಜಾ ಕೊಲ್ಯದಿಂದ ಇವರು ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತರಬೇತಿ ತಗೊಂಡು ತನ್ನದೇ ಆದಂಥ ಪೇಪರ್ ಪ್ಲೇಟ್ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಿದ್ದಕಟ್ಟೆಯಿಂದ MBK ಅಥವಾ ಯಾರು ಟೀಮ್ ಲೀಡರ್ ಇದ್ದರೆ ಬರಬೇಕು. ಬಟ್ಟೆ ಬ್ಯಾಗಿದು ತರಬೇತಿ ತಗೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸಿದ್ದಕಟ್ಟೆಯಿಂದ. ಜಯಲಕ್ಷ್ಮಿ ಮಿಜಾರ್ ಇವರು ಕೂಡ ಆರ್ಟಿಫಿಷಿಯಲ್ ಜ್ಯುವೆಲರಿ ತರಬೇತಿ ತಗೊಂಡು ತನ್ನದೇ ಆದ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಜಯಲಕ್ಷ್ಮಿ ಮಿಜಾರ್. ಮಮತಾ ಶಕ್ತಿನಗರ್ ಇವರು ಸಾರಿಗೊಂಡೆ ತರಬೇತಿ ತಗೊಂಡು ತನ್ನದೇ ಆದ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ತರಬೇತಿ ತಗೊಂಡು ಬಿಸ್ನೆಸ್ ಮಾಡಿಕೊಂಡು ಅದನ್ನೇ ಉದ್ಯೋಗವನ್ನು ಮಾಡಿ ತಮ್ಮ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇನ್ನಷ್ಟು ಪ್ರಗತಿ ಇವರಿಗೆ ಸಿಗಲಿ. ಇದು ಬಾಕಿ ಎಲ್ಲ ಮಹಿಳೆಯರು ಪ್ರೇರಣೆಯಾಗಿ ನೀವು ಕೂಡ ನಿಮ್ಮದೇ ಆದೊಂದು ಸ್ವಉದ್ಯೋಗವನ್ನು ಪ್ರಾರಂಭಿಸಿ ಅಂತ ನಿಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.
ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಭಾಳ ದಿವಸಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ನಮ್ಮ ಅಧ್ಯಕ್ಷರಾದಂಥ ರಾಜೇಶ್ ಖನ್ನಾ ಅವರು ಹೇಳ್ತಾ ಇದ್ದರು, ನೀವು ಯಾರಿಗೆಲ್ಲ ತರಬೇತಿ ಕೊಟ್ಟಿದ್ದೀರಿ ಅವರಿಂದ ನೇರವಾಗಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಒಂದು ಕೆಲಸ ನೀವು ಮಾಡಬೇಕು, ಅಂದರೆ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡಬೇಕು. ನಾವು ತರಬೇತಿ ಕೊಟ್ಟು ಈ ಕಡೆ ಬಂದಿದ್ದೇವೆ. ತರಬೇತಿ ಕೊಟ್ಟ ಮೇಲೆ ಏನಾಗಿದೆ ಅನ್ನೋದನ್ನು ನೋಡಬೇಕು ಅನ್ನುವಂಥ ಒಂದು ಆಸೆ ನಮಗಿತ್ತು. ನಿಮಗೇನು ಸಮಸ್ಯೆ ಇದೆ, ಬ್ಯಾಂಕಿಂದ ನಿಮಗೆ ಏನು ಸಹಕಾರ ಸೌಲಭ್ಯ ಇನ್ನೂ ಬೇಕಾಗಿದೆ ಎನ್ನುವುದನ್ನು ನೀವು ನೇರವಾಗಿ ಇವತ್ತು ಹೇಳಿದರೆ, ಇವತ್ತು ನಮ್ಮ ಮಂಗಳೂರು ವಲಯದ ಮುಖ್ಯಸ್ಥರೇ ನಮ್ಮ ಅಧ್ಯಕ್ಷರಾಗಿರುವ ರಾಜೇಶ್ ಖನ್ನಾ ಅವರು ಇದ್ದಾರೆ. ನಿಮಗೆ ಅಲ್ಲಿ ಮನಬಿಚ್ಚಿ ಮಾತನಾಡೋದಕ್ಕೆ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ. ನಿಮಗೆ ಈ ಸಂದರ್ಭದಲ್ಲಿ ನಾನು ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನದ ಒಬ್ಬ ಕಾರ್ಯದರ್ಶಿಯಾಗಿ ನಮ್ಮ ಈಗಿನ ಪ್ರಸ್ತುತ ಅಧ್ಯಕ್ಷರಾದ ರಾಜೇಶ್ ಖನ್ನಾ ಅವರನ್ನು ವಿಶೇಷವಾಗಿ ಅಭಿನಂದನೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಬಹುಶಃ ಅವರು ಒಂದು ನಿಮಿಷ ಕೂಡ ಅವರಿಗೆ ಪೂರಿಸೋದಿಲ್ಲ. ಇವತ್ತಿನ ದಿನ ಇವತ್ತು ಬರ್ತೀರಾ ಅಂತ ಕೇಳಿದರೆ, ನಾನು ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಇದ್ದರೆ ನಾನು ಬರ್ತೇನೆ ಅಂತ ಹೇಳಿದರು. ನಿಮ್ಮೆಲ್ಲರ ಪುಣ್ಯ, ಬಹುಶಃ ಅವರು ಇವತ್ತು ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಮಂಗಳೂರಲ್ಲಿ ಇವತ್ತು ಇದ್ದಾರೆ, ಇಲ್ಲಿವರೆಗೆ ಕೂತಿದ್ದಾರೆ. ನಿಮಗೆಲ್ಲರಿಗೂ ಉತ್ತಮವಾದ ಸಲಹೆಯನ್ನು, ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮ್ಮಿಂದ ಏನಾಗಬೇಕು, ನಮ್ಮಿಂದ ಏನು ಬೇಕು ಅಂತ ಎನ್ನುವುದನ್ನು ಕೇಳಿದ್ದಾರೆ. ಇದನ್ನೆಲ್ಲರೂ ಸದುಪಯೋಗಪಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಇನ್ನು ನಾನು ಹಿಂದೆ ಇಲ್ಲಿ ಒಂದು ಪ್ರಾರ್ಥನೆ, ಬ್ಯಾಂಕ್ ಆಫ್ ಬರೋಡದವರು ನಮಗೆ ಇಷ್ಟೊಂದು ಸಲಹೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಯಾವುದು ಕೇಳಿದರೂ ಕೂಡ ಅವರು ಇಲ್ಲ ಅಂತ ಹೇಳಿಲ್ಲ. ಇದನ್ನು ಪ್ರಾಯೋಜಿತರಾದಂಥವ್ರು ವಿಜಯ ಬ್ಯಾಂಕ್ ಆದರೂ ಕೂಡ ನಮ್ಮ ಸಂಯೋಜಿತ ಸಂಸ್ಥೆ ಇರೋದ ಬ್ಯಾಂಕ್ ಆಫ್ ಬರೋಡದವರು ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಲಿಲ್ಲ. ಏನು ಬೇಕು ಅದನ್ನು ಕೇಳಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗಲೂ ಅಷ್ಟೇ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡುವುದೇನೆಂದರೆ, ಇದು ಬ್ಯಾಂಕ್ ಆಫ್ ಬರೋಡದ ಸಂಯೋಜಿತವಾದ ಸಂಸ್ಥೆ. ನಿಮ್ಮ ಸಂಪೂರ್ಣ ಮಾತ್ರ ಸಹಕಾರವನ್ನು ನೀವು ಬ್ಯಾಂಕ್ ಆಫ್ ಬರೋಡಕ್ಕೆ ಕೊಡಬೇಕು. ಅಲ್ಲಿಂದ ಸಾಲ ಸೌಲಭ್ಯ ಏನೆಲ್ಲ ಇದೆ, ಯಾವುದೆಲ್ಲ ಠೇವಣಿ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನೆಲ್ಲವೂ ಸದುಪಯೋಗ ಮಾಡಿಕೊಂಡ್ರೆ ಅವರು ನಮಗೆ ಕೊಟ್ಟಂತಹ ಸಹಕಾರಕ್ಕೆ ನಾವೆಲ್ಲರೂ ಕೃತಜ್ಞರಾದಾಗ ಆಗ್ತದೆ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೀಲಿ, ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನಿಮಗೆ ಕೊಡಲಿಕ್ಕೆ ಇದ್ದೇವೆ. ನಿಮಗೆ ಸಹಾಯ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ ಅನ್ನೋಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಿತ್ರ ಅಂತ ಜ್ಯೋತಿರಾಜ್ ಹಾಗೂ ಜೀವನ್ ಕೊಲ್ಯ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತರಬೇತಿಯನ್ನು ಪಡೆದಂತಹ ಶಿಬಿರಾರ್ಥಿಗಳು ಏನು ಮಾಡುತ್ತಿದ್ದಾರೆ ಎಂಬುದಕ್ಕೆ ಇವತ್ತು ನಿದರ್ಶನ ಸರ್ ನಿಮ್ಮ ಮುಂದೆ ಇದೆ. ಅವರಿಗೆ ಇನ್ನಷ್ಟು ನಾವು ಪ್ರೋತ್ಸಾಹವನ್ನು ನೀಡುವುದಕ್ಕೆ ಸಿದ್ಧರಿದ್ದೇವೆ, ನೀವು ಇನ್ನಷ್ಟು ಮುಂದುವರಿಯಬೇಕು ಎಂಬಂತಹ ಆಶಯವನ್ನು ವ್ಯಕ್ತಪಡಿಸಿ ಅಧ್ಯಕ್ಷೀಯ ಮಾತನ್ನು ಚೊಕ್ಕದಾಗಿ ಮುಗಿಸಿದಂತಹ ಶ್ರೀ ರಾಜೇಂದ್ರ ರೈ ಸರ್, ನಿಮಗಿದು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾವೀಗ ಸಭಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನನ್ನದೊಂದು ಧನ್ಯವಾದ. ನನಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಜ್ಯೋತಿರಾಜ್ ಸರ್, ಶ್ರೀ ಜೀವನ್ ಕೊಲ್ಯ ಸರ್, ಹಾಗೆಯೇ ಶ್ರೀ ಪಂಡರಿನಾಥ್ ಸರ್, ಅದೇ ರೀತಿ VRDF ಮತ್ತು BVT ಮಣಿಪಾಲದ ಎಲ್ಲ ತಂಡದವರಿಗೆ ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದು ನಾನು ಒಬ್ಬಳು ಸ್ವಾವಲಂಬಿ ಎಂಬುದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಸರ್. ಯಾಕಂದರೆ ನಾನು ಇದೀಗ ಸುಮಾರು 1 ತಿಂಗಳ ಹಿಂದಷ್ಟೇ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದೇನೆ, ಶಾಪ್ ಓಪನ್ ಮಾಡಿದ್ದೇನೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ, ಸುಕೃತ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಇಲ್ಲೇ ಸಮೀಪ ನಾಗುರಿ ಹತ್ರ ಒಂದು ಶಾಪ್ ಓಪನ್ ಮಾಡಿದ್ದೇನೆ. ಇದಕ್ಕೆಲ್ಲದಕ್ಕೂ ನನಗೆ ಪ್ರೋತ್ಸಾಹ ಸಿಕ್ಕಿದೆ ನಮ್ಮ VRDFನಿಂದ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಮುಂದಿನ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ಶ್ರೀ ಜೀವನ್ ಕೊಲ್ಯ ಸರ್ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸ್ವಾವಲಂಬಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ನಮಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂಥ ಶ್ರೀ ರಾಜೇಶ್ ಖನ್ನಾ ಸರ್, ಚೇರ್ಮನ್ ಆಫ್ VRDF, ಜನರಲ್ ಮ್ಯಾನೇಜರ್, ಝೋನ್ ಹೆಡ್, ಬ್ಯಾಂಕ್ ಆಫ್ ಬರೋಡಾ ಮ್ಯಾಂಗ್ಳೂರ್ ಝೋನ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ಫಾರ್ ಕಮ್ಮಿಂಗ್ ಆ್ಯಂಡ್ ಶೇರಿಂಗ್ ಟೈಮ್ ವಿತ್ ಅಸ್. ಅದೇ ರೀತಿ ನಮ್ಮ ಜೊತೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಶ್ರೀ ಬಿ ರಾಜೇಂದ್ರ ರೈ ಸರ್, ಸೆಕ್ರೆಟರಿ ಆಫ್ VRDF, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾನೆ. ಜೊತೆಗೆ ನಮ್ಮ ಜೊತೆ ಇದ್ದಾರೆ ಮುಖ್ಯ ಅತಿಥಿಗಳಾದಂಥ ಶ್ರೀ ರಾಜೇಶ್ ಶರ್ಮಾ ಸರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಬ್ಯಾಂಕ್ ಆಫ್ ಬರೋಡಾ ಮ್ಯಾಂಗ್ಳೂರ್ ಝೋನ್ ಸರ್, ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾನೆ. ಜೊತೆಗೆ ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಕಾರ ನೀಡಿದಂಥ ಶ್ರೀ ಹರಿಪ್ರಸಾದ್ ಸರ್, NRLM ಡಿಸ್ಟ್ರಿಕ್ಟ್ ಮ್ಯಾನೇಜರ್ ದಕ್ಷಿಣ ಕನ್ನಡ, ನಿಮಗೂ ಸರ್ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾನೆ.
ಅದೇ ರೀತಿ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ ಶ್ರೀಮತಿ ಗಿರಿಜಾತೆ ಭಂಡಾರಿ ಮೇಡಮ್, ಬೋರ್ಡ್ ಮೆಂಬರ್ ಆಫ್ VIDF ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದು ನಿರ್ಗಮಿಸಿದಂಥ ಶ್ರೀ ಪಂಕಜ್ ಕುಮಾರ್ ಸರ್, ಟ್ರೆಷರರ್ VIDF, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಮ್ಯಾಂಗ್ಳೂರು ರೀಜನಲ್ ಆಫೀಸ್, ಅವರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದಾನೆ. ಜೊತೆಗೆ ಇಂದು ಬಂದಿರುವಂಥ ಎಲ್ಲ ತರಬೇತಿ ನೀಡಿದಂಥ ಟೀಚರ್ಸ್ಗಳಾಗಿರ್ಬೋದು, ತರಬೇತಿ ಪಡೆದಂಥ ಎಲ್ಲ ಮಹಿಳೆಯರಿಗೂ ಆಗಿರ್ಬೋದು, ಸ್ವಉದ್ಯೋಗ ಮಾಡಿದಂಥ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇಂದು ನಮ್ಮ NRLM ಟೀಮ್ ಉಳ್ಳಾಲ, ಬಂಟ್ವಾಳ, ಜೊತೆಗೆ ಮೂಡಬಿದ್ರೆಯಿಂದ TPMಗಳು ಕೂಡ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ ಆದಂಥ ಶ್ರೀ ಲತೀಶ್ ಅವರು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾನೆ. ಅದೇ ರೀತಿ ರಿಪೋರ್ಟ್ ಆದಂಥ ಅಶ್ವಿನ್ ಕುತ್ತಾರ ಅವರು ಫೋಟೋಗ್ರಾಫರ್, ಲೈಟ್ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿದಂಥ ಲೈಟರ್ಸ್ ಆಗಿರ್ಬೋದು. ಜೊತೆಗೆ ಚಂದ ಮಾಡಿ ನಿರೂಪಣೆ ಮಾಡಿದಂಥ ಶ್ರೀಮತಿ ಚಂದ್ರಾವತಿ ಮೇಡಮ್, ನಿಮಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೇನ್ ಆಗಿ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಯಾದಂಥ ಶ್ರೀ ಜ್ಯೋತಿರಾಜ್ ಸರ್, VIDF CEO, ಬಹುಶಃ ಈ ಕಾರ್ಯಕ್ರಮದ ಪ್ಲಾನಿಂಗ್ ಮತ್ತು ಎಲ್ಲ ಎಕ್ಸಿಕ್ಯೂಷನ್ ಅವರೇ ಸಾಕಷ್ಟು ದುಡಿದ್ದಾರೆ ಸರ್. ನಿಮಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಅವರ ಸಿಬ್ಬಂದಿಯಾದಂಥ ಶ್ರೀ ಪಂಡರಿನಾಥ್, ನಿಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದ ಶ್ರೀ ಜೀವನ್ ಸರ್, ನಿಮಗಿದು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಕಡಿಸುವಲದವರು ನಮಗೆ ಪರಿಚಯ. ಆ ಕಡಿಸುವಲಕ್ಕೆ ನಾವು ತುಂಬ ಸಲ ಭೇಟಿ ನೀಡಿದ್ದೇವೆ. ಅವರ ಒಂದು ಅತ್ಯುತ್ತಮವಾದ ಕೆಲಸವನ್ನು ನಾವು ಮನಗಂಡಿದ್ದೇವೆ. ಹಾಗಾಗಿ ನಮಗೂ ಒಂದು ವಿಟ್ಲಪಟ್ನೂರಿನಲ್ಲಿ ಸಪೋರ್ಟ್ ಕೊಡ್ತಾರೆ. ನಮಗೆ ಮಹಿಳೆಯರಿಗೆ ಈ ಮೊದಲೆಲ್ಲ ನಾವು ತುಂಬ ವರ್ಷದಿಂದ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ರು ಈ ರೀತಿಯಾಗಿ ಒಂದು ಅಚ್ಚುಕಟ್ಟಾಗಿ ಮಾಹಿತಿಯನ್ನು ಕೊಡುವುದು ಮತ್ತು ನಮ್ಮ ಹಿಂದೆ ನಿಂತು ಕೆಲಸ ಮಾಡುವಂಥ ಒಂದು ಪ್ರೋತ್ಸಾಹ ಕೊಡುವಂಥ ಸಂಸ್ಥೆ ನಮಗೆ ಸಿಗದ ಕಾರಣ ನಾವು ಸ್ವಲ್ಪ ಹಿಂದೆಯೇ ಇದ್ದೆವು ಅಂತ ನನ್ನ ಅನಿಸಿಕೆ. ಈಗ ನಮಗೂ ಕೂಡ ತುಂಬ ಇಂಟ್ರೆಸ್ಟ್ ಬಂದಿದೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಯೂನಿಟನ್ನು ಸ್ಟಾರ್ಟ್ ಮಾಡ್ತೇವೆ. ನಮ್ಮಂಥ ಒಂದು ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಜ್ಯೋತಿ ಸರ್ ಮತ್ತು ಜೀವನ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ರೀಮತಿ ಚಂದ್ರಿಕಾ ಆಳ್ವ ಇವರಿಗೆ ನಮ್ಮ VIDFನ CEO ಆದಂಥ ಶ್ರೀ ಜ್ಯೋತಿರಾಜ್ ಸರ್ ಇವತ್ತು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ಳೋದಾದರೆ. ನಾನು ಆ್ಯಕ್ಚುಲಿ NGO ದಲ್ಲಿ ಕೆಲಸ ಮಾಡೋ, ಬಟ್ ನಾವು ಯಾವುದೇ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರು ಕೂಡ ಸರ್ ಬೇಡ ಹೇಳೋದಿಲ್ಲ. ಯಾವುದು ಇದಕ್ಕೂ ಕೂಡ ಅವರು ಒಂದು ಒಪ್ಪಿಗೆ ಕೊಡ್ತಾರೆ. ಅದು ನಮಗೆ ಬಹಳ ಇಷ್ಟ. ಯಾಕಂದರೆ ಒಂದು ಕೆಲಸ ಮಾಡುವಾಗ ನಮಗೆ ಆ ಫ್ರೀಡಮ್ ಬೇಕು. ಆ ಫ್ರೀಡಮ್ ಇದ್ದಾಗ ಖಂಡಿತವಾಗಿ ಕೂಡ ನಾವು ಎಲ್ಲ ಕಡೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಶ್ರೀ ಜ್ಯೋತಿರಾಜ್ ಸರ್, ನಿಮಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಅವರಿಗೆ ಕೂಡ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಓಕೆ, ಸರಿ. ಪಂಡರಿನಾಥ್ ಅವರು ಕೂಡ ಬಹಳ ನಮಗೆ ಸಹಕಾರ ನೀಡಿದ್ದಾರೆ. ಕೊನೆಯದಾಗಿ ನಮ್ಮ ತೇಜಾಕ್ಷಿ ಮೇಡಮ್, ಸರ್ವಶಕ್ತಿ ಮಹಿಳಾ ಮಂಡಲದಿಂದ VDC, ನಿಮ್ಮದೊಂದು ಅನಿಸಿಕೆ ಹೇಳಬೇಕು. ಯಾಕಂದರೆ ನೀವು ಮಸಾಲ ಪೌಡರ್ ತರಬೇತಿ ತಗೊಂಡು ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಬಹಳ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಇವ್ರದ್ದು ಒಂದು ಸ್ಪೆಷಲಿಟಿ ಏನಂತ ಹೇಳಿದರೆ, ವರ್ಕ್ ಮಾಡ್ತಾರೆ ಮಹಿಳೆಯರು, ಬಟ್ ಆದರೂ ಕೂಡ ಯಾವುದೇ ಸ್ಟಾಲಿಗೆ ಹೋಗಿ ಅವರು ಇರ್ತಾರೆ ಅಲ್ಲಿ. ಯಾಕಂದರೆ ನಮ್ಮ ಮಹಿಳೆಯರಿಗೆ ಮುಜುಗರ ಜಾಸ್ತಿ. ಅಲ್ಲಿ ಇಡೇಬೋಬುಜಿ ಅಲ್ಪೇಡಿ ಉಂಟು ನಿಂತ. ಬಟ್ ಇವರು ಹಾಗೆಲ್ಲ, ಎಲ್ಲೆಲ್ಲ ಅಪರ್ಚುನಿಟಿ ಇದೆ ಅಲ್ಲೆಲ್ಲ ಅವರು ಹೋಗಿ ತಮ್ಮ ಏನು ಪ್ರಾಡಕ್ಟ್ ಇದೆ ಅದನ್ನು ಸೇಲ್ ಮಾಡಿ ವ್ಯಾಪಾರ ಮಾಡಿ ಬರ್ತಾರೆ. ಅದಕ್ಕೋಸ್ಕರ ಅವರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಿ.
ಸೊ ತೇಜಾಕ್ಷಿ ಮೇಡಮ್, ನಿಮ್ಮ ಅನಿಸಿಕೆಯನ್ನು ಒಂದು ಹೇಳಬೇಕಾಗಿ ಕೇಳ್ಕೊಡ್ತಾ ಇದ್ದಾರೆ. ನಾವು ಸರ್ವಶಕ್ತಿ ಮಹಿಳಾ ಮಂಡಳಿಯ ವತಿಯಿಂದ ನಾವು VDC ಅಡ್ಯ ಸಮಿತಿ ಇದರ ಮುಖಾಂತರ ನಾವೊಂದು ಸರ್ವಶಕ್ತಿ ಹೋಮ್ ಪ್ರಾಡಕ್ಟ್ ಅನ್ನೋ ಒಂದು ತರಬೇತಿಯನ್ನು ಪಡೆದು ನಾವೊಂದು ಹೋಮ್ ಪ್ರಾಡಕ್ಟನ್ನು ತಯಾರು ಮಾಡಿದ್ದೇವೆ. ಇದರಲ್ಲಿ ನಾವು ತರಗತಿ ಪಡೆದುಕೊಂಡದ್ದು ಕೆಲವಾಗಿರ್ಬೋದು, ಆದರೆ ನಮ್ಮದೇ ಆದ ಒಂದು ಬ್ರ್ಯಾಂಡನ್ನು ತಯಾರಿಸಿ ನಾವೀಗ ಒಂದು 25ರಿಂದ 30 ಐಟಮ್ನವರೆಗೆ ಪ್ರಾಡಕ್ಟನ್ನು ತಯಾರಿಸಿದ್ದೇವೆ. ನಾವು ಎಲ್ಲೇ ಸ್ಟಾಲ್ ಇರಲಿ, ಏನೇ ಇರಲಿ, ನಾನೊಬ್ಬಳು ಎಂಪ್ಲಾಯಿ, ನಾನು KS ಹೆಗ್ಡೆ ಹಾಸ್ಪಿಟಲಲ್ಲಿ ಹೌಸ್ಕೀಪಿಂಗ್ನಲ್ಲಿ HOD ಆಗಿದ್ದೇನೆ. ಆದರೂ ಯಾವುದೇ ಒಂದು ಸ್ಟಾಲ್ ಇರಲಿ ನಾವು ಬಿಡೋದೇ ಇಲ್ಲ. ಮಂಗಳೂರಲ್ಲಿ ಎಲ್ಲಿ ಬೇಕಾದರೂ ನೋಡಿ ನಮ್ಮದು ಸರ್ವಶಕ್ತಿ ಒಂದು ಟೀಮ್ ಇದ್ದೇ ಇದೆ. ಇವತ್ತು ಸಹ ನಮ್ಮ ಟೀಮ್ ಮೆಂಬರ್ನವರು ಅಲ್ಲಿ ಸ್ಟಾಲ್ ಇಟ್ಟಿದ್ದಾರೆ. ದಯವಿಟ್ಟು ನಮಗೆ ಒಂದು ಸಹಕಾರ ಕೊಡಿ. ನಮ್ಮದು ಪ್ರತಿಯೊಂದು ಮಸಾಲೆನೂ ಬೇರೆ ಬೇರೆ ಜರ್ಮನಿಗಿರ್ಬೋದು, ಕೆನಡಕ್ಕೆ ಇರ್ಬೋದು, ಅಮೆರಿಕಕ್ಕೆ ಇರ್ಬೋದು, ಎಲ್ಲ ಕಡೆಗೂ ನಮ್ಮ ಪ್ರಾಡಕ್ಟ್ ಹೋಗಿದೆ. ಈಗ ನನಗೆ ಒಂದು ಕಾಲ್ ಬಂತು, ಅಮೆರಿಕಕ್ಕೆ ಮಿಡಿ ಉಪ್ಪಿನಕಾಯಿ ನನಗೆ 1 kg ಕೊಡಿ ಮೇಡಮ್ ಅಂತೇಳಿ. ಹಾಗಾಗಿ ನಮ್ಮದು ನಾವು ತರಗತಿಯನ್ನು ಪಡ್ಕೊಂಡಿದ್ದೇವೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮದೇ ಆದ ಒಂದು ಬ್ರ್ಯಾಂಡನ್ನು ತಯಾರಿಸಿ ಮಾಡಿದಂಥ ಈ ಪ್ರಾಡಕ್ಟ್ ಇದು ನಿಜವಾಗ್ಲೂ ನಾವು VDC VRDFನವರಿಗೆ ಇದರ ಒಂದು ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರಿಲ್ಲದಿದ್ದರೆ ಈ ಸಂಸ್ಥೆ, ನಮ್ಮ ಸಂಸ್ಥೆ ಇಷ್ಟೊಂದು ಬೆಳವಣಿಗೆ ಪಡೆಯಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನಮ್ಮನ್ನು ಕೈ ಹಿಡಿದವರು ಅವರು. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯತಾ ಭಾವನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ನಮಗೆ ಸಚಿನ್ ಸರ್ ಆಗಿರ್ಬೋದು, ಪಂಡರಿ ಸರ್ ಆಗಿರ್ಬೋದು, ಅಥವಾ ನಮ್ಮ ಜೀವನ್ ಸರ್ನವರು ನಮ್ಮನ್ನು ಕೈ ಹಿಡಿದವರು. ಇತ್ತೀಚೆಗೆ ನಮಗೆ ಜ್ಯೋತಿರಾಜ್ ಸರ್ನವರು ನಮಗೆ ಹಲವಾರು ರೀತಿಯ ತರಗತಿಗಳನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು. ಹಾಗಾಗಿ ಇನ್ನು ಮುಂದಕ್ಕೂ ತಮ್ಮೆಲ್ಲರ ಸಹಕಾರನ ಕೇಳಿಕೊಂಡು ನಮ್ಮ ಸರ್ವಶಕ್ತಿ ಹೋಮ್ ಪ್ರಾಡಕ್ಟಿಗೆ ನಿಮ್ಮ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಳೆಯಿಂದ ಕದ್ರಿಯಲ್ಲಿ ನಮ್ಮ 3 ದಿನದ ಸ್ಟಾಲ್ ಇದೆ. ಎಲ್ಲರೂ ಬಂದು ಅಲ್ಲಿ ನಮಗೆ ಸಹಕಾರ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಜೊತೆ ಸಹಕಾರ ನೀಡಿದಂಥ ನಮಗೆ ಇನ್ನೊಬ್ಬರು ಸಹಕಾರ ನೀಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ. ನಮ್ಮ ವಾಣಿಜ್ಯ MBK ಲೈಲಾ ಮೇಡಮ್, ದಯವಿಟ್ಟು ವೇದಿಕೆಗೆ ಬಂದು ಒಂದು ಮೊಮೆಂಟು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಘಟನೆಯಲ್ಲಿ ಆದಷ್ಟು ಒಳ್ಳೆ ಸಂಘಟನೆ ಮಾಡ್ತಾರೆ ಅವರೆಲ್ಲರೂ, ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ಕೊನೆಯದಾಗಿ ನಮ್ಮ ಲೈಲಾ ಮೇಡಮ್ ಅವರು ಒಂದೆರಡು ಅನಿಸಿಕೆ. ತರಬೇತಿ ಮಾಡುವಂತ ಜ್ಯೋತಿರಾಜ್ ಸರ್ ಹೇಳಿದ್ರು ಮಾಣಿಯಲ್ಲಿ ತರಬೇತಿ ಆಗ್ಬೇಕಂತ. ಆಗ ನಾವು ಎಂತ ಮಾಡುದು, ತರಬೇತಿ ಹೇಳುವಾಗ ನಮಗೆ ಒಂದು ಯಾವ ತರಬೇತಿ ಆಗ್ಬೋದು ಅಂತ ಅವ್ರು ಹೇಳಿದ್ರು. ನಾವು ಅರಿವರ್ಕ್ ಮಾಡಿ ಅಂತ ಹೇಳಿದ್ರು. ಆಗ ನಾವೆಂತ ಮಾಡಿದೆ, ಆಗ ಎಲ್ಲಿ ಪ್ಲೇಸ್ ಇರಲಿಲ್ಲ. ಪಂಚಾಯತ್ ಅಧ್ಯಕ್ಷರ ಹತ್ರ ಕೇಳಿದ್ದೆ ನಾವು ಒಂದು ಮಾಣಿಯಲ್ಲಿ ತರಬೇತಿ ಮಾಡುವ ಅಂತ. ಫಸ್ಟ್ ಅವರು ಒಮ್ಮೆವರಿಗೆ ತರಬೇತಿ ಒಂದು ಬೇಡ ಅಂತ ಆಗಿತ್ತು. ಮತ್ತೆ ತರಬೇತಿ ಮತ್ತೆ ನಾವು ಪಂಚಾಯತ್ ಮೇಲೆ ಮಾಡುವಂತ ಆಯ್ತು. ಆಗ ಜ್ಯೋತಿರಾಜ್ ಸರ್ ಏನ್ ಮಾಡಿದ್ರು, ಒಂದು ತರಬೇತಿ ಒಂದು 35 ಜನ ಆಗ್ಬೇಕು, ಜೀವನ್ ಕೊಲೆ ಸರ್ ಹೇಳಿದ್ರು 35 ಜನ ಆಗ್ಬೇಕು ತರಬೇತಿ ಮಾಡಿ ಅಂತ. ಆಗ ನಾವೆಂತ ಮಾಡಿದೆವು, ಫಸ್ಟ್ ಬ್ಯಾಚ್ ಒಂದು ಅರಿವರ್ಗ ತರಬೇತಿಯನ್ನು ಮಾಡಿದ್ದೆವು. ಆಗ ಅರಿವರ್ಗ ತರಬೇತಿ ಹೇಳುವಾಗ ಮಾಣಿಂದ ಸಾಧಾರಣ ಒಂದು ಫಸ್ಟ್ ತರಬೇತಿಗೆ ಒಂದು 100 ಜನ ಹೆಸರು ಕೊಟ್ಟು ತರಬೇತಿ ಮುಂದುವರಿಸುವ ಅಂತ. ನೆಕ್ಸ್ಟ್ ಆಗ ನಮ್ಮ 35 ಜನ ಸಾಕು ಅಂತ ಹೇಳಿದ್ರು. 35 ಜನ ಒಂದು ಅರಿವರ್ಗ ತರಬೇತಿಯನ್ನು ಸ್ಟಾರ್ಟ್ ಮಾಡಿದ್ದೆವು. ಅದು ಸ್ಟಾರ್ಟ್ ಮಾಡಿ ಎಂತಾಯಿತು, ಆಗ ನಮ್ಮ ಇದು NRM ಇಂದ ನಮಗೆ ಒಂದು ಸಾವಿತ್ರಿಬಾಯಿ ಫುಲೆ ಕೌಶಲ್ಯಾಭಿವೃದ್ಧಿ ಕೇಂದ್ರ ಅಂತ ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಇದರಲ್ಲಿ ನಾವು ಉಂಟಲ್ಲ ಫಸ್ಟ್ ಒಂದು ಅರಿವರ್ಗ 35 ಜನ ತರಬೇತಿ ಮಾಡಿದ್ರು. ಅದರಲ್ಲಿ ನಾವು ಕೆಲವರಿಗೆ ಅರಿವರ್ಗನ್ನು ಮಾಡ್ತಾ ಇದ್ದಾರೆ, ಸ್ವಉದ್ಯೋಗ ಮುಂದುವರಿಸಿದ್ದಾರೆ. ನಾನು ಸ್ವಉದ್ಯೋಗ ಮಾಡುವುದಿಲ್ಲ, ಆದ್ರೆ ನಾನು ಸ್ವಉದ್ಯೋಗ ಮಾಡುವವರಿಗೆ ಒಂದು ಸ್ವಲ್ಪ ಸಹಕಾರ ಮಾಡ್ತೇನೆ ಅಷ್ಟೇ ನನ್ನಲ್ಲಿರುವುದು. ಮತ್ತೆ ನೆಕ್ಸ್ಟ್ ಏನಾಯ್ತು, ಪುನಃ ಸಹ ಅರಿವರ್ಕ್ ಮಾಡ್ಬೇಕಂತ ಪುನಃ ಸಹ ಒಂದು 50 ಜನರ ಹೆಸರು ಬಂತು ಸೆಕೆಂಡ್ ಬ್ಯಾಚ್ ಅಲ್ಲಿ ಕೂಡ ಎರಡು ಸಲ ಇಬ್ರು ಸಹ ಭಾರತೀಯ ವಿಕಾಸ ಟ್ರಸ್ಟ್ ಹಾಗೂ ವಿಜಯ ಗ್ರಾಮೀಣದವರು 2 ಸಲ ತರಬೇತಿ ಕೊಟ್ಟರು. ಅದರಲ್ಲಿ ಸಹ ಒಂದು ತರಬೇತಿ ಒಂದು ಅಭಿವೃದ್ಧಿ ಆಯಿತು, 2 ಸೆಕೆಂಡ್ ಬ್ಯಾಚ್. ಇನ್ನೂ ಸಹ ಹೆಸರು ಬಂತು 3ನೇ ತರಬೇತಿ ಮಾಡ್ಲಿಕ್ಕೆ ಅರಿವರ್ಕ್. ಆಗ 3ನೇ ತರಬೇತಿ ಸಹ ಇವರು ನಮ್ಮಿಂದ ಒಂದು ಯಶಸ್ವಿಯಾಗಿ ಆಯಿತು. ಎಲ್ಲ ಇವರ ವಿಜಯ ಗ್ರಾಮೀಣ ಪ್ರತಿಷ್ಠಾನ ಜ್ಯೋತಿರಾಜ್ ಸರ್, ಜೀವನ ಕೊಲೆ ಸರ್ ಸಹಕಾರ ಮತ್ತು ನಮ್ಮ NRMನ ಎಲ್ಲ ಸಿಬ್ಬಂದಿಯವರ ಸಹಕಾರದಿಂದ ನಮ್ಮ ಅರಿವರ್ಕ್ ತರಬೇತಿ ತುಂಬಾ ಯಶಸ್ವಿಯಾಗಿ ನಡೆಯಿತು. ಇನ್ನೂ ಸಹ ನಮಗೆ
ಮಿಷಿನ್ ಟೈಲರಿಂಗ್ ತರಬೇತಿ ಮಾಡಲಿಕ್ಕೆ ತುಂಬಾ ನಾವು ಮಿಷಿನ್ ಒಂದು ಸ್ಪಾನ್ಸರ್ ದಾರಿಗಳೊಂದು ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸಹ ನಾವಿನ್ನು ಟೈಲರಿಂಗ್ ತರಬೇತಿ ಸಹ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ನಮಗೆ ಈಗ ಇಲ್ಲಿ ಎಲ್ಲರಿಗೆ ಒಂದು ಗ್ರೂಪ್ ಚಟುವಟಿಕೆ ಮಾಡ್ತಾ ಇದ್ದಾರೆ. ನಮಗೆ ಸಹ ಒಂದು ಆಸೆ ಇತ್ತು, ನಾನಲ್ಲಿ ಮಾತಾಡಿದೆ, ನಾವು ಸಹ ಒಂದು ಬಟ್ಟೆ ಚೀಲವನ್ನು ಪ್ರಾರಂಭಿಸುವಂತ. ಆಗ ಎಲ್ಲರಿಗೆ ಬಂದ ನಾವು ಸಹ ಪ್ರಾರಂಭಿಸಿದಾಗ ಎಲ್ಲ ನಿಮ್ಮ ಸಹಕಾರದಿಂದ ಸರ್ ನಿಮಗೆ ನನಗೆ ಸಹಕಾರ ನೀಡಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ನನ್ನ ಹೆಸರು ತೇಜಾಕ್ಷಿ. ನಾನು ಅಡ್ಯಾರ್ VDC ಅಡ್ಯಾರ್ ಸಮಿತಿಯಲ್ಲಿ ನಾನು ಸರ್ವಶಕ್ತಿ ಹೋಮ್ ಪ್ರಾಡಕ್ಟ್ ಅನ್ನೋ ಒಂದು ಮಸಾಲ ಪುಡಿಯ ಒಂದು ಬ್ರ್ಯಾಂಡೆಡನ್ನು ನಾವು ತಯಾರು ಮಾಡಿದ್ದೇವೆ. ಇದಕ್ಕೆ ನಾವು ನಮ್ಮಲ್ಲಿ ಒಂದು 25ರಿಂದ 30 ಐಟಮ್ಗಳು ನಮ್ಮಲ್ಲಿ ಲಭ್ಯವಿದೆ. ನಮ್ಮ ಟೀಮಲ್ಲಿ ನಾವೀಗ ಒಂದು 6 ಜನ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಎಲ್ಲರೂ ಉದ್ಯೋಗದಲ್ಲಿ ಇರುವವರೇ, ಆದರೂ ಅದಕ್ಕೆಂತಲೇ ಟೈಮ್ ಕೊಟ್ಟು ಮಾಡುವಂತಹ ನಮ್ಮ 3 ಜನ ಸದಸ್ಯರು ಅದಕ್ಕಂತಲೇ ಆ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲಿ ಸ್ಟಾಲ್ ಇದ್ದರೂ ಅದನ್ನು ನಾವು ಆ ಸ್ಟಾಲನ್ನು ನಾವು ಬಿಡದೆ ಪ್ರತಿಯೊಬ್ಬರು ಪ್ರತಿಯೊಂದು ನಿಮಿಷನೂ ಬೆಳಗಿನಿಂದ ಸಂಜೆವರೆಗೆ ಆ ಮಸಾಲೆ ಸೇಲಿಗೋಸ್ಕರ ಆ ಸ್ಟಾಲಲ್ಲಿ ನಿಂತು ತಮ್ಮ ಅಮೂಲ್ಯವಾದ ಸಮಯವನ್ನು ಆ ಪ್ರಾಡಕ್ಟ್ಗೆ ಅಂತಲೇ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಅದರಲ್ಲಿ ಹೆಚ್ಚು ಲಾಭ ಏನು ಇಲ್ಲದಿದ್ದರೂ ನಾವು ಜನಗಳಿಗೊಂದು ಗೊತ್ತಾಗಬೇಕು, ಜನಗಳ ಮನ ಮುಟ್ಟುವಂತಹ ರೀತಿಯಲ್ಲಿ, ಸಾವಯವ ರೀತಿಯಲ್ಲಿ, ಯಾವುದೇ ಕಲಬೆರಕೆ ಇಲ್ಲ, ಅದಕ್ಕೆ ಟೇಸ್ಟ್ ಮೇಕರ್ ಇಲ್ಲ. ನಾವು ಅದಕ್ಕೆ ಆರ್ಗ್ಯಾನಿಕ್ ಆಗಿ ಅರಶಿನ ಮತ್ತು ಉಪ್ಪನ್ನು ಬೆರೆಸಿ ನಾವು ಮಾಡುವಂಥದ್ದು. ಇದಕ್ಕೆ ಪ್ರಿಸರ್ವೇಟಿವ್ ಯಾವುದೂ ಇಲ್ಲ. ಹಾಗಾಗಿ ಇದು ಆದಷ್ಟು ಈಗ ನಾವು ತಯಾರು ಮಾಡಿ ಈಗ 1-1.5 ವರ್ಷ ಆಯ್ತಷ್ಟೇ. ಆದರೂ ಇದು ಅಮೆರಿಕಕ್ಕೆ ಇರ್ಬೋದು, ಜರ್ಮನಿಗೆ ಇರ್ಬೋದು, ಕೆನಡಕ್ಕೆ ಇರ್ಬೋದು, ನಮ್ಮ ಮಸಾಲೆ ಪುಡಿಗಳು ತುಂಬ ಹೆಸರುವಾಸಿಯಾಗಿ ಅಲ್ಲಿವರೆಗೂ ತಲುಪಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ನಮಗೆ ಇದು ಇನ್ನಷ್ಟು ಎತ್ತರಕ್ಕೆ ಹೋಗಬಹುದು ಅನ್ನೋ ಒಂದು ಭರವಸೆಯ ಮೇಲೆ ನಾವು ಇದನ್ನಿಟ್ಟಿದ್ದೇವೆ. ಜನಗಳು ಇದನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಟರ್ನೋವರ್ ನಮಗೆ 1 ವರ್ಷದಲ್ಲಿ ನಾವು ಈಗ ಒಂದು ಸಾಧಾರಣ ಒಂದು 18-20 ಲಕ್ಷದವರೆಗೆ ನಮ್ಮದೊಂದು ಟರ್ನೋವರ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಒಳ್ಳೆ ಬೇಡಿಕೆ ಇದೆ. ಆದರೆ ನಮ್ಮದು ಸಣ್ಣ ಮಾರ್ಜಿನಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು. ಆದರೆ ಅದನ್ನು ನಾವು ಇನಿಷಿಯಲ್ ಆಗಿ ನಾವು ಒಂದು 8,000 ಬಂಡವಾಳ ಹಾಕಿ ತಯಾರಿಸಿದಂಥ ಈ ಪ್ರಾಡಕ್ಟ್ ಇವತ್ತು ನಾವು ಲೋನಿಗಾಗಿ ನಮಗೆ ತುಂಬ ಕೇಳ್ತಾ ಇದ್ದಾರೆ ಬ್ಯಾಂಕಲ್ಲಿ. ಆದರೆ ನಾವು ಲೋನ್ ಮಾಡದೆ ನಮ್ಮದೇ ಸ್ವಂತ ಕೈಯಲ್ಲಿ 8,000ದ ಅಮೌಂಟನ್ನು ಒಬ್ಬೊಬ್ಬರು ಹಾಕಿ 6 ಜನ ಹಾಕಿ ನಾವು ತಯಾರಿಸಿದಂಥ ಈ ಪ್ರಾಡಕ್ಟ್ ಇವತ್ತು ಒಂದು 15ರಿಂದ 20 ಲಕ್ಷದವರೆಗೆ ನಮ್ಮದು ಈ 1.5 ವರ್ಷದಲ್ಲಿ ಟರ್ನೋವರ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಅಂಗಡಿಯವರು ತಗೊಳ್ಳೋದಿಲ್ಲ, ಯಾಕೆಂದರೆ ಅವರಿಗೆ ಮಾರ್ಜಿನ್ ಬೇಕು. ಈಗ ಆಲ್ರೆಡಿ ಬ್ರ್ಯಾಂಡೆಡ್ ಐಟಮ್ಗಳೆಲ್ಲ ಇರುವುದರಿಂದ ಅವರಿಗೆ ಕಡಿಮೆ ಮಾರ್ಜಿನಲ್ಲಿ ಸಿಗುವಂಥದ್ದು. ನಮ್ಮದನ್ನು ನಮಗೆ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು ಮನೆಗೆ ತಲುಪುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ಹಾಗಾಗಿ ಆ ಪ್ರಯತ್ನಕ್ಕೆ ತಕ್ಕ ಫಲವೂ ನಮಗೆ ಸಿಗ್ತಾ ಇದೆ. ಇನ್ನು ಮುಂದಕ್ಕೆ ಜನಗಳು ಇದನ್ನು ಗುರುತಿಸಿ ಇನ್ನು ಅಂಗಡಿಯಲ್ಲಿ ಇಡುವಂತಹ ಸಮಯವೂ ಬರ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದನ್ನು ನಮಗೆ VDC ಅವರ ಇದರಿಂದ ನಮಗೆ ಟ್ರೈನಿಂಗ್ ಪಡ್ಕೊಂಡು ನಾವು ಆಮೇಲೆ ನಮಗೆ ನಮ್ಮದೇ ಆದ ಒಂದು ಬ್ರ್ಯಾಂಡನ್ನು ನಾವು ಅಲ್ಲಿ ಒಂದು 5-6 ಐಟಮನ್ನು ನಾವು ಟ್ರೈನಿಂಗ್ ತಗೊಂಡದ್ದು. ಮತ್ತು ಉಳಿದದ್ದು ಎಲ್ಲ ಐಟಮ್ ಅದರಲ್ಲಿ ಮೇನ್ ನಾನೆಂತಲೇ ಹೇಳ್ಬೋದು. ಅದಕ್ಕೆಲ್ಲ ಸಹಕರಿಸಿದವರು ನಮ್ಮ ಎಲ್ಲ ಈ ಟೀಮ್ ವರ್ಕಾಗಿ ನಾವೆಲ್ಲರೂ ದುಡ್ದವರು. ಹಾಗಾಗಿ ಎಲ್ಲರೂ ಫೋನ್ ಮಾಡಿ ನಮಗೆ ಕೇಳಿಕೊಂಡು ನಮ್ಮನ್ನು ಇದು ಮಾಡ್ತಾ ಇದ್ದಾರೆ. ಈಗ ಸಹ ಒಂದು ಫೋನ್ ಬಂತು, ನಮಗೆ 1 kg ಉಪ್ಪಿನಕಾಯಿ ಬೇಕು, ಫಾರಿನ್ಗೆ ಕಳಿಸ್ಲಿಕ್ಕೆ ರೆಡಿ ಮಾಡಿ ಕೊಡ್ಬೋದಾ ಅಂತೇಳಿ. ಹಾಗಾಗಿ ಅದು ಆದಷ್ಟು ಬೇಗ ಆದಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ನಮ್ಮೆಲ್ಲರ ಆಸೆ. ಎಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೆ.